ಎಲ್ರಿಗೂ ನಮಸ್ಕಾರ. ಈಗಾಗಲೇ ದೇಶಾದ್ಯಂತ ಇಟ್ಕೊಂಡು ಯಾವ ರೀತಿಯಾದಂಥ ಚರ್ಚೆಗಳಾಗ್ತಾ ಇದೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತು. ಪೊಲಿಟಿಕಲ್ ಅಂತ ಬಂದಾಗ ನಾವು ನಮ್ಮ ದೇಶದನ್ನ ನಾವು ಗಮನಿಸ್ತೀವಿ, ನಮ್ಮ ರಾಜ್ಯದಲ್ಲಿ ಏನು ನಡೀತಾ ಇದೆ ಅಂತ ಗಮನಿಸ್ತೀವಿ. ಬಟ್ ಈಗ ಇಡೀ ಒಂದು ನಮ್ಮ ದೇಶವನ್ನ ಹೊರತುಪಡಿಸಿ ಎಲ್ಲೆಡೆ ಕೂಡ ಚರ್ಚೆ ಆಗ್ತಾ ಇರುವಂಥ ಭಾರಿ ಸುದ್ದಿ ಚರ್ಚೆ ಆಗ್ತಾ ಇರುವಂಥ ವಿಷಯ ಅಂತ ಅಂದರೆ ಇರಾನ್ ಇಸ್ರೇಲ್ ಯುದ್ಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಒಂದು ಕಡೆ ಅಮೆರಿಕ ಇಸ್ರೇಲ್ ಜಂಟಿ ದಾಳಿಯಾಗಿ ಇರಾನ್ ಮೇಲೆ ಜಂಟಿ ದಾಳಿಯನ್ನ ಮಾಡ್ತಾ ಇದೆ. ಒಂದು ಕಡೆ ಇರಾನ್ ಮೇಲೆ ಸತತವಾಗಿ ದಾಳಿ ನಡೀತದೆ. ಇನ್ನೊಂದು ಕಡೆ ಇರಾನ್ ತನ್ನಲ್ಲಿರುವಂಥ ಒಂದಿಷ್ಟು ಅಸ್ತ್ರಗಳನ್ನ ಬಳಸ್ಕೊಂಡು, ಡ್ರೋನ್ ಆಗಿರ್ಬೋದು, ಒಂದಿಷ್ಟು ಮಿಸೈಲ್ಗಳನ್ನ ಬಳಸ್ಕೊಂಡು ಇಸ್ರೇಲ್ ಮೇಲೆ ಯುದ್ಧವನ್ನ ಮಾಡ್ತಾ ಇದೆ. ಬಟ್ ಇಲ್ಲಿ ಇಂಡಿಯಾಗಿರುವಂಥ ಕನ್ಫ್ಯೂಷನ್ ಏನು ಅಂತ ಅಂದರೆ, ಇಂಡಿಯಾದಲ್ಲಿ ಒಂದಿಷ್ಟು ಜನ ಇಸ್ರೇಲ್ ಪರ ಮಾತಾಡ್ತಾರೆ, ಒಂದಿಷ್ಟು ಜನ ಇರಾನ್ ಪರ ಮಾತಾಡ್ತಾರೆ. ಹೀಗೆ ಹಲವಾರು ರೀತಿಯಾದಂಥ ಚರ್ಚೆಗಳು ಇದ್ದಾವೆ, ಹಲವಾರು ರೀತಿಯಾದಂಥ ಕನ್ಫ್ಯೂಷನ್ಸ್ಗಳಿದ್ದಾವೆ. ಇದೆಲ್ಲದ್ರ ಬಗ್ಗೆ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡೋಣ. ಇದ್ರ ಬಗ್ಗೆ ಹೆಚ್ಚಿನದಾಗಿ ಚರ್ಚೆ ಮಾಡೋದಕ್ಕೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆದಂಥ ಹರ್ಷವರ್ಧನ್ ಸರ್ ನಮ್ಮ ಜೊತೆಗೆ ಇದ್ದಾರೆ. ಸರ್, ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಈಗಾಗಲೇ ಮಾತನಾಡಿದ್ವಿ ಅಂದರೆ ಯುದ್ಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯುದ್ಧ ಅಂತ ಅಂದಾಗ ನಮ್ಮ ಇಂಡಿಯನ್ಸ್ಗೆ ಭಾರಿ ಕನ್ಫ್ಯೂಷನ್. ಇಲ್ಲಿ ಯುದ್ಧದಿಂದ ಏನೇ ಎಫೆಕ್ಟ್ ಆದ್ರೂ ಇಂಡಿಯಾದಲ್ಲಿ ನಮ್ಮ ಸರ್ಕಾರವನ್ನೇ ಇಲ್ಲಿ ದೂಷಿಸ್ಕೊಳ್ತಾರೆ, ಅವರೇ ಬೈಕೊಳ್ತಾರೆ. ಬಟ್ ಅದನ್ನು ಹೊರತುಪಡಿಸಿ ನಿಜವಾಗ್ಲೂ ನಮ್ಮ ಭಾರತ ದೇಶದಲ್ಲಿ ಯಾರಿಗೆ ಸಪೋರ್ಟ್ ಮಾಡಬೇಕು? ಇಸ್ರೇಲ್ಗೆ ಸಪೋರ್ಟ್ ಮಾಡಬೇಕಾ, ಇರಾನ್ಗೆ ಸಪೋರ್ಟ್ ಮಾಡಬೇಕಾ, ಅಥವಾ ಇಬ್ರಿಗೂ ಸಪೋರ್ಟ್ ಮಾಡೋದು ಬೇಡವಾ, ಹೇಗೆ ಅಂತ? ಓಕೆ, ತುಂಬ ಜನಕ್ಕೆ ಕನ್ಫ್ಯೂಷನ್, ನಾವು ಇಸ್ರೇಲಿಗೆ ಸಪೋರ್ಟ್ ಮಾಡಬೇಕಾ ಅಥವಾ ಇರಾನಿಗೆ ಸಪೋರ್ಟ್ ಮಾಡಬೇಕಾ ಅಂತ. ಒಂದು ಹೇಳ್ತೀನಿ, ಇವಾಗ ಪಾಕಿಸ್ತಾನವ್ರು ಏನಾದರೂ ನಮ್ಮ ಮೇಲೆ ನ್ಯೂಕ್ಲಿಯರ್ ಬಾಂಬ್ ಹಾಕಿದ್ರು ಅಂತ ಅನ್ಕೊಳ್ಳಿ. ವಿತಿನ್ 10 ಮಿನಿಟ್ಸ್ ಒಳಗಡೆ ಪಾಕಿಸ್ತಾನ ಮೇಲೆ 2 ದೇಶದವ್ರು ನ್ಯೂಕ್ಲಿಯರ್ ಬಾಂಬ್ ಹಾಕ್ತಾರೆ. ಒಂದು ಬಂದ್ಬಿಟ್ಟು ರಷ್ಯಾ, ನಮ್ಮ ಆಲ್ವೇಸ್ ಕ್ಲೋಸ್ ಫ್ರೆಂಡ್. ಇನ್ನೊಂದು ಬಂದ್ಬಿಟ್ಟು ಇಸ್ರೇಲ್ ನಮ್ಗೆ ಯಾಕೆ ಅಷ್ಟು ರೆಸ್ಪೆಕ್ಟ್ ಕೊಡುತ್ತೆ ಅಂದರೆ, ಇಡೀ ಪ್ರಪಂಚದಲ್ಲಿ ಪ್ರತಿಯೊಬ್ಬರ ಮೇಲೇನು ಯಹೂದಿಗಳ ಮೇಲೆ ಅಟ್ಯಾಕ್ ಅನ್ನೋದಾಗಿತ್ತು. ಆದರೆ ಒಂದೇ ಒಂದು ದೇಶ ಯಹೂದಿಗಳನ್ನು ಏನು ಮಾಡದೆ ಅವ್ರಿಗೆ ರಕ್ಷಣೆ ಕೊಟ್ಟಿದ್ದು ನಮ್ಮ ಭಾರತ. ಸೊ ಅವ್ರ ಮಕ್ಕಳಿಗೆ ಇಸ್ರೇಲಲ್ಲಿ ಚಿಕ್ಕ ವಯಸ್ಸಿಂದ ಹೇಳ್ಕೊಡ್ತಾರೆ, ಮುಂದೆ ಒಂದು ದಿವಸ ನಮ್ಮ ದೇಶಕ್ಕೆ ಏನಾದರೂ ಎಕ್ಸಿಸ್ಟೆನ್ಸ್ ಥ್ರೆಟ್ ಬಂತು ಅಂದರೆ ನೀವು ಹೋಗ್ಬೇಕಾಗಿರೋದು ಭಾರತಕ್ಕೆ. ಸೊ ಭಾರತ ನಮಗೆ ಸೆಕೆಂಡ್ ಮದರ್. ಅವ್ರು ಹೇಳ್ತಿದ್ದೀನಲ್ಲ, ಪಾಕಿಸ್ತಾನವ್ರು ಏನಾದರೂ ನಮ್ಮ ಮೇಲೆ ನ್ಯೂಕ್ಲಿಯರ್ ಬಾಂಬ್ ಹಾಕಿದ್ರು ಅಂತ ಅನ್ಕೊಳ್ಳಿ, ಸೆಕೆಂಡ್ ಯೋಚನೆನೂ ಮಾಡಲ್ಲ, ಇಸ್ರೇಲ್ ಅವ್ರು ಬಂದು ನಮಗೆ ಸಪೋರ್ಟ್ ಆಗಿ ಪಾಕಿಸ್ತಾನ ಮೇಲೆ ನ್ಯೂಕ್ಲಿಯರ್ ಬಾಂಬ್ ಹಾಕಿರ್ತಾರೆ. ಅಷ್ಟು ಸಪೋರ್ಟ್ ಆಗಿ ಇಸ್ರೇಲ್ ನಮ್ಮ ಕಡೆ ಇರುತ್ತೆ. ಸೊ ನಾವು ಮೇಯ್ನ್ ಆಗಿ ಇವನ್ ಕಾರ್ಗಿಲ್ ವಾರಲ್ಲೂ ಅವ್ರು ನಮ್ಮ ಕಡೆ ಇದ್ರು. ಅಂಡ್ ಎಲ್ಲ ಇವನ್ ಈಗಲೂ ಏನಾದರೂ ನಿಮಗೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬೇರೆ ದೇಶಗಳಲ್ಲೆಲ್ಲ ರೇಸಿಸಮ್ ನಡೀತಾ ಇರುತ್ತೆ, ಇಂಡಿಯನ್ಸ್ ಅಂದರೆ ಹಾಗೆ ಹೇಗೆ ಅಂತ. ಸೊ ಅಂಥ ಟೈಮಲ್ಲೂ ಕೂಡ ಇಸ್ರೇಲ್ ನಮ್ಮ ಕಡೆ ಸಪೋರ್ಟ್ ಇರುತ್ತೆ. ಲಾಸ್ಟ್ ಟೈಮ್ ಮಾಲ್ಡೀವ್ಸ್ ಆಯಿತು, ಅವಾಗ ಇಸ್ರೇಲ್ ನಮ್ಮ ಕಡೆ ಇತ್ತು. ಏನೇ ಇದಾಗ್ಲಿ ನಮ್ಗೊಂದು ಬೆಸ್ಟ್ ಫ್ರೆಂಡ್ಸ್ ಅಂತ ತಗೊಂಡ್ರೆ ಒಂದು ಬಂದ್ಬಿಟ್ಟು ರಷ್ಯಾ ಬಂದ್ಬಿಟ್ಟು ನಮ್ಗೆ ಅಣ್ಣನ ಥರ, ಅವ್ರನ್ನ ಇದು ಮಾಡೋಕ್ಕಾಗಲ್ಲ. ಇಸ್ರೇಲ್ ಬಂದ್ಬಿಟ್ಟು ನಮ್ಮ ತಮ್ಮನ ಥರ. ಹಂಗಂತ ಇರಾನ್ನ ನಾವು ದ್ವೇಷ ಮಾಡಬೇಕಾ? ಇಲ್ಲ, ಇರಾನ್ ಇಟ್ಸ್ ಎ ಗುಡ್ ಫ್ರೆಂಡ್. ನಮ್ಗೆ ಏನಕ್ಕೆ ಇರಾನ್ ಬೇಕಾಗಿತ್ತು ಅಂದರೆ, ಚಾಬಾರ್ ಪೋರ್ಟ್ಗೆ ನಮ್ಮ ಇಂಡಿಯಾ ಗೌರ್ಮೆಂಟ್ ಅವರು ಡೆವಲಪ್ ಮಾಡಿರೋದು, ಅದು ಇನ್ವೆಸ್ಟ್ ಮಾಡಿ. ಸೊ ಚಾಬಾರ್ ಪೋರ್ಟಿಂದ ಸೆಂಟ್ರಲ್ ಏಷ್ಯಾಗೆ ನಾವು ಕನೆಕ್ಷನ್ ತಗೊಳ್ಳೋದಕ್ಕೆ ನಮ್ಗೆ ಇರಾನ್ ಅನ್ನೋದು ಬೇಕಾಗಿತ್ತು. ಆದರೆ ಇರಾನಿಗೆ ನಾವು ಸಪೋರ್ಟ್ ಮಾಡಬಾರ್ದು ಅಂತ ಯಾಕೆ ಹೇಳ್ತೀನಿ ಅಂದರೆ, ಇರಾನ್ ಬಂದ್ಬಿಟ್ಟು ಒಂದು ಮತಾಂಧತೆಯ ದೇಶ. ಸೊ ಅಲ್ಲಿ ಫಸ್ಟ್ ಎಲ್ಲ ಚೆನ್ನಾಗಿತ್ತು, ಯಾವಾಗ ಇಸ್ಲಾಮಿಕ್ ರೆವಲ್ಯೂಷನ್ ಅನ್ನೋದಾಯಿತು. ಸೊ ಅವಾಗ ಆ ಮತಾಂಧತೆಯನ್ನು ತುಂಬಿಟ್ಟವ್ರೆ. ಇವಾಗ ನಮ್ಮ ದೇಶದಲ್ಲೂ ನೀವು ನೋಡಿರ್ಬೋದು, ಚಿನ್ನ, ಬೆಳ್ಳಿ, ಬಂಗಾರ ಎಲ್ಲ ಕೊಟ್ಬಿಟ್ಟು ಅವ್ರದ್ದು ಇರಾನ್ ಕೊಡ್ಲಿ ಬೇಡ ಅಂತಲ್ಲ. ಲಾಸ್ಟ್ಗೆ ಅವ್ರು IRGC ಅವರು, ಅಂದರೆ ಅವ್ರದ್ದೊಂದು ಪ್ರೈವೇಟ್ ಆರ್ಮಿ, ಅದೇ ಧರ್ಮಗುರುಗಳ ಆರ್ಮಿ, ಅವ್ರು ಬಂದ್ಬಿಟ್ಟು ನಮ್ಮ ಹಡಗುಗಳ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ. ಇದಕ್ಕೇನ? ಅದೇ ಇಸ್ರೇಲ್ ಅಲ್ಲಿ ಈ ಥರ ಎಲ್ಲ ಆಗಲ್ಲ. ಇಸ್ರೇಲ್ ಬಂದ್ಬಿಟ್ಟು ರಿಪಬ್ಲಿಕ್ ದೇಶ. ಸೊ ಇಸ್ರೇಲ್ ಇವತ್ತಿಗೂ ನಮ್ಮ ಜೊತೆ ಇರುತ್ತೆ, ಇನ್ನೂ 100 ವರ್ಷ ಆದರೂ ನಮ್ಮ ಜೊತೆ ಇರುತ್ತೆ. ಆದರೆ ಇರಾನ್ ಹಂಗಲ್ಲ. ಅಲ್ಲಿ ಇವಾಗ ಇಸ್ಲಾಮಿಕ್ ಬಂದಿರೋದ್ರಿಂದ ಅವ್ರು ಇವಾಗ ಎಕ್ಸಾಂಪಲ್ ಫ್ಯೂಚರ್ ನಮ್ಮ ಮೇಲೆ ನ್ಯೂಕ್ಲಿಯರ್ ಬಾಂಬ್ ಹಾಕ್ಬೋದು. ಸೊ ಹೇಳಕ್ಕಾಗಲ್ಲ. ಅದೇ ಈಗ ಆಯ್ತುಲ್ಲಾ ಖಮೇನಿ ಡೆತ್ ಆದಂತ ಸಂದರ್ಭದಲ್ಲಿ ಇಸ್ರೇಲ್ ಈ ರೀತಿಯಾಗಿ ಮಾಡ್ಬಿಡ್ತು. ಇಲ್ಲಿ ನಮ್ಮ ದೇಶದಲ್ಲಿ ಎಷ್ಟೆಲ್ಲ ಪ್ರೊಟೆಸ್ಟ್, ಏನೇನೆಲ್ಲ ಮಾಡಿದ್ರು. ಅದ್ರ ಜೊತೆಗೆ ನಮ್ಮಲ್ಲಿ ಈಗ ಈ ಒಂದಿಷ್ಟು ಪರ್ಟಿಕ್ಯುಲರ್ ನಾವು ಮಾತಾಡೋದು, ಈಗ ಅಲ್ಪಸಂಖ್ಯಾತ ಸಮುದಾಯದವರು ಸಪೋರ್ಟ್ ಮಾಡ್ತಾರೆ. ಕಟ್ಟಾ ಇಸ್ಲಾಮಿಕ್ ಅನ್ನ ಫಾಲಿಸ್ಕೊಂಡು ಬಂದಂತವ್ರು ಆಯ್ತುಲ್ಲಾ ಖಮೇನಿ ಅಂತ. ಸೊ ಆ ಒಂದು ನಿಟ್ಟಿನಲ್ಲಿ ಸಪೋರ್ಟ್ ಮಾಡ್ತಾರೆ. ಬಟ್ ಇಲ್ಲಿ 2 ದೇಶಗಳ ಮಧ್ಯೆ ಯುದ್ಧ ನಡೀತಾ ಇದೆ, ನೀವು ಇಂಡಿಯಾ ಏನು ಅದಕ್ಕೆ ರಿಯಾಕ್ಟ್ ಮಾಡ್ತಾ ಇಲ್ಲ ಅಂತ ಎಷ್ಟೋ ಜನ ಪ್ರೊಟೆಸ್ಟ್ಗೆ ಅದು ಎಜುಕೇಶನ್ ಕೊರತೆ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಅವರು ಸಪೋರ್ಟ್ ಮಾಡಲಿ, ಅದು ತಪ್ಪಿಲ್ಲ. ಅವರು ಧರ್ಮಗಳು, ಇವಾಗ ಮುಸ್ಲಿಂ ಅಲ್ಲಿ ಶಿಯಾ ಮತ್ತೆ ಸುನ್ನಿ ಅಂತ ಬರುತ್ತೆ. ಸೊ ಪರ್ಟಿಕ್ಯುಲರ್ ಇದಂತ ಬಂದ್ರೆ ಅವ್ರ ಧರ್ಮ ಗುರುಗಳು. ಸೊ ಅವರೆಲ್ಲ ಸಂತಾಪ ಸೂಚಿಸೋದಾಗಿರ್ಬೋದು ಅಥವಾ ಏನ್ ಡೊನೇಷನ್ ಮಾಡ್ತಾರೋ ಮಾಡ್ಕೊಳ್ಳಿ. ಬಟ್ ಇಸ್ರೇಲ್ನ ದ್ವೇಷ ಮಾಡಿಬಿಟ್ಟು ಇರಾನ್ನ ಸಪೋರ್ಟ್ ಮಾಡುವಂಥದ್ದು ಆಸ್ ಎ ಇಂಡಿಯನ್ ಆಗಿ ತಪ್ಪು. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಇಸ್ರೇಲ್ ನಮ್ಮ ಮೇಲೆ ಯಾವತ್ತೂ ಅಟ್ಯಾಕ್ ಮಾಡಲ್ಲ, ನಮ್ಮ ಜೊತೆಲಿ ನಿಂತ್ಕೊಳ್ಳುತ್ತೆ. ಬೇಕಾದ್ರೆ ಒಂದು ಹೆಚ್ಚು ಕಮ್ಮಿ ಮಾಡೋಣ ಆ ಥರ ಇರುತ್ತೆ. ಬಟ್ ಇರಾನ್ ಹಂಗಲ್ಲ. ಇನ್ ಫ್ಯೂಚರಲ್ಲಿ ಅವ್ನು ಪಾಕಿಸ್ತಾನ ಪರವಾಗಿ ಸೇರ್ಕೊಂಡು ನಮ್ಮ ಮೇಲೇನೆ ಅಟ್ಯಾಕ್ ಮಾಡ್ಬೋದು. ಅವ್ನ ಧರ್ಮಗುರುಗಳಿಗೆ ರೆಸ್ಪೆಕ್ಟ್ ಕೊಡಿ. ಹಾಗಂತ ಇಸ್ರೇಲ್ನ ದ್ವೇಷ ಮಾಡಿಬಿಟ್ಟು ಇರಾನ್ ಆಗಿ ಸಪೋರ್ಟ್ ಮಾಡೋದು ಇಟ್ಸ್ ನಾಟ್ ಗುಡ್. ಹಂಗಂತ ಇರಾನ್ನ ದ್ವೇಷ ಇದು ಮಾಡಿ ಅಂದರೆ ಬೇಡ. ಇಟ್ಸ್ ಎ ಗುಡ್ ಫ್ರೆಂಡ್. ಇವಾಗ
ಒಬ್ಬ ಫ್ರೆಂಡು ಇನ್ನೊಬ್ಬ ಬೆಸ್ಟ್ ಫ್ರೆಂಡು, ನಾವ್ ಯಾರು ಪರ ಇರಬೇಕು, ಬೆಸ್ಟ್ ಫ್ರೆಂಡ್ ಪರ ಇರಬೇಕು. ಸೊ ಇಸ್ರೇಲ್ ನಮ್ಮ ಬೆಸ್ಟ್ ಫ್ರೆಂಡ್, ಇವ್ನು ಹಂಗಂತ ತಳ್ಬಿಡ್ಬೇಕಾ, ಬೇಡ ಸುಮ್ಮನೆ ಇರೋಣ, ಅವ್ರ ಜಗಳ ಆಡ್ಕೊಂಡು ಅವ್ರು ಸಾಲ್ವ್ ಮಾಡ್ಕೊಳ್ತಾರೆ. ಸೊ ಯಾರ ಪರ ನಿಲ್ಬೇಕು ಅಂದ್ರೆ ಆಲ್ವೇಸ್ ಇಸ್ರೇಲ್. ಆ ಇಸ್ರೇಲ್ಗೆ ಸ್ವತಂತ್ರ ಬರೋದಕ್ಕೆ ಮುಖ್ಯ ಕಾರಣ ನಮ್ಮ ಭಾರತೀಯರೇ. ರಾಜಸ್ಥಾನ್ ರಾಜ್ಯತ್ತು ಮತ್ತೆ ನಮ್ಮ ಮೈಸೂರಿನ ಯೋಧರು ಅವ್ರಿಗೆ ಒಂದು ಯುದ್ಧ ಮಾಡಿ ಗೆದ್ಕೊಟ್ಟಿರ್ತಾರೆ ಆಟೋಮನ್ ಸಾಮ್ರಾಜ್ಯದಿಂದ. ಸೊ ಅದಕ್ಕೆ ಇವಾಗ್ಲೂ ಇಸ್ರೇಲ್ ಅವ್ರು ನಮ್ಮ ದೇಶಕ್ಕೆ ಬಂದಿದ್ದಾರೆ ಅಂದ್ರೆ ಹೈಫಾ ಪೋರ್ಟ್ ಅಂತ ಇದೆ ನಮ್ಮ ಡೆಲ್ಲಿಯಲ್ಲಿ. ಹೈಫಾ ಪೋರ್ಟ್ ನ ಕಬ್ಜಾ ಮಾಡ್ಕೊಂಡಿರ್ತಾರೆ ಅವರು. ಅಲ್ಲಿಂದಾನೆ ಇಸ್ರೇಲ್ ಹಿಸ್ಟ್ರಿ ಸ್ಟಾರ್ಟ್ ಆಗೋದು. ಇಲ್ಲಿ ಹೈಫಾ ಟವರ್ ಅಂತ ಒಂದು ಧ್ವಜಸ್ತಂಭ ಟೈಪ್ ಇದೆ. ಇಸ್ರೇಲ್ ಅವ್ರಿಗೆ ಯಾವುದೇ ಪ್ರೈಮ್ ಮಿನಿಸ್ಟರ್ ಅಥವಾ ಪ್ರೆಸಿಡೆಂಟ್ ಬಂದ್ರು ಕೂಡ ನಮ್ಮ ಇಂಡಿಯಾಗೆ ಫಸ್ಟ್ ಅಲ್ಲಿಗೆ ಬಂದ್ಬಿಟ್ಟು ಕೈ ಮುಗಿದ್ಬಿಟ್ಟೆ ನಮ್ಮ ಇಂಡಿಯಾ ಬೇರೆ ಕೆಲಸ ನೋಡ್ಕೊಳ್ತಾರೆ. ಸೊ ಇಸ್ರೇಲ್ ನಮ್ಮ ತಮ್ಮನ ತರ, ರಷ್ಯಾ ನಮ್ಮ ಅಣ್ಣನ ತರ ಅಷ್ಟೇ. ಎಸ್, ಹಂಗಾಗಿ ಅಂದ್ರೆ ಇಲ್ಲಿ ಕನ್ಫ್ಯೂಷನ್ಸ್ ಬೇಡ. ಯುದ್ಧ ಸಪೋರ್ಟ್ ಆದ್ರೆ ಸಪೋರ್ಟ್ ಮಾಡ್ತೀನಿ ಅಂತ ಅಂದ್ರೆ ಇಸ್ರೇಲ್ ಮಾಡಿ, ಆಗ್ಲಿಲ್ವಾ ಸುಮ್ಮನೆ ಇರಿ. ಯಾರಿಗೂ ಈಗ ಇರಾನ್ ಅಂದ್ರೆ ನಮ್ಮ ದೇಶದಲ್ಲಿ ಒಂದು ಜಾತ್ಯತೀತ ದೇಶ ಅಂತ ಹೇಳ್ತೀವಿ, ಎಲ್ರಿಗೂ ಕೂಡ ಅವಕಾಶ ಇದೆ. ಬೇರೆ ದೇಶಗಳನ್ನ ಕಂಪೇರ್ ಮಾಡ್ಕೊಂಡು ನೋಡಿದ್ರೆ ನಮ್ಮ ದೇಶದಲ್ಲಿ ಎಲ್ಲಾ ಸಮುದಾಯಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬಟ್ ಅದು ದುರುಪಯೋಗ ಆಗೋದು ಬೇಡ ಅಂತ ಅದೇ ಹೇಳ್ತಿರೋದು. ಇವಾಗ ಮುಂದೊಂದ್ ದಿನ ಭಾರತಕ್ಕೆ ಸಮಸ್ಯೆ ಆಯ್ತು ಅಂದ್ರೆ ಇರಾನ್ ಅವ್ರು ಬಂದ್ ನಿಲ್ಲಲ್ಲ, ಬಟ್ ಇಸ್ರೇಲ್ ಅವ್ರು ಬಂದ್ ನಿಲ್ತಾರೆ. ಸೊ ಅವಾಗ ನಾವು ಯಾರ ಪರ ನಿಲ್ಬೇಕು? ಇಸ್ರೇಲ್ ಅಷ್ಟೇ. ಎಸ್ ಅದಕ್ಕೆ ಸ್ವಲ್ಪ ಯೋಚನೆ ಮಾಡಿ. ಓಕೆ, ಇಸ್ಲಾಮಿಕ್ನ ಫಾಲೋ ಮಾಡೋರು ಇಸ್ಲಾಮಿಕ್ನ ಸಪೋರ್ಟ್ ಮಾಡ್ಲಿ, ಅದಕ್ಕೆ ನಮ್ದು ಕೂಡ ಯಾವುದೇ ರೀತಿಯಾದಂಥ ಅಭ್ಯಂತರ ಇಲ್ಲ. ಬಟ್ ಸಪೋರ್ಟು ಅಂತ ಬಂದಾಗ ನಮ್ಮ ದೇಶಕ್ಕೆ ಯಾವ ದೇಶ ಏನ್ ಕೊಡುಗೆ ಕೊಟ್ಟಿದೆ ಅನ್ನೋದು ಇಂಪಾರ್ಟೆಂಟು. ಅದ್ರ ಜೊತೆಗೆ ಸರ್, ಈಗ ಇರಾನ್ ಯುದ್ಧ ನಡೆದಂತ ಸಂದರ್ಭದಲ್ಲಿ ಭಾರತ ಇಂಡಿಯನ್ ಫ್ಲಾಗ್ ಹಾಕೊಂಡು ಬಂದಂತ ಹಡಗುಗಳನ್ನ ಸ್ಟಾರ್ಟಿಂಗ್ ಅಲ್ಲಿ ಕಳಿಸ್ಕೊಡ್ತಾರೆ. ಅಂದ್ರೆ ಏನು ಗ್ಯಾಸ್ ವಿಚಾರಕ್ಕೆ ಸಂಬಂಧಪಟ್ಟಂತ ಏನೆಲ್ಲ ಆಯ್ತು ನಮ್ಮ ದೇಶದಲ್ಲಿ ಅಂತ. ಸೊ ಆಗ ಇರಾನ್ ನಮ್ಮ ದೇಶದ ಹಡಗುಗಳನ್ನ ಬಿಟ್ಕೊಡುತ್ತೆ. ಈ ಭಾರತ ಹೆಂಗಂದ್ರೆ ಯಾವತ್ತೂ ಕೂಡ ನ್ಯೂಟ್ರಲ್ ಆಗಿರುತ್ತೆ. ಇವಾಗ ನಾನು ಹೇಳಿದೆ ನಿಮ್ಗೆ ಅವಾಗಲೇ, ಒಂದು ಬೆಸ್ಟ್ ಫ್ರೆಂಡ್ ಇನ್ನೊಂದು ಫ್ರೆಂಡು. ಸೊ ಇವಾಗ ಫ್ರೆಂಡು ನಮ್ಮನ್ನ ಅಪೋಸ್ ಮಾಡ್ಕೊಬಿಡ್ತಾನ. ಇವಾಗ ಇರಾನ್ಗೆ ಏನಾದ್ರು ಇವಾಗ ಎಕ್ಸಾಂಪಲ್ ಇಲ್ಲೊಂದು ನಾರ್ಮಲ್ ಆಗಿ ಸಪೋರ್ಟ್ ಇದೆ ಅಂದ್ರೆ ಅದು ಇಂಡಿಯಾ. ಸೊ ಚೀನಾ ಮತ್ತೆ ಎಲ್ಲರ ಜೊತೆ ಕೂಡ ಇರಾನು ನಮ್ಗೆ ಹೆಂಗಂದ್ರೆ ಎಲ್ಲರನ್ನೂ ಕೂಡ ನಾವು ಚೆನ್ನಾಗಿ ಇಟ್ಕೊಂಡಿರ್ತೀವಿ. ಸೊ ಇರಾನ್ ಅವರು ಏನ್ ಮಾಡ್ತಾರೆ ಅಂದ್ರೆ ಭಾರತನ ಎದುರಾಕೊಳ್ಳುವಂತ ಧೈರ್ಯ ಇಲ್ಲ. ಹಂಗಂತ ಭಾರತಕ್ಕೆ ಫುಲ್ ಫ್ರೀಡಮ್ ಕೊಟ್ಬಿಡ್ತಾರೆ ಅಂದ್ರೆ ಅದು ಇಲ್ಲ. ಯಾಕಂದ್ರೆ ಅಲ್ಲಿ ರಿಪಬ್ಲಿಕ್ ದೇಶ ಅನ್ನೋದಕ್ಕಿಂತ ಒಂದು ಪ್ರೈವೇಟ್ ಆರ್ಮಿ, ಅವರು ಧರ್ಮಗುರುಗಳ IRGC ಅನ್ನೋದೇನಿದೆಯೋ ಅವರು ಮತಾಂಧತೆಯ ಮೇಲೆ ಜಾಸ್ತಿ ವರ್ಕ್ ಮಾಡ್ತಾರೆ. ಸೊ ಅವ್ರು ಪಾಸಿಟಿವ್ಸ್ ನೆಗೆಟಿವ್ಸ್ ಜಿಯೋಪೊಲಿಟಿಕಲ್ ಎಲ್ಲ ವರ್ಕ್ ಮಾಡಲ್ಲ ಅವರು. ಸೊ ಭಾರತನ ನೆಗೋಷಿಯೇಷನ್ ಮೇಲೆ ಕರ್ಕೊಬರ್ತಿದ್ವಿ. ನೋಡಿ, ನಾವು ಈ ತರ ನಿಮ್ಗೆ ಇದು ಮಾಡಿದೀವಿ, ನಿಮ್ಗೆ ಇಷ್ಟು ಇದು ಮಾಡಿದೀವಿ, ಸೊ ನಮ್ದು ನಾವು ಕೊಡಿ, ನಿಮ್ಗೆ ಏನಾದ್ರು ನಮ್ಮಿಂದ ಪ್ರಾಬ್ಲಮ್ ಆಗಿದೆ ಇಲ್ಲ, ಸೊ ನಮ್ಗೆ ಕೊಡಿ ಅಂತ ಬಿಟ್ಟು ನೆಗೋಷಿಯೇಷನ್ಸ್ ಮೇಲೆ ಕರ್ಕೊಬರ್ತಿದೀವಿ ಹೊರತು ಹಂಗಂತ ಫುಲ್ ಇಂಡಿಪೆಂಡೆನ್ಸ್ ಇದೆಯಾ ಅಥವಾ ಇದೆಯಾ ಅಂದ್ರೆ ಯಾವ ದೇಶಕ್ಕೂ ಇಲ್ಲ. ಅದು ಪಾಕಿಸ್ತಾನ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ, ಚೀನಾ ಹಡಗುಗಳನ್ನ ವಾಪಸ್ ಕಳ್ಸಿದ್ದಾರೆ. ಸೊ ಅದು ಯಾವಾಗ ಆಗುತ್ತೆ ಅಂದ್ರೆ ಒಂದು ಮತಾಂಧತೆ ಅನ್ನೋದು ತಲೆಗೆ ತುಂಬಿದಾಗ ಅದು ಆಗುತ್ತೆ ಅಷ್ಟೇ. ಸೊ ಇರಾನ್ ಒಂಥರ ಲೈಕ್ ಹುಚ್ಚರ್ ದೇಶ. ಸೊ ನಾಟ್ ಹುಚ್ಚರ್ ದೇಶ ಅಂತಲ್ಲ, ಡಿಫ್ರೆಂಟ್ ಆಗಿ ಆಡ್ತಾ ಇರುತ್ತೆ. IRGC ಅವರು ಆತರ ಆಡ್ತಿರ್ತಾರೆ. ಅದೇ ಈಗ ಸರ್ವಾಧಿಕಾರಿ ಮುಸ್ತಫಾ ಖಮೇನಿ ಅಂತ ಹೇಳಿದ್ರು. ಬಟ್ ಮುಸ್ತಫಾ ಖಮೇನಿ ಸಿಚುವೇಶನ್ ಹೇಗಿದೆ ಅಂತ ಸದ್ಯಕ್ಕೆ ಸರಿಯಾದ ಇನ್ಫಾರ್ಮೇಶನ್ ಇಲ್ಲ. ಮುಸ್ತಫಾ ಖಮೇನಿ ಇನ್ನೂ ಬದುಕಿದಾರ ಇಲ್ಲ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಸಮ್ ಇಂಜುರಿ ಆಗಿದೆ ಅಂತ ಹೇಳ್ತಿದ್ದಾರೆ, ಕೆಲವೊಬ್ರು ರಷ್ಯಾ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾರೆ. ಇನ್ನು ಎಕ್ಸಾಕ್ಟ್ ಮಾಹಿತಿ ಇಲ್ಲ. ಪೋಸ್ಟ್ ಗಳೆಲ್ಲ ಬರ್ತಿದೆ, ಬಟ್ ಡೈರೆಕ್ಟ್ ಆಗಿ ಎಲ್ಲೂ ಕಾಣಿಸಿಲ್ಲ, ಮುಖಾಂತರ ಅದು ಏನು ಕಾಣಿಸಿಲ್ಲ. ಬಟ್ IRGC ಈಗ ಅದನ್ನ ಹ್ಯಾಂಡಲ್ ಮಾಡ್ತಾ ಇದೆ. ಬಟ್ ಇಲ್ಲಿ ಯುದ್ಧ ಶುರುವಾಗಿದ್ದೇ ಒಂದು ರೀಸನ್, ಮೇನ್ ಥಿಂಗ್ ಅಂದ್ರೆ ಇರಾನು ನ್ಯೂಕ್ಲಿಯರ್ ಗಳನ್ನ ಅಲ್ಲಿ ತಯಾರು ಮಾಡಬಾರ್ದು ಅಂತ. ಒಂದ್ ವೇಳೆ ಇರಾನ್ ಸಾಕಷ್ಟು ನ್ಯೂಕ್ಲಿಯರ್ ಅನ್ನ, ಈಗ ಈ ಹಿಂದೆ ಒಂದಿಷ್ಟು ಮಾತಿತ್ತು ಅಂದ್ರೆ 2025 ಒಂದು ಯುದ್ಧ ಆಗುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅಂದ್ರೆ ನ್ಯೂಕ್ಲಿಯರ್ ಅನ್ನ ಸ್ಟಾಪ್ ಮಾಡ್ಬಿಡ್ಬೇಕು ನೀವು ಯುದ್ಧ ಮಾಡುವಂತ ರೀತಿ ಸಂಬಂಧಕ್ಕೆ. 60% ಕೇಳಿಸಿದೀವಿ ನಾವು, 0% ಕೇಳಿಸಿದ್ವಿ ಅಂತ. ಬಟ್ ಇಲ್ಲಿ 90% ರೆಡಿ ಮಾಡ್ಕೊಂಡ್ಬಿಡ್ತು, 80 ಇಲ್ಲ 90% ರೆಡಿ ಆಗ್ಬಿಡ್ತು ನ್ಯೂಕ್ಲಿಯರ್ ಅಂತ ಅಂದ್ರೆ ಇರಾನ್ ಅಲ್ಲಿ. ಇದರಿಂದ ಇಸ್ರೇಲ್ಗೆ ಏನ್ ತೊಂದ್ರೆ, ಯಾಕೆ ಇಷ್ಟು ಯುದ್ಧ ಆಗ್ತಾ ಇದೆ? ಇಸ್ರೇಲ್ಗೆ ತೊಂದ್ರೆ ಅಲ್ಲ, ಅದು ನಮ್ಮ ಭಾರತಕ್ಕೂ ಕೂಡ ತೊಂದ್ರೆ, ಇಡೀ ವಿಶ್ವಕ್ಕೂ ಕೂಡ ತೊಂದ್ರೆ. ಇರಾನ್ ಹತ್ರ ಏನಾದ್ರು ನ್ಯೂಕ್ಲಿಯರ್ ಬಾಂಬ್ ಇತ್ತು ಅಂದ್ರೆ ಇರಾನ್ ಬರೀ ಒಂದು ದೇಶ ಅಲ್ಲ, ಅವ್ರದ್ದೊಂದು ಇವಾಗ IRGC ಅಂತ ಏನಿದೆಯೋ ಅದು ತುಂಬಾ ಟೆರರಿಸ್ಟ್ ಆರ್ಗನೈಸೇಷನ್ ಇದು ಮಾಡುತ್ತೆ. ಹಮಾಸ್ ಅಂತ ನಾವು ಏನ್ ಇಸ್ರೇಲ್ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ರು ಅದರ ತಂದೆ ಬಂದ್ಬಿಟ್ಟು ಅಥವಾ ಅದರ ಗ್ರೂಪ್ ಬಂದ್ಬಿಟ್ಟು ಇರಾನ್ ಅವರೇ ಕಂಟ್ರೋಲ್ ಮಾಡ್ತಾರೆ. ಈ ಕಡೆ ಯೆಮೆನ್ ಅಲ್ಲಿ ಹೌತಿಸ್ ಇದ್ದಾರೆ, ಈ ಕಡೆ ಲೆಬನಾನ್ ಅಲ್ಲಿ ಹಿಜ್ಬುಲ್ಲಾ ಇದ್ದಾರೆ, ಮತ್ತೆ ಹಲವಾರು ಟೆರರಿಸ್ಟ್ ಸಂಘಟನೆಗಳಿಗೆ ಮೀನ್ಸ್ ಇರಾನ್ ಅವರು ಸಪೋರ್ಟ್ ಮಾಡ್ತಾರೆ. ಮುಂದೊಂದು ದಿನ ಪಾಕಿಸ್ತಾನ್ಗೂ ಮತ್ತೆ ನಮ್ಮ ಇಂಡಿಯಾಗೆ ಜಗಳ ಆಯ್ತು ಅಂತ ಅನ್ಕೊಳ್ಳಿ, ಅವಾಗ ಇರಾನ್ ಯಾರಿಗೆ ಸಪೋರ್ಟ್ ಮಾಡ್ತಾರೆ? ಪಾಕಿಸ್ತಾನ್ಗೆ ಸಪೋರ್ಟ್ ಮಾಡುವಂತ ಚಾನ್ಸೇ ಜಾಸ್ತಿ ಇದೆ, ಬಿಕಾಸ್ ಆಫ್ ಧರ್ಮ. ಅವ್ರವ್ರ ಧರ್ಮಕ್ಕೆ ಕನೆಕ್ಟ್ ಆಗಿ. ಸೊ ಮುಂದೊಂದು ದಿನ ಅವ್ರು ಭಾರತದ ಮೇಲೆ ಕೂಡ ನ್ಯೂಕ್ಲಿಯರ್ ಬಾಂಬ್ ಹಾಕಕ್ಕಾಗ. ಇವಾಗ ನಮ್ಮ ಇಂಡಿಯಾದ ಹಡಗುಗಳ ಮೇಲೆ ಫೈರ್ ಮಾಡಿದ್ರು, ಓಕೆನಾ, ನಮ್ಮ ಇಂಡಿಯಾ ಅಷ್ಟು ಚೆನ್ನಾಗಿದೆ, ಫೈರ್ ಮಾಡಿದ್ರು. ಮುಂದೊಂದು ದಿನ ಇರಾನ್ ಅವರು ಹೆಂಗೆ ತಲೆಕೆಟ್ಟು ಪಾಕಿಸ್ತಾನ ಮತ್ತೆ ಭಾರತ ಯುದ್ಧ ಆದವಾಗ ಪಾಕಿಸ್ತಾನ ಅವ್ರಿಗಾದ್ರೂ ಭಯ ಇದೆ ನಾವ್ ಹೆಂಗ್ ಹೊಡಿತೀವಿ ಅಂತ. ಇರಾನ್ ಅವ್ರಿಗೆ ಆ ಭಯ ಅನ್ನೋದಿರಲ್ಲ. ಅವ್ರು ಹೆಂಗ್ ಗೊತ್ತಾ, ನಾನು ಸಾಯ್ತೀನಿ ನೀನು ಸಾಯ್.
ಸೊ ಅವ್ರು ನಮ್ಮ ಭಾರತದ ಮೇಲೆ ನ್ಯೂಕ್ಲಿಯರ್ ಬಾಂಬ್ ಹಾಕಲ್ಲ ಅಂತ ಏನು ಗ್ಯಾರಂಟಿ? ಯಾಕೆ ಇಸ್ರೇಲ್ ಇಷ್ಟು ಅಗ್ರೆಸಿವ್ ಆಗಿ ಡಿಸೈಡ್ ಆಗ್ತಿದೆ ಅಂದರೆ, ಇರಾನ್ ಹತ್ರ ಏನಾದರೂ ನ್ಯೂಕ್ಲಿಯರ್ ಬಾಂಬ್ ಬಂತು ಅಂದರೆ ಯಾವತ್ತಾದ್ರೂ ಒಂದಿನ ಇಸ್ರೇಲ್ ಮೇಲೆ ನ್ಯೂಕ್ಲಿಯರ್ ಬಾಂಬ್ ಹಾಕುತ್ತೆ. ಇಸ್ರೇಲ್ ಬಂದ್ಬಿಟ್ಟು ತುಂಬ ಚಿಕ್ಕ ದೇಶ, ಇವಾಗ ನಮ್ಮ ಕೇರಳಗಿಂತ ಇದು. ಸೊ ಒಂದೇ ಒಂದು ನ್ಯೂಕ್ಲಿಯರ್ ಬಾಂಬು ಕೂಡ ಇಸ್ರೇಲ್ ಎಕ್ಸಿಸ್ಟೆನ್ಸ್ನೇ ನಾಶ ಮಾಡಿಬಿಡುತ್ತೆ. ಇವಾಗ ಎಕ್ಸಾಂಪಲ್, ನಮ್ಮ ಭಾರತೀಯರು ನಮ್ಮ ಇಡೀ ಭಾರತನ ನಾಶ ಮಾಡ್ತೀನಿ ಅಂದರೆ ನಮ್ಮ ಭಾರತೀಯರು ಯಾವ ರೀತಿ ಇದು ಮಾಡ್ತಾರೆ? ಪ್ರಾಣ ಆದ್ರೂ ಕೊಡ್ತಾರೆ, ಆಸ್ತಿ ಆದ್ರೂ ಕೊಡ್ತಾರೆ, ಏನ್ ಬೇಕಾದ್ರೂ ಮಾಡಕ್ ರೆಡಿ ಇರ್ತಾರೆ. ಅಗ್ರೆಸಿವ್ ಆಗಿ ಇಡೀ ಲೈಕ್ ಪ್ರತಿಯೊಬ್ಬ, ಇವಾಗ ನಾವು ನೀವೆಲ್ಲ ಕೂಡ ಯುದ್ಧಕ್ಕೆ ಹೋಗ್ತೀವಿ, ಇದ್ರೆ ನಾನಿರ್ಬೇಕು, ನನ್ನ ದೇಶ ಇರಬೇಕು, ಇಲ್ಲಾಂದ್ರೆ ಹೋಗ್ಬಿಡ್ಬೇಕು ಅನ್ನೋ ತರ. ಇಸ್ರೇಲ್ ಪ್ರತಿ ಕ್ಷಣ ಹಂಗೆ ಇರುತ್ತೆ. ಅವ್ರ ಎಕ್ಸಿಸ್ಟೆನ್ಸ್ ಥ್ರೆಟ್ ಅಂದ್ರೆ ಅವ್ರ ದೇಶ ಇದೆಯಾ ಇಲ್ಲ ಅನ್ನೋದೇ ಪ್ರಾಬ್ಲಮ್ ಆಗೋದು ಯಾವಾಗಂದ್ರೆ ಇರಾನ್ ಹತ್ರ ನ್ಯೂಕ್ಲಿಯರ್ ಬಾಂಬ್ ಇದ್ದಾಗ. ಅವರು ಬರೀ ಇರಾನ್ನೇ ಟಾರ್ಗೆಟ್ ಮಾಡಲ್ಲ, ಯಾವ ಮುಸ್ಲಿಂ ಕಂಟ್ರಿ ಹತ್ರ ಕೂಡ ನ್ಯೂಕ್ಲಿಯರ್ ಬಾಂಬ್ ಇರೋದಕ್ಕೆ ಇಸ್ರೇಲ್ ಬಿಡಲ್ಲ. ಏನಕ್ಕಂದ್ರೆ ಆಗಿನ ಕಾಲದಲ್ಲಿ ಯಹೂದಿಗಳಿಗೆ ಮತ್ತೆ ಇಸ್ರೇಲ್ಗೆ ಅವ್ರಿಗೆ ಮೀನ್ಸ್ ಮುಸ್ಲಿಂ ಅವ್ರಿಗೆ ಆಗ್ತಿರ್ಲಿಲ್ಲ. ಸೊ ಆ ಯಹೂದಿಗಳು ಯಾವತ್ತಾದ್ರೂ ಒಂದು ಫ್ಯೂಚರ್ಲಿ ಮತ್ತೆ ಅಟ್ಯಾಕ್ ಆಗುತ್ತೆ ಇಸ್ಲಾಮಿಕ್ ಕಂಟ್ರಿಯಿಂದ ಅಂದರೆ, ಮೊನ್ನೆ ನೀವು ಅಮಾಜ್ ಅವ್ರು ಅಟ್ಯಾಕ್ ಮಾಡಿದಾಗ ಪಾಕಿಸ್ತಾನ ಅವ್ರು ತುಂಬ ಹೇಳಿದ್ರಲ್ವಾ, ನಾವು ಇಸ್ರೇಲ್ ಮೇಲೆ ನ್ಯೂಕ್ಲಿಯರ್ ಬಾಂಬ್ ಹಾಕ್ಬಿಡ್ತೀವಿ ಹಾಗೆ ಹೇಗೆ ಅಂತ. ನಮ್ಮ ಇಂಡಿಯನ್ ರಿಕ್ವೆಸ್ಟ್ ಮಾಡಿದ್ರು ಅವರು, ಈ ಇಸ್ರೇಲ್ ಅವರು ಪಾಕಿಸ್ತಾನ ಅವ್ರು ನ್ಯೂಕ್ಲಿಯರ್ ಬಾಂಬ್ ಮಾಡೋವಾಗ ಅಟ್ಯಾಕ್ ಮಾಡ್ತೀವಿ, ನಿಮ್ಮ ಏರ್ ಬೇಸನ್ನು ಯೂಸ್ ಮಾಡ್ಕೊಳ್ಳೋದು ಪರ್ಮಿಷನ್ ಕೊಡಿ ಅಂತ. ಬಟ್ ನಮ್ಮ ಇಂಡಿಯಾ ಆ ಥರ ಏನಾದರೂ, ನಮ್ದು ಯಾವಾಗಲೂ ನ್ಯೂಟ್ರಲ್ ಇರುತ್ತಲ್ವಾ, ಆ ಥರ ಕೊಟ್ಟಾಗ ನಾವು ಪ್ರೋ ಇಸ್ರೇಲ್ ಆಗ್ತೀವಿ ಅಂತ ಹೇಳ್ಬಿಟ್ಟು ನಾರ್ಮಲಾಗಿ ಅದು ಕೊಟ್ಟಿರಲಿಲ್ಲ. ಮುಂದೊಂದು ದಿನ ವೆಯ್ಟ್ ಮಾಡಿ ಇಸ್ರೇಲ್ ಅವರು ಪಾಕಿಸ್ತಾನ ಅವ್ರನ್ನೂ ಹೊಡಿತಾರೆ. ಇವಾಗ ಇರಾನ್ ಅವರು, ಇವಾಗ ಪಾಕಿಸ್ತಾನ ಅಮೆರಿಕದ ಕೈಗೊಂಬೆ ಆಗಿದೆ, ಸೊ ಅಮೆರಿಕ ಹೇಳ್ದಂಗೆ ಕೇಳ್ಕೊಂಡಿರುತ್ತೆ, ಅದಕ್ಕೆ ಸುಮ್ಮನೆ ಬಿಟ್ಟವ್ರೆ. ಇಲ್ಲ ಅಮೆರಿಕ ಬಿಟ್ಬಿಟ್ಟು ನಾನು ಕಂಪ್ಲೀಟ್ ಇದು ಮಾಡ್ತೀನಿ, ಇಸ್ರೇಲ್ನು ನಾನು ಹೊಡಿತೀನಿ ಅಂತ ಹೇಳಿ ಇಮಿಡಿಯೇಟ್ ಬಂದು ಹೊಡಿತಾರೆ ಪಾಕಿಸ್ತಾನ ಅವ್ರನ್ನ. ಬಟ್ ಇಲ್ಲಿ ಈಗ ಅಮೆರಿಕ ಇಸ್ರೇಲ್ ಜಂಟಿ ದಾಳಿ ನಡೆಸ್ತಾರೆ, ಬಟ್ ಅಮೆರಿಕ ಪದೇ ಪದೇ ಪಾಕಿಸ್ತಾನನ ಮಧ್ಯಸ್ಥಿಕೆ ತೆಗೆದುಕೊಂಡು ಏನೋ ಸಂಧಾನ ಮಾಡ್ಕೊಂಡ್ಬಿಡ್ತು. 2 ಸತಿ ಮಾಡಿದ್ರು ಫೇಲ್ ಆಯ್ತು, ಕಂಡೀಷನ್ಸ್ ಯಾರು ಒಪ್ಕೊಳ್ತಾ ಇಲ್ಲ ಷರತ್ತುಗಳನ್ನ. ಅಂದ್ರೆ ಈ ಅಮೆರಿಕ ಇಲ್ಲಿ ಮಧ್ಯಸ್ಥಿಕೆ ತೆಗೆದುಕೊಳ್ಳುತ್ತೆ ಪಾಕಿಸ್ತಾನನ ಪದೇ ಪದೇ, ಅಂದ್ರೆ ಇಲ್ಲಿ ನಂಬಿಕೆ ಅನ್ನೋದು ಎಷ್ಟು ಅದು ಮಧ್ಯಸ್ಥಿಕೆ ಅನ್ನೋದು ಹೆಂಗಂದ್ರೆ, ಇವಾಗ ಕಾಡಲ್ಲಿ ಸಿಂಹ ಕೆಲಸ ಸಿಂಹ ಮಾಡ್ತಿರುತ್ತೆ, ಹುಲಿ ಕೆಲಸ ಹುಲಿ ಮಾಡ್ತಾ ಇರುತ್ತೆ, ಓಕೆನಾ. ಎಲ್ಲರಿಗೂ ಒಂದು ಕಮ್ಯುನಿಕೇಟ್ ಆಗಿ ಕೆಲಸ ಮಾಡೋದು ಯಾವುದು? ಗುಳ್ಳೆನರಿ. ಸೊ ಅಂತ ಗುಳ್ಳೆನರಿಗೆ ಬೆಸ್ಟ್ ಆಪ್ಷನ್ ಬಂದ್ಬಿಟ್ಟು ಪಾಕಿಸ್ತಾನ್ಗೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ. ಸೊ ಅವ್ರು ಏನಕ್ಕಂದ್ರೆ ಇವಾಗ ಗುಳ್ಳೆನರಿ ಎಲ್ಲ ಕಡೆ ಹೋದಾಗ ಏನೋ ಒಂದ್ ಸ್ವಲ್ಪ ಸಿಗುತ್ತಲ್ಲ, ಹಂಗೆ ಪಾಕಿಸ್ತಾನ ಅವ್ರು ಅಮೆರಿಕ ಅವ್ರು ಹೇಳ್ದಂಗೆ ಹೇಳಿದ್ರೆ ಅವ್ರಿಗೆ ವರ್ಲ್ಡ್ ಬ್ಯಾಂಕ್ ಅಲ್ಲಿ ಲೋನ್ ರಿಲೀಸ್ ಆಗ್ಬೇಕಂದ್ರೂ ಅಮೆರಿಕ, ಓಕೆನಾ. ಇಸ್ಲಾಮಿಕ್ ದೇಶಗಳಲ್ಲಿ ಇದು ಸಿಗ್ಬೇಕಂದ್ರೂ ಕೂಡ ಅಮೆರಿಕ. ಸೊ ಇಡೀ ಒಂಥರ ಗುಳ್ಳೆನರಿ ವ್ಯವಹಾರ ಮಾಡೋದಕ್ಕೆ ಪಾಕಿಸ್ತಾನ ಅನ್ನೋದು ಬೆಸ್ಟ್. ಇವಾಗ ನಮ್ಮ ಇಂಡಿಯಾದಲ್ಲಿ ಮಧ್ಯಸ್ಥಿಕೆ ಮಾಡ್ತಿಲ್ಲ ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಫಸ್ಟ್ ತಿಳ್ಕೊಬೇಕು ಜಿಯೋಪೊಲಿಟಿಕಲ್ಸ್ ಅಂದ್ರೆ ಏನು, ಯಾವ ಟೈಮಲ್ಲಿ ಮಧ್ಯಸ್ಥಿಕೆ ಮಾಡಬೇಕು ಅಂತ. ಇವಾಗ ಆ ಎರಡೂ ದೇಶಗಳು ನಮ್ಮ ಹತ್ರ ಬಂದ್ವಾ, ಅಥವಾ ನಮ್ಮ ಒಂದು ಕ್ಲೋಸ್ ದೇಶಕ್ಕೆ ಯಾವ್ದಕ್ಕಾದ್ರೂ ಒಂದು ಪ್ರಾಬ್ಲಮ್ ಆಗಿದ್ಯಾ, ಅವಾಗ ನಾವು ಇದು ಮಾಡಬೇಕು. ಇಸ್ರೇಲು ಸ್ಟ್ರಾಂಗ್ ಇದೆ, ಅಮೆರಿಕಾನು ಸ್ಟ್ರಾಂಗ್ ಇದೆ, ಅವ್ರ ಹತ್ರ ನಾವು ಹೋಗಿ ಏನು ಮಧ್ಯಸ್ಥಿಕೆ ಮಾಡ್ತೀವಿ, ನಮ್ದೇ ಇಲ್ಲಿ ನಾವು ಮಾಡ್ಕೊಳಕ್ ಆಗ್ತಿಲ್ಲ. ಸೊ ಇವಾಗ ನಾವು ಮಧ್ಯಸ್ಥಿಕೆ ಅವ್ರು ಬಂದವಾಗ ನಾವು ಮಾಡ್ಬೋದು. ಅದು ಬಿಟ್ಬಿಟ್ಟು ಪಾಕಿಸ್ತಾನ ತರ ಅದೇ ಗುಳ್ಳೆನರಿ ವ್ಯವಹಾರಗಳು ಬೇಡ ಅಷ್ಟೇ. ಇವಾಗ ಒಂದಿಬ್ರು ಏನೋ ಒಂದು ಮೊಲಕ್ಕೆ ಮತ್ತೆ ಇಲಿಗೆ ಏನೋ ಸಮಸ್ಯೆ ಆದಾಗ ಅವ್ನು ಸಿಂಹದ ಹತ್ರನೂ ಹುಲಿ ಹತ್ರ ಬಂದಾಗ ಹೇಳ್ಬೋದು ಸಿಂಹ, ನೋಡಪ್ಪ ಹಿಂಗ್ ಮಾಡ್ಕೊಡ್ರಿ ಅಂತ. ಅದ್ ಬಿಟ್ಬಿಟ್ಟು ಗುಳ್ಳೆನರಿ ತರ ಎಲ್ಲರ ಹತ್ರ ಹೋಗ್ಬಿಟ್ಟು ನಾವು ಮಾಡ್ತೀವಿ ಅಂದ್ರೆ ಆಗಲ್ಲ. ಎಸ್, ಅದೇ ಒಂದು ಜನ ನೆನ್ಪಿಟ್ಕೋಬೇಕು, ನ್ಯೂಕ್ಲಿಯರ್ ಬಾಂಬ್ ರೆಡಿ ಒಂದು 90% ವರೆಗೂ ಅವ್ರು ತಯಾರು ಮಾಡಿ ಇಟ್ಕೊಂಡ್ಬಿಟ್ರು ಅಂತ ಅಂದ್ರೆ ಕೇವಲ ಇಸ್ರೇಲ್ಗೆ ಮಾತ್ರ ಅಲ್ಲ ತೊಂದ್ರೆ, ಇಡೀ ಪ್ರಪಂಚಕ್ಕೆ. ಅದ್ರಲ್ಲಿ ನಮ್ಮ ಇಂಡಿಯಾಗೂ ಕೂಡ, ಯಾಕಂದ್ರೆ ಪಾಕಿಸ್ತಾನ ನಮ್ಮ ವಿರೋಧಿ, ನಮ್ಮ ಶತ್ರು. ಹಾಗಾಗಿ ಪಾಕಿಸ್ತಾನ ಏನಾದ್ರೂ ಇರಾನ್ ಜೊತೆ ಏನಾದ್ರೂ ಮಾತುಕತೆ ನಡೆಸಿ ಪಾಕಿಸ್ತಾನದಿಂದ ನಮಗೂ ಕೂಡ ಯುದ್ಧ ಆಗುವಂತ ಚಾನ್ಸಸ್ ಹೆಚ್ಚಾಗಿದೆ. ಹಾಗಾಗಿ ಈಗ ಪಾಕಿಸ್ತಾನ ಭಾರತದ ಮೇಲೆ ಮುಂದೊಂದಿನ ಈ ರೀತಿಯಾಗಿ ಒಂದು ವೇಳೆ ನ್ಯೂಕ್ಲಿಯರ್ ರೆಡಿ ಆಗಿ ಅಲ್ಲಿ 100% ಆಯ್ತು ಅಂತ ಅಂದಾಗ ಚಾನ್ಸಸ್ ಹೆಚ್ಚಾಗಿದೆಯಂತೇನಾ, ಹೇಗೆ? ಅಂದ್ರೆ ಪಾಕಿಸ್ತಾನ ಅವ್ರು ನ್ಯೂಕ್ಲಿಯರ್ ಬಾಂಬ್ ಹಾಕ್ತಾರೆ ಅಂತನಾ? ಪಾಕಿಸ್ತಾನ ಅವ್ರು ನ್ಯೂಕ್ಲಿಯರ್ ಬಾಂಬ್ ಹಾಕಿದ್ರೆ ಹಾಕೋ ಚಾನ್ಸ್ ಇದೆ, ಓಕೆನಾ. ಒಂದು 4 ಸಿಟಿಗಳನ್ನ ಟಾರ್ಗೆಟ್ ಮಾಡ್ತಾರೆ ಅವ್ರು, ಮೈನ್ ದಿಲ್ಲಿ ಮತ್ತೆ ಮುಂಬೈ ಮತ್ತೆ ಬೆಂಗಳೂರು ಮತ್ತೆ ಹೈದರಾಬಾದ್, ಈ 4 ಸಿಟಿಗಳಂತ ಅನ್ಕೊಳ್ಳಿ, ಅಥವಾ ಕೋಲ್ಕತ್ತಾ ಅಂತ. ಈ 4 ಸಿಟಿಗಳು ನಾವು ಕಳ್ಕೋಬೇಕಾಗುತ್ತೆ, ಅಥವಾ ನಮ್ದು ಜಾಸ್ತಿ ಇದು ಲಾಸ್ ಆಗುತ್ತೆ. ಬಟ್ ದ ಎಂಡ್ ಆಫ್ ದ ಡೇ ನಮ್ಮ ಇಂಡಿಯಾ ಇರುತ್ತೆ. ಬಟ್ ಅವ್ನು 4 ಸಿಟಿ ಮೇಲೆ ಅಟ್ಯಾಕ್ ಮಾಡೋಕ್ ಮೊದಲು ಅವನು ದೇಶನೇ ಇರಲ್ಲ. ಒಂದು ರಷ್ಯಾವನ್ನು ಅಟ್ಯಾಕ್ ಮಾಡಿರ್ಬೋದು, ಅಥವಾ ನಮ್ಮ ಇಂಡಿಯಾ ಅವರೇ ಅಟ್ಯಾಕ್ ಮಾಡಿರ್ಬೋದು, ಅಥವಾ ಇಸ್ರೇಲ್ ಅವರು ಅಟ್ಯಾಕ್ ಮಾಡಿರ್ಬೋದು. ಪಾಕಿಸ್ತಾನ ಅನ್ನೋದು ತುಂಬಾ ಚಿಕ್ಕ ದೇಶ. ಒಂದು ಸಲ ನ್ಯೂಕ್ಲಿಯರ್ ಬಾಂಬ್ ಹಾಕಿದ್ರೆ ಇಡೀ ಪಾಕಿಸ್ತಾನ ಮರುಭೂಮಿ ಅಥವಾ ಏನು ಜಪಾನ್ ಮೇಲೆ ಆಯ್ತೋ ಅದೇ ತರ ಫುಲ್ ಆಗಿರುತ್ತೆ. ಇಡೀ ಪಾಕಿಸ್ತಾನ ನಮ್ಮ ಬಾರ್ಡರಲ್ಲಿ ಬರುತ್ತೆ. ಸೊ ನಮ್ಮ ದೇಶದಲ್ಲಿ ಏನು ಬಲಿದಾನ ಕೊಟ್ಟಿರ್ತೀವೋ ಅವಾಗ ಅಖಂಡ ಭಾರತವನ್ನ ನಾವು ಕ್ರಿಯೇಟ್ ಮಾಡ್ಕೋಬಹುದು. ಸೊ ಪಾಕಿಸ್ತಾನ ಎಲ್ಲ ಅಷ್ಟು ಧೈರ್ಯ ಮಾಡಲ್ಲ. ಪಾಕಿಸ್ತಾನ ಎಲ್ಲ ಹೆಂಗಂದ್ರೆ ಇವಾಗ ಮಚ್ಚಿಡ್ಕೊಂಡು ಬರ್ತಾರೆ ಗೊತ್ತಾ ಜಗಳಕ್ಕೆ, ಹೊಡೆದ್ಬಿಡ್ತೀನಿ ಅಂತ ಅವ್ನು ಹೊಡೆಯಲ್ಲ ಅಂತ ಗೊತ್ತಾ ಅವ್ನಿಗೆ. ಅಂದ್ರೂ ಮಚ್ಚಿದೆ ಸೇಮ್ ಅದೇ ಪರಿಸ್ಥಿತಿಯಲ್ಲಿ ಭಯ ಇಡ್ಸೋದಕ್ಕೆ, ನನ್ನ ಹತ್ರ ನ್ಯೂಕ್ಲಿಯರ್ ಬಾಂಬ್ ಇದೆ, ನೀನ್ ಹಂಗ್ ಹೊಡಿಬೇಡ, ನೀನ್ ಹಿಂಗ್ ಹೊಡಿಬೇಡ, ನಾನು ಮಟ್ ತಗೊಂಡು ಹಾಕ್ಬಿಡ್ತೀನಿ ಅನ್ನೋ ತರ
ಪಾಕಿಸ್ತಾನವ್ರು ಬಿಹೇವ್ ಮಾಡ್ತಾರೆ ಅಷ್ಟೇ. ಅವ್ರಿಗೆ ಅಷ್ಟು ಧೈರ್ಯ ಇಲ್ಲ ಪಾಕಿಸ್ತಾನ ನ್ಯೂಕ್ಲಿಯರ್ ಬಾಂಬ್ ಅಷ್ಟು ಶಕ್ತಿನೇ ಇಲ್ಲ. ನ್ಯೂಕ್ಲಿಯರ್ ಬಾಂಬ್ ಹಾಕ್ಬೇಕಂದ್ರೆ ಅಮೆರಿಕ ಅವ್ರು ಪರ್ಮಿಷನ್ ಕೊಡ್ಬೇಕು ಪಾಕಿಸ್ತಾನ್ಗೆ. ಅವ್ರೇನು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಪಾಕಿಸ್ತಾನ್ ಇವಾಗ ಸೇಮ್ ಇಸ್ರೇಲ್ ಹೆಂಗ್ ಎಕ್ಸಿಸ್ಟೆನ್ಸ್ ಥ್ರೆಟ್, ಪಾಕಿಸ್ತಾನ ಅನ್ನೋ ದೇಶನೇ ಇರಲ್ಲ. ಸಿ ಅವರು ಇನ್ನೊಂದು ಹೇಳ್ಬೇಕಂದ್ರೆ ಅವ್ರದ್ದು ಯಾವುದೇ ಮಿಸೈಲ್ಸ್ ಬರ್ಬೇಕಂದ್ರೂ ಕೂಡ ನಮ್ದು ಆಂಟಿ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನೋ ಸ್ಟ್ರಾಂಗ್ ಇದೆ. ಅವ್ರಿಗೂ ಹೊಡೆದಿದೆ ಅಂದ್ರೆ ಅವ್ರಲ್ಲೇ ಬಿದ್ರೆ ಅವ್ರಿಗೂ ಅದು ಪ್ರಾಬ್ಲಮ್. ಪಾಕಿಸ್ತಾನ ಎಲ್ಲ ಅಷ್ಟು ಧೈರ್ಯ ಮಾಡಲ್ಲ. ಸಿಂಪಲ್ ಅದೇ ಮಚ್ಚಿಟ್ಕೊಂಡು ಭಯ ಇಡ್ಸೋದು ಅಷ್ಟೇ. ನಮ್ಮ ಹತ್ರ ನ್ಯೂಕ್ಲಿಯರ್ ಬಾಂಬ್ ಹಾಕ್ಬಿಡ್ತೀವಿ ಹಾಕಕ್ ಚಾನ್ಸೇ ಇಲ್ಲ ಅವರು. ಎಸ್, ಈಗ ನಾವು ಆಗ್ಲಿ ಮಾತನಾಡಿದ್ವಿ ಅಂದ್ರೆ ರಷ್ಯಾನ ಇಂಡಿಯಾಗೆ ಒಂದ್ಸಲ ಅನ್ನ ಇದ್ದ ಹಾಗೆ. ಇನ್ನು ಇಲ್ಲಿ ನಾವು ಒಂದು ಈಗ ರಷ್ಯಾ ಮತ್ತೆ ಚೀನಾ ಸಂಬಂಧ, ಇರಾನ್ ಮತ್ತೆ ಚೀನಾ ಸಂಬಂಧ, ಒಂದ್ ವೇಳೆ ಇಂಡಿಯಾ ಮತ್ತು ಚೀನಾ ಯುದ್ಧ ಆದಾಗ ಈ ಸಿಚುವೇಶನ್ ಸರ್ಕಲ್ ಅಲ್ಲಿ ಹೇಗಿರುತ್ತೆ ಅಂತ. ಫಸ್ಟ್ ಬಂದ್ಬಿಟ್ಟು ಇಂಡಿಯಾ ಮತ್ತೆ ಚೀನಾಗೆ ಇನ್ನೊಂದು 5 ವರ್ಷದಲ್ಲಿ ಯುದ್ಧ ಆಗುವಂತ ಚಾನ್ಸ್ ಇದೆ. ಯಾವಾಗ ನಮ್ಮ ಇಂಡಿಯಾ POKನ ಆಕ್ಯುಪೈ ಮಾಡ್ಕೊಳ್ಳೋಕೆ ಇದೆ ಯಾವಾಗ ನಮ್ಮ ಇಂಡಿಯಾನ POKನ ಆಕ್ಯುಪೈ ಮಾಡ್ಕೊಳಕ್ ಹೋಗುತ್ತೋ ಅವಾಗ ಯುದ್ಧ ಆಗುವಂತ ಚಾನ್ಸ್ ಇದೆ. ನಮ್ಮ ಇಂಡಿಯಾ ಜಮ್ಮು ಕಾಶ್ಮೀರ ಏನ್ ನೋಡ್ತಿರೋ ಅದು ಅಕ್ಷಯ್ ಚೀನ್ ಬಂದ್ಬಿಟ್ಟು ಚೀನಾ ಅವ್ರ ಹತ್ರ ಇದೆ. ಬಟ್ ಚೀನಾ ಅವ್ರಿಗೊಂದು ಭಯ ಇದೆ, ಏನಂದ್ರೆ ನಮ್ಮ ಇಂಡಿಯಾ ಏನಾದ್ರು ಯುದ್ಧ ಮಾಡ್ತೀವಿ ಅಂದ್ರೆ ಅವರ ಟಿಬೆಟ್ ಅನ್ನೋದು ದೇಶ ಇದೆಯಲ್ವಾ, ಅದ್ರ ಮೇಲೆ ನಾವು ಕಣ್ಣಾಕ್ತೀವಿ ಅಂತ ಒಂದು ಭಯ ಇದೆ. ಅದಕ್ಕಿಂತ ಮೇಯ್ನು ನಮ್ಮ ಅಂಡಮಾನ್ ನಿಕೋಬಾರ್ ಇದೆಯಲ್ವಾ, ಅದ್ರ ಹತ್ರ ಒಂದು ಸ್ಟ್ರೈಟ್ ಆಫ್ ಮಲಾಕಾ ಸಮಥಿಂಗ್ ಇದೆ. ಸೊ ಅಲ್ಲಿ ಬಂದ್ಬಿಟ್ಟು ನಾವು ಅವರ ಇವಾಗ ಹೆಂಗ್ ಸ್ಟ್ರೈಟ್ ಆಫ್ ಹಾರ್ಮೋಸ್ನ ಅವ್ರು ಬ್ಲಾಕ್ ಮಾಡ್ಕೊಂಡಿದಾರೋ ಹಂಗೆ ನಮ್ಮ ಇಂಡಿಯಾ ಏನಾದ್ರು ಬ್ಲಾಕ್ ಮಾಡಿದೀವಿ ಅಂದ್ರೆ ಚೀನಾದ ಉಸಿರುಗಟ್ಟದಂಗೆ ಆಗುತ್ತೆ. ಸೊ ಅದಕ್ಕೆ ಚೀನಾ ಅವೆರಡೂ ಭಯಗಳಿಂದ ಇದಿದೆ. ಮತ್ತೆ ಇನ್ನೊಂದು, ಭಾರತ ಆಗ್ಲಿ ಅಥವಾ ಚೀನಾ ಆಗ್ಲಿ ಯಾವತ್ತು ಫುಲ್ ಫ್ಲಡ್ಜೆಡ್ ಯುದ್ಧಕ್ಕೆ ಹೋಗಲ್ಲ. ಏನಕ್ಕಂದ್ರೆ ಯಾವುದೇ ಡೆವಲಪ್ಮೆಂಟ್ ನೇಷನ್ಸ್ ಆದ್ರೂ ಕೂಡ ಯುದ್ಧ ಮಾಡಕ್ ಹೋಗಲ್ಲ. ಸೊ ಇವಾಗ ರಷ್ಯಾ ಮತ್ತೆ ಇವಾಗ ಚೀನಾ ಮತ್ತೆ ಇಂಡಿಯಾ ಯುದ್ಧ ಆದ್ರೆ ರಷ್ಯಾ ಯಾರಿಗೆ ಸಪೋರ್ಟ್ ಮಾಡುತ್ತಂದ್ರೆ ರಷ್ಯಾ ಆಲ್ವೇಸ್ ನ್ಯೂಟ್ರಲ್ ಇರುತ್ತೆ. ಯಾಕಂದ್ರೆ ಚೀನಾನೂ ಬೇಕು ರಷ್ಯಾಗೆ, ಇಂಡಿಯಾನೂ ಬೇಕು. ಒಂದ್ ಸ್ವಲ್ಪ ನಮ್ಮ ಇಂಡಿಯಾಗೆ ಸಪೋರ್ಟ್ ಮಾಡುತ್ತೆ, ಇಲ್ಲ ಅಂತಲ್ಲ, ಬಟ್ ಡೈರೆಕ್ಟ್ ಆಗಿ ಸಪೋರ್ಟ್ ಮಾಡೋಕ್ಕಾಗಲ್ಲ. ಏನಕ್ಕಂದ್ರೆ ಚೀನಾದ ಎಕನಾಮಿ ತುಂಬಾ ಸ್ಟ್ರಾಂಗ್ ಇದೆ. ಇವಾಗ ಇಬ್ರು ಯಾರಾದ್ರೂ ಜಗಳ ಆಡಕ್ ಹೋಗ್ತಾರೆ ಅಂತ ಅನ್ಕೊಳ್ಳಿ, ಒಬ್ಬನ ಹತ್ರ 100 ರೂಪಾಯಿ ಇರುತ್ತೆ, ಇನ್ನೊಬ್ಬನ ಹತ್ರ ಒಂದು 10 ರೂಪಾಯಿ ಇರುತ್ತೆ. ಸೊ 100 ರೂಪಾಯಿ ಇರೋನ್ ಏನ್ ಮಾಡ್ತಾನೆ, ಹೊಡೆದ್ಬಿಟ್ಟು ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಅಲ್ಲಿ ಲಂಚ ಕೊಟ್ಬಿಟ್ಟಾದ್ರೂ ವಾಪಸ್ ಬಂದ್ಬಿಡ್ತಾನೆ. ಸೊ ಚೀನಾ ಆಲ್ರೆಡಿ ತುಂಬಾ ಡೆವಲಪ್ಡ್ ಆಗಿದೆ, ಇನ್ಫ್ರಾಸ್ಟ್ರಕ್ಚರ್ ಇದೆ, ಒಳ್ಳೆ ಇದಿದೆ, ಎಲ್ಲ ಇದೆ ಅವ್ರ ಹತ್ರ. ಹಾಗಂತ ಆರ್ಮಿ ಯಾವ್ದು ಸ್ಟ್ರಾಂಗ್ ಇದೆ ಅಂದ್ರೆ ನಮ್ಮ ಇಂಡಿಯಾನೇ ಸ್ಟ್ರಾಂಗ್ ಇದೆ. ಚೀನಾದ ಎಕ್ವಿಪ್ಮೆಂಟ್ಸ್ ಅವ್ರು ಅದಿದೆ ಇದಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ಲ, ಅವೆಲ್ಲ ಕೂಡ ಫಸ್ಟ್ ಕಾಪಿ. ಸೊ ನಮ್ಮ ಹತ್ರ ಇರೋದು ಒರಿಜಿನಲ್. ಅಂಡ್ ಇನ್ನೊಂದು, ಚೀನಾದ ಆರ್ಮಿ ಸೋಲ್ಜರ್ಸ್ ವೈಸ್ ಎಲ್ಲ ನೋಡ್ಕೊಂಡ್ರು ಕೂಡ ನಮ್ಮವರು ಇವಾಗ ನಿಮ್ಗೆ ಓವರ್ ಆಲ್ ವರ್ಲ್ಡ್ ಅಂತ ನೋಡ್ಕೊಂಡ್ರೆ ಅವರು ಟಾಪ್ 3 ಅಲ್ಲಿ ಇದ್ದಾರೆ, ನಾವು ಟಾಪ್ 4 ಅಲ್ಲಿ ಇದೀವಿ. ಏರ್ ಫೋರ್ಸ್ ಅಲ್ಲಿ ನಾವು ಟಾಪ್ 3 ಅಲ್ಲಿ ಇದೀವಿ, ಅವ್ರು 4 ಅಲ್ಲಿ ಇದ್ದಾರೆ. ಓವರ್ ಆಲ್ ಆಗಿ ನೋಡ್ಕೊಂಡ್ರೆ ಅವ್ರು ಓವರ್ ಆಲ್ ಎಕನಾಮಿನ ಇಟ್ಕೊಂಡ್ರೆ ಅವ್ರು ಮುಂದೆ ಇರ್ತಾರೆ. ಬರೀ ಆರ್ಮಿ ಅಂತ ತಗೊಂಡ್ರೆ ನಮ್ಮವರೇ. ಚೀನಾ ಐಟಮ್ಸ್ ಅಂತ ನಾವು ಮಾತಾಡ್ತೀವಿ, ಸೇಮ್ ಡೂಪ್ಲಿಕೇಟ್ ಅಂತ ಆ ರೀತಿಯಲ್ಲಿ. ಸೊ ಹಾಗಾಗಿ ಅಷ್ಟು ಶಕ್ತರಾಗಿಲ್ಲ ಯುದ್ಧ ಅಂತ ಬಂದ್ರೆ. ಬಟ್ ಒಂದ್ ವೇಳೆ ಬಂದ್ರೆ ಒಂದಿಷ್ಟು ಭಯಗಳಿದಾವೆ. ಖಂಡಿತ. ಅವ್ರಿಗೆ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ಅವ್ರು ಬ್ರಹ್ಮೋಸ್ ಅಂದ್ರೆ ಭಯ. ಯಾಕಂದ್ರೆ ಅವ್ರು ಬ್ರಹ್ಮೋಸ್ನ ಹೊಡಿಯೋ ಆಂಟಿ ಮಿಸೈಲ್ ಅವ್ರ ಹತ್ರ ಇಲ್ಲ. ಬ್ರಹ್ಮೋಸ್ನ ಹೊಡಿಯೋದು ಅವ್ರ ಹತ್ರನೇ ಅಲ್ಲ, ಅಮೆರಿಕ ಮತ್ತೆ ಇಸ್ರೇಲ್ ಅವ್ರ ಹತ್ರ ಕೂಡ ಅಷ್ಟು ಟೆಕ್ನಾಲಜಿ ಬಂದಿಲ್ಲ. ಏನಕ್ಕಂದ್ರೆ ಇವಾಗ ಈ ಬ್ರಹ್ಮೋಸ್ ಹಿಂಗ್ ಮಿಸೈಲ್ ಹೋಗುತ್ತಂದ್ರೆ ಅವರೇ ರಾಡರ್ಸ್ ಅದನ್ನ ರೀಡ್ ಮಾಡಿ, ಸೊ ಅದಕ್ಕೆ ಆಂಟಿ ಮಿಸೈಲ್ ಅನ್ನು ಕಳಿಸ್ಬೇಕು. ಇಡೀ ವರ್ಲ್ಡ್ ಅಲ್ಲಿ ಬ್ರಹ್ಮೋಸ್ ಹೈಯೆಸ್ಟ್ ಕ್ರೂಸ್ ಮಿಸೈಲ್ ಅಲ್ಲಿ ಇದೆ. ಸೊ ನಿಮ್ಗೆ ಅಷ್ಟು ಸ್ಪೀಡಲ್ಲಿ ಇನ್ನೊಂದು ಸ್ಪೀಡಲ್ಲಿ ಬಂದು ಹೊಡಿಬೇಕಲ್ಲ, ಈಸಿಯಾಗಿ. ಬ್ರಹ್ಮೋಸ್ ಅಂದ್ರೆ ಇವ್ರಿಗೆ ಭಯ. ಸೊ ಅದಕ್ಕೆ ಚೀನಾದ ಸುತ್ತಮುತ್ತಲು ಯಾರ್ಯಾರು ಇದಾರೋ ದೇಶಗಳು ಅವರೆಲ್ಲ ಕೂಡ ಭಾರತದ ಹತ್ರ ಇದು ಬೈ ಮಾಡೋದಕ್ಕೆ ಬ್ರಹ್ಮೋಸ್ನ ಟ್ರೈ ಮಾಡ್ತಿದ್ದಾರೆ, ಬ್ರಹ್ಮೋಸ್ ಮಿಸೈಲ್ನ. ಸರ್, ಇದೀಗ ಈ ಚೀನಾ ತಯಾರು ಮಾಡುವಂತ ವಸ್ತುಗಳ ಬಗ್ಗೆ ಮಾತಾಡ್ತಿದ್ವಿ. ಅದರಲ್ಲಿ ಒಂದಿದೆ ಅಂದ್ರೆ ಇರಾನ್ಗೆ ಚೀನಾ ಒಂದಿಷ್ಟು ವಸ್ತುಗಳನ್ನ ಸಪ್ಲೈ, ಈ ಡ್ರೋನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಪ್ಲೈ ಮಾಡುತ್ತೆ. ಅಲ್ಲಿಂದ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ತೆಗೆದುಕೊಳ್ಳುತ್ತೆ ಇರಾನು. ಸೊ ಅದನ್ನ ತೆಗೆದುಕೊಂಡು ಈಗ ಒಂದು ಡ್ರೋನ್ ಬಿಡೋದ್ರಲ್ಲಿ ಒಂದು 10 ಡ್ರೋನ್ ಬಿಟ್ಬಿಡೋದು, ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲಿ ತೆಗೆದುಕೊಂಡು. ಅಂದ್ರೆ ಕೇವಲ ಒಂದು 18 ಲಕ್ಷ ರೂಪಾಯಿ ಏನು ಅಷ್ಟೇ ಅದಕ್ಕೆ ಖರ್ಚಾಗುತ್ತೆ ಅನ್ನುವಂಥದ್ದೆಲ್ಲ ಇದೆ. ಸೊ ಇದು ಚೀನಾ ನಿಜವಾಗ್ಲೂ ಸಪ್ಲೈ ಮಾಡುತ್ತಾ ಇರಾನ್? ಚೀನಾ ಅವ್ರದ್ದು ಏನ್ ಪ್ರಾಬ್ಲಮ್ ಆಗಿದೆ ಅಂದ್ರೆ, ಚೀನಾ ಅವ್ರದ್ದು ಒಂದು ರಾಂಗ್ ಕ್ಯಾಲ್ಕುಲೇಷನ್ ಇದೆ. ಇಡೀ ವರ್ಲ್ಡ್ ಚೀನಾ ಏನ್ ಸಪ್ಲೈ ಮಾಡುತ್ತೋ ಅದೆಲ್ಲ ಫಸ್ಟ್ ಕಾಪಿ ಮಾಡುತ್ತೆ. ಅವ್ರ ಹತ್ರ ಏನ್ ಇಟ್ಕೊಂಡಿದೆ ಅಂತ ಹೇಳ್ಬಿಟ್ಟು ಅವ್ರು ಇದುವರೆಗೂ ಎಲ್ಲೂ ಪ್ರೂವ್ನೇ ಮಾಡಿಲ್ಲ. ಚೀನಾ ಬಂದ್ಬಿಟ್ಟು ತುಂಬಾ ಬುದ್ಧಿವಂತಿಕೆ ದೇಶ, ಯಾರ ಜೊತೆ ಯುದ್ಧಕ್ಕೆ ಹೋಗಲ್ಲ ಅವರು. ಓಕೆನಾ, ಯುದ್ಧಕ್ಕೆ ಹೋಗಲ್ಲ ಅಂದ್ರೆ ಅವರು ಇದು ವರ್ಕ್ ಆಗುತ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೆಂಗ್ ಪ್ರೂವ್ ಮಾಡ್ತಾರೆ? ಇವಾಗ ನಮ್ದು ರೀಸೆಂಟ್ ಆಗಿ ಪಾಕಿಸ್ತಾನ್ ಆಪರೇಷನ್ ಸಿಂಧೂರ್ ಆದಾಗ ಬ್ರಹ್ಮೋಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಿತ್ತು ಎಲ್ಲರಿಗೂ, ಇಡೀ ಪ್ರಪಂಚಕ್ಕೆ ಗೊತ್ತಾಯ್ತು. ಚೀನಾ ಅವ್ರು ಏನಾದ್ರು ಯುದ್ಧ ಮಾಡಿದ್ರೆ ಅಲ್ವಾ ಗೊತ್ತಾಗೋದು. ಸೊ ಅವ್ರು ಎಲ್ಲ ಬೇರೆ ದೇಶಗಳು ಕೊಟ್ಟಿರೋದೆಲ್ಲ ಫಸ್ಟ್ ಕಾಪಿ. ಅವ್ರ ಹತ್ರ ಏನಿದೆ ಅಂತ ಹೇಳ್ಬಿಟ್ಟು ಅವತ್ತು ಇನ್ನೂ ಅವರು ಡಿಸ್ಪ್ಲೇ ಮಾಡಿಲ್ಲ, ಅಂದ್ರೆ ಯೂಸ್ ಮಾಡಿಲ್ಲ ಅವರು. ಸೊ ಈ ಇರಾನ್ ಅವ್ರಿಗೆ ಏನಕ್ಕೆ ಕೊಡ್ತಾರೆ ಅಥವಾ ಏನಕ್ಕೆ ಇದೆಲ್ಲ ಕೊಡ್ತಾರೆ ಅಂದ್ರೆ, ಬಿಕಾಸ್ ಆಫ್ ಇರಾನ್ ಆಯಿಲ್ ಬಂದ್ಬಿಟ್ಟು ಮೆಜಾರಿಟಿ ಬಂದ್ಬಿಟ್ಟು ಚೀನಾ ಅವರೇ ತಗೊಳ್ತಿದ್ದಾರೆ. ಅಮೆರಿಕ ಸ್ಯಾಂಕ್ಷನ್ಸ್ ಇದ್ರು ಕೂಡ ಚೀನಾ ಅವರು ಕಳ್ಳ ಮಾರ್ಗದಲ್ಲಿ ತಗೊಳ್ತಿದ್ದಾರೆ. ಸೊ ಅದಕ್ಕೆ ಅವರು ಆಯುಧಗಳನ್ನ ಸಪ್ಲೈ ಮಾಡ್ತಿದ್ದಾರೆ ಹೊರತು. ಮತ್ತೆ ಇರಾನ್ಗೂ ಮತ್ತೆ ಇಸ್ರೇಲ್ ಲೈಕ್ ಚೀನಾಗ್ ತಗೊಂಡ್ರೆ ಸ್ವಲ್ಪ ಇರಾನ್ ಅವರೇ ಸ್ವಲ್ಪ ಚೆನ್ನಾಗಿ ವರ್ಕ್ ಮಾಡ್ತಾರೆ. ಇನ್ನು ಫಸ್ಟ್ ಕಾಪಿ ಅನ್ನೋದಕ್ಕಿಂತ ಸ್ವಲ್ಪ ಒರಿಜಿನಲ್ ಇರುತ್ತೆ. ಅವ್ರದ್ದು ಶಾಹಿದ್ ಡ್ರೋನ್ಸ್ ಅಂತ ಇದೆ,
ಮತ್ತೆ ಇನ್ನು ಬೇರೆ ಬೇರೆ ಇದಿದೆ. ಅವ್ರ ಹತ್ರ ಇದ್ದಿದ್ದು ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ಚೀನಾ ಅವ್ರದ್ದೇ, ಓಕೆ ವರ್ಕ್ ಆಗಿಲ್ಲ. ಇವಾಗ HQ9 ಅಂತ ಬರುತ್ತೆ ಚೀನಾ ಅವ್ರದ್ದು, ವರ್ಕ್ ಆಗಿಲ್ಲ. ಅವ್ರದ್ದು ಅದನ್ನೇ ಫಸ್ಟ್ ಹೊಡೆದ್ರು ಇಸ್ರೇಲ್ ಅವರು. ಇವನ್ ನಮ್ಮ ಇಂಡಿಯಾ ಅವರು ಅದನ್ನೇ ಹೊಡೆದಿದ್ದು. ಮೊನ್ನೆ ಏರ್ ಡಿಫೆನ್ಸ್ ಸಿಸ್ಟಮ್ ಅವ್ರದ್ದು ಇವಾಗ ಎಕ್ಸಾಂಪಲ್ ಒಂದು ಮಿಸೈಲ್ ಹಾಕಿದಾಗ ಅದು ಮೊದಲೇ ಗೊತ್ತಾಗುತ್ತೆ ನಮ್ಮ ಮಿಸೈಲ್ ಬರ್ತಿದೆ ಅಂತ ಬಿಟ್ಟು, ಅದನ್ನ ನಮ್ಮ ರ್ಯಾಡರ್ಸ್ ಕಂಡಿಡಿದು ಅದಕ್ಕೆ ಆಂಟಿ ಮಿಸೈಲ್ ಅಲ್ಲಿ ಹೊಡಿಬೇಕು. ನಮ್ಮ ಇಂಡಿಯಾದವ್ರು ಏನ್ ಮಾಡಿದ್ರು ಅಂದ್ರೆ ಫಸ್ಟ್ ಒಂದು ಡಮ್ಮಿ ಏರೋಪ್ಲೇನ್ ಬಿಟ್ರು ಏರೋಪ್ಲೇನ್ ಟೈಪ್. ಸೊ ಅದಕ್ಕೆ ಬಂದು ಒಂದು ಮಿಸೈಲ್ ಬಂದು ಹೊಡಿತು. ಸೊ ಅವಾಗ ನಮಗೆ ಲೊಕೇಶನ್ ಗೊತ್ತಾಗುತ್ತೆ ಎಲ್ಲಿಂದ ಏರ್ ಡಿಫೆನ್ಸ್ ಸಿಸ್ಟಮ್ ವರ್ಕ್ ಆಗ್ತಿದೆ ಅಂತ ಬಿಟ್ಟು. ನಮ್ಮ ಇಂಡಿಯಾ ಅವ್ರು ಏನ್ ಮಾಡಿದ್ರು ಅಂದ್ರೆ ನೆಕ್ಸ್ಟ್ ಬ್ರಹ್ಮೋಸ್ನ ಡೈರೆಕ್ಟ್ ಆಗಿ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಹೊಡೆದ್ರು HQ9ಗೆ. ಆಮೇಲೆ ಅವ್ರ ಹತ್ರ ಎಲ್ಲಿ ರ್ಯಾಡರ್ಸೇ ಇಲ್ಲಲ್ಲ, ಎಲ್ಲ ಬ್ಯಾಕ್ ಟು ಬ್ಯಾಕ್ ಫೈರ್ ಮಾಡಿದ್ರು ಆ ಥರ. ಅದೇ ಈ ಒಂದು ಯುದ್ಧದಲ್ಲಿ ಎಲ್ಲರೂ ಮಾತಾಡುವಂಥದ್ದು ಇಸ್ರೇಲ್ ಇರಾನ್ ಯುದ್ಧ ಆಗಿರೋದ್ರಲ್ಲಿ ಒಂದೇನೋ ಕ್ಲಾರಿಟಿ ಇದೆಯಪ್ಪ. ಈ ಅಮೆರಿಕ ಯಾಕೆ ಇಸ್ರೇಲ್ ಜೊತೆ ಸೇರಿ ಯುದ್ಧ ಮಾಡ್ತು ಅನ್ನೋದೇ ಇಲ್ಲಿ ಡೊನಾಲ್ಡ್ ಟ್ರಂಪ್ಗೆ ಎಷ್ಟೋ ಜನ ಮಾತಾಡ್ತಾರೆ, ಏನೋ ಹುಚ್ಚತನ ಹಂಗೆ ಹಿಂಗೆ ಮಾಡ್ತಾರೆ ಅಂತ. ಬಟ್ ಅವ್ರು ಆಡ್ತಾ ಇರುವಂತ ರೀತಿನೇ ವಿಚಿತ್ರವಾಗಿದೆ. ಇಡೀ ಅಮೆರಿಕನ ಕಂಟ್ರೋಲ್ ಮಾಡೋದು ಇಸ್ರೇಲ್ ಯಾಕೆ ಅಷ್ಟು ಪವರ್ಫುಲ್ ಅಥವಾ ಅಷ್ಟು ಚಿಕ್ಕ ದೇಶ ಆಗಿದ್ರು ಕೂಡ ಇಡೀ ವರ್ಲ್ಡ್ ದೊಡ್ಡಣ್ಣ ಅಂತ ಅಮೆರಿಕಾಗಂತ ದೊಡ್ಡಣ್ಣನ ಯಾರಾದ್ರೂ ಕಂಟ್ರೋಲ್ ಮಾಡ್ತಾರಂದ್ರೆ ಅದು ಇಸ್ರೇಲ್. ಇವಾಗ ಬಾಹುಬಲಿ ಮೂವಿ ನೋಡಿದಿರಾ? ಬಾಹುಬಲಿಯಲ್ಲಿ ಪ್ರಭಾಸ್ ಎಂತ ದೊಡ್ಡ ವೀರ ಅಂದ್ರೆ ಅಷ್ಟು ಯುದ್ಧ ಮಾಡ್ತಾನೆ, ಅಷ್ಟೆಲ್ಲ ಇದ್ ಮಾಡ್ತಾನೆ. ಹಾಗಂತ ಅನುಷ್ಕಾ ಮುಂದೆ ಯಾವ ರೀತಿ ತಲೆ ತಗ್ಗಿಸ್ತಾನೋ ಅಥವಾ ಅನುಷ್ಕಾನ ಒಂದು ದೋಣಿ ಹತ್ಸೋಗ ಯಾವ ರೀತಿ ಒಂದು ಇದ್ ಮಾಡ್ತಾನೋ ಅದೇ ರೀತಿ ಅಮೆರಿಕ ಇಡೀ ಪ್ರಪಂಚದಲ್ಲಿ ಬೇಕಿದ್ರೆ ಆಟ ಆಡುತ್ತೆ, ಇಸ್ರೇಲ್ ಮುಂದೆ ಆಟ ಆಡಕ್ಕಾಗಲ್ಲ. ಏನಕ್ಕಂದ್ರೆ ಇಡೀ ಅಮೆರಿಕದಲ್ಲಿ ಆ ಇಸ್ರೇಲ್ ಅವರ ಇನ್ಫ್ಲುಯೆನ್ಸ್ ಅನ್ನೋದು ಅಷ್ಟಿದೆ. ನಾವು ಯೂಸ್ ಮಾಡುವಂಥ ಗೂಗಲ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಮೈಕ್ರೋಸಾಫ್ಟ್ ಆಗಿರ್ಬೋದು, ಇಂಟೆಲ್ ಆಗಿರ್ಬೋದು, ಇಡೀ ವರ್ಲ್ಡ್ ಟೆಕ್ ವರ್ಲ್ಡ್ ಅಂತ ಏನು ಕರಿತೀವೋ ಇವಾಗ ಟೆಕ್ನಾಲಜಿ ಮೇಲೆ ನಿಂತಿರೋದಲ್ವಾ, ಆ ಎಲ್ಲ ಬಿಸ್ನೆಸ್ ಮ್ಯಾನ್ಗಳು ಕೂಡ ಯಹೂದಿಗಳು, ಜ್ಯೂಸ್ ಅಂತ ಕರಿತೀವಿ. ಸೊ ಆ ಯಹೂದಿಗಳು ಮೇನ್ ಅಮೆರಿಕದಲ್ಲಿ ಏನು ಎಕಾನಮಿಯನ್ನು ಕಾಂಟ್ರಿಬ್ಯೂಟ್ ಮಾಡ್ತಿದ್ರು ಅದರಲ್ಲಿ ಇವ್ರದ್ದು ಕೈ ಮುಂದೆ ಜಾಸ್ತಿ ಇದೆ ಕೈ. ಸೊ ಇಸ್ರೇಲ್ ಏನ್ ಹೇಳುತ್ತೋ ಅದನ್ನ ಅಮೆರಿಕ ಕೇಳಲೇಬೇಕು. ವೈ? ಬಿಕಾಸ್ ಇಸ್ರೇಲ್ನ ಇನ್ಫ್ಲುಯೆನ್ಸ್ ಅನ್ನೋದು ಅಷ್ಟಿದೆ ಅಮೆರಿಕದ ಮೇಲೆ. ಅಮೆರಿಕ ಇವಾಗ ಎಕ್ಸಾಂಪಲ್ ನಮ್ಮ ಇಂಡಿಯಾದಲ್ಲಿ ಮುಖೇಶ್ ಅಂಬಾನಿ ಮತ್ತೆ ಅದಾನಿ ಹೇಳಿದ್ರೆ ಅವಾಗ ಗೌರ್ಮೆಂಟ್ ಅವ್ರು ಕೇಳಲ್ವಾ? ಸೇಮ್ ಅದೇ ರೀತಿ ಅಲ್ಲೂ ಕೂಡ ಮೋಸ್ಟ್ ಆಫ್ ದ ಬಿಸ್ನೆಸ್ ಮ್ಯಾನ್ ಅಲ್ಲಿ ಯಹೂದಿಗಳೇ. ಸೊ ಯಹೂದಿಗಳು ಏನ್ ಹೇಳ್ತಾರೋ ಅದನ್ನ ಅಲ್ಲಿನ ಅಮೆರಿಕ ಗೌರ್ಮೆಂಟ್ ಅವ್ರು ಕೇಳಲೇಬೇಕು, ಇಲ್ಲಾಂದ್ರೆ ಸ್ವಲ್ಪ ನೆಕ್ಸ್ಟ್ ಅವ್ರ ಗೌರ್ಮೆಂಟೇ ಬರೋಕ್ಕೆ ಇಸ್ರೇಲ್ ಅವ್ರು ಬಿಡಲ್ಲ, ಅಷ್ಟು ಪವರ್ಫುಲ್ ಕಂಟ್ರೋಲ್ ಮಾಡ್ತಾರೆ ಇಸ್ರೇಲ್. ಓಕೆ, ಈ ಯುದ್ಧದ ವಿಚಾರದಲ್ಲಿ ನಮ್ಮ ದೇಶದಲ್ಲಿ ನಮ್ಮ ಪ್ರಧಾನಿ ಅವ್ರು ತೆಗೆದುಕೊಂಡಂತ ಒಂದಿಷ್ಟು ನಿಲುವುಗಳು, ಈಗ ಏನು ಅಲ್ಲಿಂದ ಹಡಗುಗಳು ಪಾಸ್ ಆಗ್ತವೆ ಅಂದ್ರೆ ಈಗ ನಾವು ಗಮನಿಸೋದಾದ್ರೆ ಬೇರೆ ಬೇರೆ ದೇಶಗಳ ಜೊತೆಗೆ ಒಂದು ಒಳ್ಳೆ ರೀತಿಯಂತ ಬಾಂಧವ್ಯವನ್ನ ಇಟ್ಕೊಂಡು ಬರ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು. ಬಟ್ ಇದು ಎಲ್ಲದರ ಮಧ್ಯೆ ಒಂದು ಭಯ ಅನ್ನೋದಿರುತ್ತೆ. ಈಗ ನಾವು ಗಮನಿಸಿದ್ವಿ ಅಂದ್ರೆ ಲಾಸ್ಟ್ ವೆನೆಜುವೆಲಾದಿಂದ ಅಮೆರಿಕಾದವರು ಅಲ್ಲಿರುವಂತ ಪ್ರೆಸಿಡೆಂಟ್ ನ ಕಿಡ್ನಾಪ್ ಮಾಡ್ತಾರೆ. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಈ ಸಿಚುವೇಶನ್ ಏನಾದ್ರೂ ಬರುವಂತ ಚಾನ್ಸಸ್ ಇದೆಯಾ? ಅಂದ್ರೆ ಇವಾಗ ಎಕ್ಸಾಂಪಲ್ ಟ್ರಂಪ್ ಬಂದ್ಬಿಟ್ಟು ನಮ್ಮ ನರೇಂದ್ರ ಮೋದಿ ಅವರನ್ನು ಕೂಡ ನೈಟ್ ಅಂಡ್ ನೈಟ್ ಹೋಗಿ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಡ್ತಾರೆ, ವೆನೆಜುವೆಲಾ ಪ್ರೆಸಿಡೆಂಟ್ ತರ. ಹಾ, ಅಂದ್ರೆ ಇತ್ತೀಚೆಗೆ ಒಂದು ಇಂಡಿಯಾ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಓಕೆ, ಆ ಕ್ವಶನ್ಗೆ ಆನ್ಸರ್ ಮಾಡ್ಬೇಕಂದ್ರೆ ನಮ್ಮ ಇಂಡಿಯಾ ಬಗ್ಗೆ ತಿಳ್ಕೊಬೇಕು. ನಮ್ಮ ಇಂಡಿಯಾ ಸಣ್ಣ ದೇಶ ಅಲ್ಲ. ಅಮೆರಿಕ ಅವರು ವಿಯೆಟ್ನಾಂ ಅಲ್ಲಿ ಒಂದು ಯುದ್ಧ ಮಾಡ್ತಾರೆ. ವಿಯೆಟ್ನಾಂ ಅವರು ನಾಯಿ ಹೊಡೆದಂಗೆ ಹೊಡೆದು ಕಳಿಸ್ತಾರೆ ಅಮೆರಿಕ ಅವ್ರನ್ನ. ನಮ್ಮ ಇಂಡಿಯಾ ಬರೀ ಸ್ವತಂತ್ರ ಆಗಿ 20 ವರ್ಷಕ್ಕೆ ಒಂದು ಬೇರೆ ದೇಶನೇ ಕ್ರಿಯೇಟ್ ಮಾಡುತ್ತೆ, ಪಾಕಿಸ್ತಾನ 2 ಭಾಗ ಮಾಡುತ್ತೆ. ಸೊ ಅಮೆರಿಕ ಅವಾಗ ಅರ್ಥ ಆಗುತ್ತೆ ಇದು ಇಂಡಿಯಾನ ಹಿಂಗೆ ಬಿಟ್ರೆ ಫ್ಯೂಚರ್ ಅಲ್ಲಿ ಇಂಡಿಯಾ ಸೂಪರ್ ಪವರ್ ಆಗ್ಬಿಡುತ್ತೆ ಅಂತ ಬಿಟ್ಟು ಪಾಕಿಸ್ತಾನ ಎತ್ಬಿಟ್ಟು ತೊಡೆ ಮೇಲೆ ಕೂರಿಸ್ಕೊಂಡು ನಿಂಗೆ ಏನ್ ಬೇಕೋ ನಾನು ಎಲ್ಲ ಕೊಡ್ತೀನಿ, ನೀನು ಇಂಡಿಯಾನ ಹೆಂಗಾದ್ರೂ ಮಾಡಿ ಡಿಸ್ಟರ್ಬ್ ಮಾಡ್ತಿರೋ ಅಂತ. ಪಾಕಿಸ್ತಾನ್ಗೂ ಅದೇ ಬೇಕಾಗಿತ್ತು. ಸೊ ಆಯ್ತಂತ ಬಿಟ್ಟು ಅವರು ಡೆವಲಪ್ಮೆಂಟ್ ಮೇಲೆ ಕಾನ್ಸಂಟ್ರೇಟ್ ಮಾಡೋ ಬದಲು ಟೆರರಿಸಮ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರು. ಅಮೆರಿಕ ಅವರು ಇಲ್ಲಿ ಬಂದು ಕಿಡ್ನಾಪ್ ಮಾಡೋದಿರ್ಲಿ, ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೂ ನಮ್ಮ ಇಂಡಿಯಾ ಅವ್ರು ಬಿಡಲ್ಲ. ನಮ್ಮ ಇಂಡಿಯಾದ ಇಂಟೆಲಿಜೆನ್ಸ್ ಅನ್ನೋದು ಎಷ್ಟು ಸ್ಟ್ರಾಂಗ್ ಇದೆ ಅಂದ್ರೆ ನೀನು ಅಮೆರಿಕ ಆಗಿದ್ರು ಹೊಡಿತಾರೆ ದೇಶಕ್ಕೆ ಏನಾದ್ರು ಪ್ರಾಬ್ಲಮ್ ಆಗಿದೆ ಅಂದ್ರೆ. ನೀವು ಎಕ್ಸಾಂಪಲ್ ಬೇರೆ ಯಾವುದೇ ದೇಶ ಆಗಿರ್ಲಿ, ಬ್ರೆಜಿಲ್ ಆಗಿದ್ರು ಹೊಡಿತಾರೆ ಯಾರೇ. ಅವ್ರು ಅಮೆರಿಕ ಅವ್ರು ಇವನ್ ನಮ್ಮ ಮೋದಿ ಬಂದು ಎತ್ಕೊಂಡು ಹೋಗೋದಿರ್ಲಿ, ಬರ್ಲಿ ಫಸ್ಟ್. ಇವನ್ ಫ್ಯೂಚರ್ ಅಲ್ಲಿ ತುಂಬಾ ಜನಕ್ಕೆ ಡೌಟ್ ಇರುತ್ತೆ, ಇವಾಗ ಅಮೆರಿಕ ಮತ್ತೆ ಇಂಡಿಯಾಗೆ ಯುದ್ಧ ಆದ್ರೆ ಯಾರು ಗೆಲ್ತಾರೆ ಅಂತ ಬಿಟ್ಟು. ಅವರು ಎಕನಾಮಿಯಲ್ಲಿ ಮುಂದೆ ಇದ್ದಾರೆ, ಅದರಲ್ಲಿ 2 ಮಾತಿಲ್ಲ. ಬಟ್ ಅವ್ರ ಯುದ್ಧ ಅಂತ ಬಂದ್ರೆ ನಮ್ಮ ಇಂಡಿಯನ್ಸ್ ಇಡೀ ವರ್ಲ್ಡ್ ಅಲ್ಲಿ ಒಂದು ದೇಶಕ್ಕೆ ಓಡಾಡುವಂತ ಬೆಸ್ಟ್ ಆರ್ಮಿ ಎಲ್ಲಾದ್ರೂ ಇದೆ ಅಂದ್ರೆ ಅದು ನಮ್ಮ ಇಂಡಿಯಾ. ವಿಯೆಟ್ನಾಂ ಅಲ್ಲಿ ಅವ್ರು ಗೆಲ್ಲಕ್ಕಾಗಿಲ್ಲ ಅಮೆರಿಕದವರು. ಸೊ ಇವಾಗ ಅಮೆರಿಕ ಅವ್ರು ಬಂದು ನಮ್ಮ ಇಂಡಿಯಾದಲ್ಲಿ ನಾವು ಇದ್ ಮಾಡ್ಬಿಡ್ತೀವಿ ಅಂದ್ರೆ ಇಂಪಾಸಿಬಲ್. ಹಂಗಂತ ನಾವು ಈಸಿಯಾಗಿ ಇದ್ ಮಾಡ್ಬಿಡ್ತೀವ? ಆಗಲ್ಲ. ಇವಾಗ ಅಮೆರಿಕ ತುಂಬಾ ಮುಂದಿದೆ. ಇವಾಗ ನಮ್ಮ ಹತ್ರ ವಾರ್ಶಿಪ್ ಕ್ಯಾರಿಯರ್ಸ್ ಅಂತ ಕರಿತೀವಿ. ಅಂದ್ರೆ ಅದು ವಾರ್ಶಿಪ್ ಕ್ಯಾರಿಯರ್ ಒಂದು ಹೋಗಿದೆ ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ಒಂದು ನಗರನೇ ಇನ್ನೊಂದು ಕಡೆ ಹೋದಂಗಿರುತ್ತೆ. ಅಂಥದ್ದು ನಮ್ಮ ಇಂಡಿಯಾ ಹತ್ರ 2ರಿಂದ 3 ಇದೆ, ಇನ್ನೊಂದು 3 ಕೂಡ ಇವಾಗ ಆಗ್ತಿದೆ. ಅಮೆರಿಕ ಅವ್ರ ಹತ್ರ ಎಷ್ಟಿರ್ಬೋದು ಗೆಸ್ ಮಾಡಿ? 26 ಇದೆ. ಇಮೇಜಿನ್ ಮಾಡ್ಕೊಳ್ಳಿ ಅವ್ರು ಎಷ್ಟು ಮುಂದಿದ್ದಾರೆ ನಮ್ಮ ಹತ್ರ ಅಂತ. ಅವ್ರು ಎಕ್ವಿಪ್ಮೆಂಟ್ಸ್ ಅಡ್ವಾನ್ಸ್ಡ್ ಇರುತ್ತೆ, ಅವ್ರು ಇಡೀ ಸ್ಯಾಟಲೈಟ್ಸ್ ನ ಕಂಟ್ರೋಲ್ ಮಾಡ್ತಾರೆ, ತುಂಬಾ ಮುಂದಿದ್ದಾರೆ. ಹಾಗಂತ ನಮ್ಮ ಇಂಡಿಯಾನ ಅಷ್ಟು ಈಸಿಯಾಗಿ ಸೋಲಿಸ್ಬಿಡ್ತಾರೆ ಅಥವಾ ವೆನೆಜುವೆಲಾದಲ್ಲಿ ಬಂದು ಎತ್ಕೊಂಡು ಹೋಗ್ತಾರೆ? ಇಂಪಾಸಿಬಲ್. ಅವ್ರು ಏನಾದ್ರು ಅಷ್ಟು ಧೈರ್ಯ ಇದ್ರೆ ಅವ್ರು ಬಂದು ಇಂಡಿಯಾಗೆ
ಈವನ್ ಇರಾನ್ ಅವ್ರ ಹತ್ರ ಬಂದ್ಬಿಟ್ಟು ಏರ್ ಫೋರ್ಸ್ ಇಲ್ಲ, ಅದಕ್ಕೆ ಅವರು ಇದು ಮಾಡೋಕ್ಕಾಗ್ತಿಲ್ಲ. ನಮ್ಮ ಹತ್ರ ಬೆಸ್ಟ್ ಏರ್ ಫೋರ್ಸ್ ಇದೆ, ಓಕೆನಾ. ಅಮೇರಿಕಾದ F-35 ಸಮಥಿಂಗ್ ಯಾವುದೋ ಇದೆ ಇದನ್ನ ನಮ್ಮ ಮಿಗ್ ಅಭಿನಂದನ್ ವರ್ತಮಾನ ಅವ್ರು ಇದಾರಲ್ವಾ, ಮಿಗ್ಗಲ್ಲಿ ಹೊಡೆದಿದ್ರು. ಸೊ ಅವ್ರ ಹತ್ರ ಲೇಟೆಸ್ಟ್, ಅದು ನಮ್ದು ಓಲ್ಡೆಸ್ಟ್, ಅದ್ರಲ್ಲಿ ಹೊಡೆದಿದ್ರು. ಸೊ ಅಮೇರಿಕಾಗೆ ಏನಂದ್ರೆ ಅಷ್ಟು ಧೈರ್ಯ ಇತ್ತು ಅಂದ್ರೆ ಒಂದ್ಸಲ ಬಂದು ಟ್ರೈ ಮಾಡಕ್ ಹೇಳಿ. ಇಂಪಾಸಿಬಲ್. ಅದೇ ಸೇಮ್ ವಿಯೆಟ್ನಾಂ ಹೆಂಗ್ ಹೊಡೆದ್ ಕಳ್ಸಿದ್ರು ಅಮೇರಿಕ ಅವ್ರನ್ನ, ಅದೇ ರೀತಿ ನಮ್ಮವರು ಹೊಡೆದ್ ಕಳಿಸ್ತಾರೆ ಅಷ್ಟೇ. ಅದಕ್ಕೆ ಅವಾಗ ಈ 50% GST ಅಸ್ತ್ರವನ್ನ ಹಾಕ್ತಾ ಇರ್ತಾರೆ. ಅದು ಅವ್ರ ಕಂಟ್ರೋಲ್ ಇದೆ. ಯಾಕಂದ್ರೆ ನಮ್ಮ ದೇಶದ ಇಂಡಿಯನ್ ಎಕಾನಮಿ ಎಷ್ಟು 4 ಟ್ರಿಲಿಯನ್, ಓಕೆನಾ. ನಮ್ದು ಎಷ್ಟು 400 ರೂಪಾಯಿ ಅಂತ ಅನ್ಕೊಳ್ಳಿ. ಅಮೆರಿಕ ಅವ್ರದ್ದು ಎಷ್ಟು ಅರೌಂಡ್ 40 ಟ್ರಿಲಿಯನ್. ಅಂದ್ರೆ ನಮ್ಗಿಂತ ಅವರು 10 ಪಟ್ಟು ಜನಾಗಿದ್ದಾರೆ. ಸೊ 10 ಪಟ್ಟಿದ್ದವಾಗ ಅವನ್ಗೆ ಇಡೀ ಪ್ರಪಂಚ ಕೇಳ್ಬೇಕಾಗುತ್ತಲ್ಲ. ಇವಾಗ ಅವ್ನು ಶ್ರೀಮಂತ, ಇವಾಗ ಒಂದು ಊರಲ್ಲಿ ಶ್ರೀಮಂತ ಏನ್ ಹೇಳ್ತಾನೋ ಅದನ್ನ ಬಡವರೆಲ್ಲ ಕೇಳ್ಬೇಕಾಗುತ್ತಲ್ಲ, ಹಂಗ ಅವ್ನು ಮುಂದಿದ್ದಾನೆ. ಸೊ ನಾವು ಅದಕ್ಕೆ ಹೇಳೋದು, ಚೆನ್ನಾಗಿ ಕಷ್ಟಪಡಿ, ದೇಶಕ್ಕೆ ಟ್ಯಾಕ್ಸ್ ಚೆನ್ನಾಗಿ ಕಟ್ಟಿ, ನಾವು ಟೈಮ್ ವೇಸ್ಟ್ ಮಾಡೋ ಬದಲು ನಾವು ಚೆನ್ನಾಗಿ ದುಡ್ದಿದ್ದೀವಿ ಅಂದ್ರೆ ದೇಶಕ್ಕೆ ಡೆವಲಪ್ ಆಗುತ್ತೆ. ನಮ್ಮ ಎಕನಾಮಿ ಅನ್ನೋದು ಬೂಸ್ಟ್ ಆದ್ರೆ ಅವಾಗ ನಾವು ಹೇಳ್ಬೋದು ಅಮೆರಿಕಾಗೆ ನಾನು ನಿನ್ ಮೇಲೆ 50% ಟ್ಯಾಕ್ಸ್ ಹಾಕ್ತೀನಿ ಅಂತ. ಬಟ್ ಇವಾಗ ನಮ್ಮ ಹತ್ರ ಆ ಪೊಸಿಷನ್ ಅಲ್ಲಿ ಇಲ್ಲ. 4 ಟ್ರಿಲಿಯನ್ ಇದು ಇನ್ನು ಇವಾಗ ಗ್ರೋಯಿಂಗ್. ನಾವು ನಮ್ಮ ಹತ್ರ ಸರಿಯಾಗಿರೋ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಸೊ ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ವರ್ಕ್ ಮಾಡಿಕೊಂಡು ಎಲ್ಲ ಮುಂದೆ ಒಂದು ದಿನ ಏನಾದ್ರು ನಮ್ಮ ಇಂಡಿಯಾ ನಂಬರ್ 1 ಅಲ್ಲಿ ಬಂದು ಅಂದ್ರೆ ಅವಾಗ ನಾವು ಹಾಕ್ಬೋದು. 50% ಏನು ನೀನು ನಾನು ಹೇಳ್ದಂಗೆ ಹೇಳ್ತೀಯಾ, 100% ಕೂಡ ಹಾಕ್ಬೋದು. ಅದೇ ಮುಂಚೆಕ್ಕಿಂತ ಬೆಟರ್ ಹೋಗ್ತಾ ಇದೆ, ಮುಂದೆ ಹೋಗ್ತಾ ಇದೆ. ಸೊ ಅಮೆರಿಕನ ಬೀಟ್ ಮಾಡೋಷ್ಟು ಮಟ್ಟಿಗೆ ಇನ್ನೂ ತಲುಪಿಲ್ಲ, ತುಂಬಾ ಟೈಮ್ ಇದೆ, ತಲುಪುತ್ತೆ ಮುಂದಿನ ದಿನಗಳಲ್ಲಿ ಅಂತ ನೋಡ್ಬೋದು. ಬಟ್ ಅದೇ ಈಗ ಅಮೆರಿಕದ ಬಗ್ಗೆ ನಾವು ಅದೇ ಡೊನಾಲ್ಡ್ ಟ್ರಂಪ್ ಅಲ್ಲಿ IT ಕೆಲಸ ಮಾಡುವಂತವ್ರನ್ನ ಗಮನದಲ್ಲಿಟ್ಕೊಂಡು ಇಂಡಿಯಾದವರು ಈ ರೀಸೆಂಟ್ ಆಗಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ, ಅದು ನನಗೆ ನೆನಪಾಗ್ತಿಲ್ಲ. ಅದು ತುಂಬಾ ಡಿಸ್ಟರ್ಬ್ ಮಾಡುತ್ತೆ ಅಲ್ಲಿರುವಂತ ಏನು IT ಕಂಪ್ನಿಯಲ್ಲಿ ಕೆಲಸ ಮಾಡೋರ್ನ ತುಂಬಾ ಡಿಸ್ಟರ್ಬ್ ಮಾಡಿರುತ್ತೆ ಅವ್ರ ಒಂದು ಸ್ಟೇಟ್ಮೆಂಟ್. ಇದರಿಂದ ಏನಾದ್ರು ಮೋದಿ ಅವ್ರು ಏನಾದ್ರು ರಿಯಾಕ್ಟ್ ಮಾಡ್ತಾರ ಅನ್ನುವಂಥದ್ದು ಒಂದಿತ್ತು. ಬಟ್ ಯಾವುದೇ ರೀತಿ ಅಂತ ರಿಯಾಕ್ಷನ್ ಅಲ್ಲಿ ಕೊಟ್ಟಿರಲ್ಲ. ನಮಗ್ ಗೊತ್ತಲ್ಲ ನಮ್ಮ ವಿರೋಧ ಪಕ್ಷಗಳು ಏನ್ ಮಾಡ್ತವೆ ಅಂತ. ಸೊ ಅದು ನಡೀತು ರಾಜಕೀಯವಾಗಿ. ಹಂಗಾಗಿ ಯಾವುದೇ ರೀತಿಯಾಗಿ ಆಕ್ಷನ್ ತಗೊಳ್ಳುವಂತ ಸ್ಥಾನದಲ್ಲಿ ನಮ್ಮ ಪ್ರಧಾನಿಯವರು ಇಲ್ವಾ, ಹೇಗೆ ಅಂತ? ಆಕ್ಷನ್ ಅಂದ್ರೆ ಇವಾಗ ಅವ್ರ ದೇಶದ್ದು ಅವ್ರ H-1 ವೀಸಾ ಅನ್ನೋದು ಬಂದ್ಬಿಟ್ಟು ಅವ್ರ ದೇಶದ ಇದು. ಇವಾಗ ನಮ್ಮ ದೇಶದಲ್ಲಿ ಹೆಂಗ್ ಬೇಕೋ ನಾವು ತಗೋಬಹುದು. ಇವಾಗ ಅದ್ರ ಬಗ್ಗೆ ನಾನು ಇದ್ ಮಾಡಕ್ಕಾಗಲ್ಲ, ಕಮೆಂಟ್ ಮಾಡಕ್ಕಾಗಲ್ಲ. ಇವಾಗ ಭಾರತದ ಬಗ್ಗೆ ಯಾರು ಕೂಡ, ಇವಾಗ ನೇಪಾಳದವ್ರು ನಮ್ದೇನಾದ್ರು ಒಂದು ಬಾಂಗ್ಲಾದೇಶವ್ರ ಬಗ್ಗೆ ಒಂದು CA ಅಂತ ತಗೋಬರ್ತೀವಿ ಅಂತ ಅನ್ಕೊಳ್ಳಿ. ಸೊ ಅದು ನಮ್ಮ ದೇಶದ ಇಂಡಿಪೆಂಡೆನ್ಸ್. ನಾವು ಅದಕ್ಕೆ ಬಂದ್ಬಿಟ್ಟು ಬಾಂಗ್ಲಾದೇಶವ್ರು ಕಮೆಂಟ್ ಮಾಡಕ್ಕಾಗಲ್ಲ, ನೀವು ನಮ್ಮ ದೇಶದ ಪ್ರಜೆಗಳಿಗೆ ಮೋಸ ಮಾಡ್ತಿದ್ದೀರಾ ಹಾಗೆ ಹೇಗೆ ಅಂತ. ನಿಮ್ಮ ದೇಶದ ಪ್ರಜೆಗಳಲ್ಲಿ ಇರ್ಬೇಕು, ನಿಮ್ಮ ದೇಶದಲ್ಲಿ ಇರ್ಬೇಕು. ಸೊ ಹಂಗೆ ಅಮೆರಿಕ ಅವ್ರದ್ದು ಅವ್ರ ಇಂಟರ್ನಲ್ ಮ್ಯಾಟರ್, ಅದಕ್ಕೆ ಕಮೆಂಟ್ ಮಾಡಿದೀವಿ ಅಂದ್ರೆ ಪಾಕಿಸ್ತಾನ ತರ ಆಗ್ತೀವಿ. ಸೊ ಎಲ್ಲದಕ್ಕೂ ಕಮೆಂಟ್ ಮಾಡಕ್ ಹೋಗ್ಬಾರ್ದು. ಇವಾಗ ನಮ್ದು ಏನಿದೆಯೋ ಅದನ್ನ ನೆಗೋಷಿಯೇಷನ್ಸ್ ಅಂತ ಕರಿತೀವಿ. ಅಂದ್ರೆ ಇವಾಗ ಬೇರೆ, ಇವಾಗ ನೋಡಿ ಆಯ್ತು ನಾವು ಈ ತರ ಬೇರೆ ತರ ಬೆನಿಫಿಟ್ ಕೊಡ್ತೀವಿ, ನಮ್ಮ ಇಂಡಿಯನ್ಸ್ಗೆ ಈ ತರ ಬೆನಿಫಿಟ್ ಕೊಡಿ, ಈ ತರ H-1 ವೀಸಾನ ಎಕ್ಸ್ಟೆಂಡ್ ಮಾಡಿ, ಈ ತರ ಮಾತಾಡ್ಬೇಕೆ ಹೊರತು ಇಲ್ಲ ನಾನು ಇದನ್ನ ತೀವ್ರವಾಗಿ ಖಂಡಿಸ್ತೀನಿ ಅಥವಾ ಆಪೋಸಿಷನ್ ಪಾರ್ಟಿ ಹೇಳ್ದಂಗೆ ಭಾರತ ಮಧ್ಯಸ್ಥಿಕೆ ವಹಿಸಬೇಕು, ಅದನ್ನು ಜಿಯೋಪೊಲಿಟಿಕಲ್ ಅಲ್ಲಿ ವರ್ಕ್ ಆಗಲ್ಲ. ಸೊ ನಿಮ್ಗೆ ಟೈಮ್ ತಗೊಳುತ್ತೆ. ನೆಗೋಷಿಯೇಷನ್ಸ್ ತುಂಬಾ ಮ್ಯಾಟರ್ ಆಗುತ್ತೆ. ನೀವು ಹೋಗಿದ್ದೀರಾ ಬೇರೆ ದೇಶಕ್ಕೆ, ಸೊ ಅವ್ರ ದೇಶ ಅವ್ರ ರೂಲ್ಸ್, ಅವ್ರ ರೂಲ್ಸ್ ಏನ್ ಮಾಡಕ್ಕಾಗಲ್ಲ ಅಷ್ಟೇ. ಎಲ್ಲ ಓಕೆ. ಬಟ್ ಈ ಯುದ್ಧಗಳು ಯಾಕೆ ಆಗುತ್ತೆ ಅನ್ನೋದೇ ಒಂದು ಡೌಟ್. ಒಂದ್ ಕಡೆ ಎಲ್ಲ ಚೆನ್ನಾಗೇ ಇರ್ತಾರೆ, ಮಾತಾಡ್ಕೊಂಡು ಸಂಧಾನ ಮಾಡ್ಕೊಳ್ಳುವಂತ ವ್ಯವಸ್ಥೆನೂ ಕೂಡ ಇರುತ್ತೆ. ಬಟ್ ಆದ್ರೂ ಯುದ್ಧ ಯಾಕೆ ಆಗುತ್ತೆ? ಯುದ್ಧ ಇಡೀ ವರ್ಲ್ಡ್ ಅಲ್ಲಿ ಯಾವುದೇ ಯುದ್ಧ ಆಗ್ಲಿ ಅದಕ್ಕೆ ಮೇನ್ ರೀಸನ್ ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ಅಮೆರಿಕ ಇರುತ್ತೆ. ವೈ? ಬಿಕಾಸ್ ಇಡೀ ವರ್ಲ್ಡ್ ಅಲ್ಲಿ ಆಯುಧಗಳನ್ನ ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ಅಮೆರಿಕ ನಂಬರ್ 1 ಅಲ್ಲಿ ಇದೆ. ಸೊ ಅವರ ಆಯುಧಗಳು ಸೇಲ್ ಆಗ್ಬೇಕು. ಇವಾಗ ಎಕ್ಸಾಂಪಲ್ ನೀವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರ್ತೀರಾ ಅಂತ ಅನ್ಕೊಳ್ಳಿ, ನೀವೊಂದು ಟ್ಯಾಬ್ಲೆಟ್ಸ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರ್ತೀರಾ ಜ್ವರಕ್ಕೆ. ಇಡೀ ಭಾರತದಲ್ಲಿ ಯಾರಿಗೂ ಜ್ವರನೇ ಬಂದಿಲ್ಲ ಅಂತ ಅನ್ಕೊಳ್ಳಿ, ಅವಾಗ ಏನಾಗುತ್ತೆ, ನಿಮ್ ಟ್ಯಾಬ್ಲೆಟ್ಗಳು ವೇಸ್ಟ್ ಆಗ್ಬಿಡಲ್ವಾ? ಸೊ ಅವಾಗ ಟ್ಯಾಬ್ಲೆಟ್ ಜ್ವರ ಬರೋಂಗ್ ನೀವೇ ಮಾಡ್ತೀರಾ. ಅಮೆರಿಕನು ಅವರ ಯುದ್ಧಗಳನ್ನ ಪ್ರಾಡಕ್ಟ್ಸ್ ಅನ್ನ ಸೇಲ್ ಮಾಡ್ಕೊಳ್ಳೋದಕ್ಕೆ, ಅವರ ಪ್ರಾಡಕ್ಟ್ಸ್ ಅನ್ನ ಶೋಕೇಸ್ ಮಾಡೋದಕ್ಕೆ ಯುದ್ಧಗಳನ್ನ ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ಮಾಡಿಸ್ತಾನೆ ಇರುತ್ತೆ. ಸೊ ಯುದ್ಧ ಏನಕ್ಕಾಗುತ್ತೆ ಅಂದ್ರೆ ಇವಾಗ ಎಲ್ಲ ಅನ್ಕೋಬಹುದು ಶಾಂತಿ ಮಾತುಕತೆಯಿಂದ ಎಲ್ಲ ಮಾಡ್ಕೊಂಡ್ರೆ ಇನ್ನು ದೇಶ ಟುವರ್ಡ್ಸ್ ಇದಕ್ಕೆ ಹೋಗುತ್ತಲ್ವಾ, ಡೆವಲಪ್ ಆಗುತ್ತಲ್ವಾ, ಅಥವಾ ಪ್ರಪಂಚ ಶಾಂತವಾಗಿರುತ್ತಲ್ಲ ಅಂತ. ಆ ಥರ ಆಗೋದೇ ಇಲ್ಲ. ಏನಕ್ಕಂದ್ರೆ ಯುದ್ಧ ಕಂಪನಿಗಳು ಅನ್ನೋದು ಇವಾಗ ನೀವೇನು ಈ ಕೆಮಿಕಲ್ ಕಂಪನೀಸ್ ಅಥವಾ ಹೆಲ್ತ್ ಕಂಪನೀಸ್ ಇದೆಯೋ ಇದಕ್ಕಿಂತ 100 ಟೈಮ್ಸ್ ಬಿಗರ್ ಇರ್ತವೆ. ಇಡೀ ದೇಶದ ಹಣೆ ಬರಹನೇ ಯುದ್ಧ ಕಂಪನಿಗಳು ಚೇಂಜ್ ಮಾಡ್ತವೆ. ಸೊ ಅಮೆರಿಕ ಯುದ್ಧ ಕಂಪನಿಗಳು ಅಮೆರಿಕನ ಸುಮ್ಮನೆ ಆಗಕ್ ಬಿಡೋದೇ ಇಲ್ಲ. ಸೊ ಅವ್ರು ಏನಾದ್ರು ಒಂದು ಕಡ್ಡಿ ಇಡ್ಬೇಕು ಯಾವ್ದಾದ್ರು ಒಂದು ದೇಶದಲ್ಲಿ, ಹೆಂಗೋ ಒಂದಾಗ ಯುದ್ಧ ಮಾಡ್ಬೇಕಷ್ಟೇ. ಸೊ ಯುದ್ಧ ಕಂಪನಿಗಳಿಂದಾನೇ ಯುದ್ಧ ಆಗುವಂತದ್ದು. ನಾವ್ ಆಗ್ಲೇ ಒಂದು ಮಿಸೈಲ್ ಬಗ್ಗೆ ಮಾತಾಡ್ತಾ ಇದ್ವಿ, ಈ ಬ್ರಹ್ಮೋಸ್ ಮಿಸೈಲ್ ಬಗ್ಗೆ. ಅಂದ್ರೆ ಅದ್ರ ಬಗ್ಗೆ ನಾವು ಇನ್ ಡೆಪ್ತ್ ಆಗಿ ತಿಳ್ಕೊಳ್ಳೋದಾದ್ರೆ ಅಂದ್ರೆ ಯಾವ ತರ ಇಡೀ
ಪಾಕಿಸ್ತಾನ ಅವ್ರಿಗೆ ಆಗಲಿ ಚೀನಾ ಅವ್ರಿಗೆ ಆಗಲಿ ಯಾವ್ದಾದ್ರು ಒಂದು ಮಿಸೈಲ್ ನಿದ್ದೆ ಕೆಡಿಸಿದೆ ಅಂದ್ರೆ ಅದು ಬ್ರಹ್ಮೋಸ್ ಮಿಸೈಲ್. ಬ್ರಹ್ಮೋಸ್ ಅಂದ್ರೆ ಏನಂದ್ರೆ ನಮ್ಮ ಬ್ರಹ್ಮಪುತ್ರ ನದಿ ಹೆಸರು ಮತ್ತೆ ರಷ್ಯಾದ ಇದರ ಒಂದು ನದಿ ಹೆಸರನ್ನ ಇಟ್ಕೊಂಡು ಎರಡು ಮಿಕ್ಸ್ ಮಾಡಿ ಬ್ರಹ್ಮೋಸ್ ಅಂತ ಹೆಸರಿಟ್ಟಿರುವಂಥದ್ದು. ಯಾಕೆ ಇದು ಇಷ್ಟೊಂದು ಫೇಮಸ್, ಇಷ್ಟೊಂದು ಇದಾಗ್ತಿದೆ ಅಂದ್ರೆ ಇದನ್ನ ಎಲ್ಲಿಂದಾದ್ರೂ ಲಾಂಚ್ ಮಾಡ್ಬೋದು. ನೀವು ಗಾಳಿಯಿಂದಾದ್ರೂ ಲಾಂಚ್ ಮಾಡ್ಬೋದು, ಏರ್ ಟು ಏರ್ ಆದ್ರೂ ಮಾಡ್ಬೋದು, ಭೂಮಿಯಿಂದಾದ್ರೂ ಲಾಂಚ್ ಮಾಡ್ಬೋದು, ನೇವಿಯಿಂದಾದ್ರೂ ಲಾಂಚ್ ಮಾಡ್ಬೋದು. ಸೊ ಎಲ್ಲ ಥರದಲ್ಲೂ ಇದು ಕಾಂಪ್ಯಾಕ್ಟ್ ಇದೆ. ಮತ್ತೆ ಇನ್ನೊಂದು ಏನಂದ್ರೆ ಇವಾಗ ಮಿಸೈಲ್ ಅನ್ನೋದು ಹೋಗಿ ಹೊಡೆಯುವಾಗ ಅವ್ರದ್ದು ರ್ಯಾಡರ್ ಅನ್ನೋದು, ಅವ್ರದ್ದು ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನೋದು ನಾರ್ಮಲ್ ಆಗಿ ಆಪೋಸಿಟ್ ಅಲ್ಲಿ ಬಂದು ಹೊಡಿಬೇಕು ನಮ್ಮ ಮಿಸೈಲ್ನ. ಸೊ ಇದನ್ನ ಹೊಡಿಬೇಕಂದ್ರೆ ಅವನು ಅಷ್ಟೇ ಸ್ಪೀಡಲ್ಲಿ ಬರ್ಬೇಕಲ್ಲ. ನಮ್ ಬ್ರಹ್ಮೋಸ್ ಮಿಸೈಲ್ ಮ್ಯಾಚ್ ಆಗುವಂತ ಮಿಸೈಲ್ ಬೇರೆ ಯಾವುದೂ ಇಲ್ಲ ಇದುವರೆಗೂ. ಸೊ ಬ್ರಹ್ಮೋಸ್ ಇಸ್ ಸುಪ್ರೀಂ. ಅದಕ್ಕೆ ಚೀನಾ ಅವ್ರಿಗೆ ಯಾವ್ದಾದ್ರು ನಿದ್ದೆ ಕೆಡಿಸಿದೆ ಅಂದ್ರೆ ಅದು ಬ್ರಹ್ಮೋಸ್ ಮಿಸೈಲ್. ಬ್ರಹ್ಮೋಸ್ ಮಿಸೈಲ್ ಅನ್ನ ತಡೆಯೋದಕ್ಕೆ ಅವ್ರ ಕೈಲಿ ಆಗಲ್ಲ. ಸೊ ಅದಕ್ಕೆ ಬ್ರಹ್ಮೋಸ್ ನಮ್ಮ ಇಂಡಿಯಾದಲ್ಲಿ ಯಾವ್ದಾದ್ರು ಬೆಸ್ಟ್ ಒಂದು ಮಿಸೈಲ್ ಇದೆ ಅಂದ್ರೆ ಈಗ ಸದ್ಯಕ್ಕೆ ಇದಕ್ಕಿಂತ ದೊಡ್ಡದಿದೆ. ಅಗ್ನಿ 1, ಅಗ್ನಿ 2, ಅಗ್ನಿ 5, ಅಗ್ನಿ MIRV ಟೆಕ್ನಾಲಜಿ ಅಂತೆಲ್ಲ ಕರಿತೀವಿ. ಅದೆಲ್ಲ ದೊಡ್ಡ ಬ್ಯಾಲಿಸ್ಟಿಕ್ ಮಿಸೈಲ್ಸ್. ಅವೆಲ್ಲ ಹಾಕಿದೀವಿ ಅಂದ್ರೆ ಒಂದು ನಗರನೇ ಸುಟ್ಬಿಡ್ಬೋದು. ಸೊ ಈ ಬ್ರಹ್ಮೋಸ್ ಎಷ್ಟು ಇದು ಕೇಪಬಲ್ ಇದೆ ಅಂದ್ರೆ, ಇವಾಗ ಎಕ್ಸಾಂಪಲ್ ನಾವು ಇಲ್ಲಿ ಇಂಟರ್ವ್ಯೂ ಮಾಡ್ತಾ ಇದೀವಿ ಅಂತ ಅನ್ಕೊಳ್ಳಿ. ಇಲ್ಲಿ ಅರ್ಧ ಅಡಿಗೆ ಅಥವಾ ಒಂದಡಿ ಅಥವಾ 3 ಅಡಿಗೆ 3 ಅಡಿ 1 ಮೀಟರ್, ಓಕೆನಾ, ಇಲ್ಲಿ ಪರ್ಟಿಕ್ಯುಲರ್ ಆಗಿ ಟಾರ್ಗೆಟ್ ಇಟ್ಟು ಹೊಡಿಬೇಕಂದ್ರೆ ಹೊಡಿತಾರೆ. ನ್ಯೂಕ್ಲಿಯರ್ ಬೇಸ್ ಇತ್ತು, ಒಂದು 15 ಅಡಿ ಒಂದು 50 ಅಡಿವರೆಗೂ ಕೂಡ ಕಾಂಕ್ರೀಟ್ ಇರುತ್ತೆ. ಅದರಲ್ಲಿ ಒಂದೇ ಒಂದು AC ವಿಂಡ್ ಇತ್ತು. ನಮ್ಮ ಇಂಡಿಯಾದ ಹೆಂಗ್ ಹೊಡಿದ್ರು ಅಂದ್ರೆ ಲಾಸ್ಟ್ ಟೈಮ್ ಇದು ಆಪರೇಷನ್ ಸಿಂಧೂರ್ ಆಗಿದ್ದಾಗ AC ಇದು ಒಂದು ಓಪನ್ ಇರುತ್ತಲ್ವಾ, ಅದೆಷ್ಟಿತ್ತು 0.5 to 0.5 ಮೀಟರ್, ಅಂದ್ರೆ ಒಂದು 2 ಅಡಿಗೆ. ನಮ್ಮೋರು ಇಂಡಿಯಾದವರು ಇವಾಗ ಡೈರೆಕ್ಟ್ ಆಗಿ ಬೇರೆ ಕಡೆ ಹೊಡೆದ್ರೆ ಆ ಬಂಕರ್ ಏನಾಗಲ್ಲ, ಯಾಕಂದ್ರೆ ಕಾಂಕ್ರೀಟ್ ಇರುತ್ತಲ್ಲ. ನಮ್ಮ ಇಂಡಿಯನ್ ಆರ್ಮಿಯವರು ಏನ್ ಮಾಡಿದ್ರು ಅಂದ್ರೆ ಆ ಏನ್ AC ಇದಿರುತ್ತಲ್ಲ ಓಪನಿಂಗು, ಅದ್ರಲ್ಲಿ ಹೊಡೆದಿದ್ರು. ಅಷ್ಟು ಅಕ್ಯುರಸಿ ಇರುವಂತ ಇಡೀ ವರ್ಲ್ಡ್ ಅಲ್ಲಿ ನಂಬರ್ 1 ಮಿಸೈಲ್ ಯಾವ್ದಾದ್ರು ಇದೆ ಅಂದ್ರೆ ಅದು ಬ್ರಹ್ಮೋಸ್. ಸೊ ಅದಕ್ಕೆ ಎಷ್ಟು ದೇಶಗಳು ಅಪ್ಲಿಕೇಶನ್ ಇಟ್ಟಿದೆ ಅಂದ್ರೆ ನಮ್ಮ ಭಾರತದ ಹತ್ರ ಬ್ರಹ್ಮೋಸ್ ತಗೊಳ್ಳೋದಕ್ಕೆ. ಸೊ ಎಲ್ಲ ವೇಟ್ ಮಾಡ್ತಿದ್ದಾರೆ ಬ್ರಹ್ಮೋಸ್ ಕೊಡಿ ಅಂತ. ಅದು ಆಪರೇಷನ್ ಸಿಂಧೂರ್ ಆದ್ಮೇಲಂತೂ ತುಂಬಾ ಡಿಮ್ಯಾಂಡ್ ಕ್ರಿಯೇಟ್ ಆಗ್ಬಿಟ್ಟಿದೆ ಬ್ರಹ್ಮೋಸ್ ಮಿಸೈಲ್ಗೆ. ಸೊ ಅದಕ್ಕೆ ನಾರ್ಮಲ್ ಆಗಿ ಅಕ್ಯುರಸಿ ಒಂದು, ಇನ್ನೊಂದು ಅದನ್ನ ಆಂಟಿ ಮಿಸೈಲ್ಸ್ ತಡೆಯಕ್ಕಾಗಲ್ಲ. ಸ್ಪೀಡ್ ನಮ್ಗೆ ತುಂಬಾ ಇದೆ ಬ್ರಹ್ಮೋಸ್. ಸೊ ಅದಕ್ಕೆ ಇಂಡಿಯಾ ಮತ್ತೆ ರಷ್ಯಾ ಸೇರ್ಕೊಂಡು ಡೆವಲಪ್ ಮಾಡಿರೋದಲ್ಲ. ಸೊ ಅವ್ರದ್ದು ಟೆಕ್ನಾಲಜಿ, ನಮ್ದು ಮ್ಯಾನ್ ಪವರ್, ಮತ್ತೆ ನಮ್ಮವರು ಇವಾಗ ತುಂಬಾ ಮುಂದುವರಿತಿದ್ದಾರೆ. ಸೊ ಅದರಿಂದ ನಿಮ್ಗೆ ಬ್ರಹ್ಮೋಸ್ ಅನ್ನೋದು ಬೆಸ್ಟ್. ಎಸ್, ಇದೀಗ ಅದೇ ನಮ್ಮ ಆರ್ಮಿ ತುಂಬಾ ಸ್ಟ್ರಾಂಗ್ ಅಂತ ನಾವು ಮಾತಾಡಿದ್ವಿ. ಅಂದ್ರೆ ಏರ್ ಡಿಫೆನ್ಸ್ ಸಿಸ್ಟಮ್ ಯಾವ ರೀತಿಯಾಗಿದೆ ಅಂದ್ರೆ ಹೇಗೆ ಅಂತ. ಓಕೆ, ಇವಾಗ ನಾರ್ಮಲ್ ಆಗಿ ದೇಶ ಅನ್ನೋದು ಬರೀ ಯುದ್ಧ ಮಾಡೋದಕ್ಕೆ ಮಾತ್ರ. ಇವಾಗ ಬಾಹುಬಲಿ ಮೂವಿಯಲ್ಲಿ ಹೇಳ್ತಾರೆ ಗೊತ್ತಾ, ಪ್ರಭಾಸು ಅವ್ರನ್ನ ರಕ್ಷಣೆ ಮಾಡ್ಕೊಂಡು ಯುದ್ಧಕ್ಕೆ ಹೋಗ್ತಾನೆ. ರಾಣ ಏನ್ ಮಾಡ್ತಾರೆ ಅಂದ್ರೆ ಅವ್ರನ್ನ ಸಾಯಿಸ್ಬಿಟ್ಟು ಯುದ್ಧಕ್ಕೆ ಹೋಗ್ತಾನೆ. ಅದೇ ಒಂದು ಬೆಸ್ಟ್ ಆರ್ಮಿಗೂ ಮತ್ತೆ ಇದಕ್ಕಿರುವಂತ ಡಿಫ್ರೆನ್ಸ್. ಪಾಕಿಸ್ತಾನವ್ರು ಹೆಂಗಂದ್ರೆ ರಾಣ ತರ, ಓಕೆನಾ, ಅಂದ್ರೆ ರಾಣ ಫ್ಯಾನ್ಸ್ ತಪ್ಪು ತಿಳ್ಕೊಬೇಡಿ, ಜಸ್ಟ್ ಎಕ್ಸಾಂಪಲ್ ಕೊಡ್ತಿದ್ದೀನಿ. ಆ ಕ್ಯಾರೆಕ್ಟರ್ ಬಳ್ಳಾಲ ದೇವ ಕ್ಯಾರೆಕ್ಟರ್. ಈ ಕಡೆ ಪ್ರಭಾಸ್ ಹೆಂಗಂದ್ರೆ ಇಂಡಿಯಾ ತರ. ಸೊ ಯಾರು ಒಂದು ಆರ್ಮಿ ಆಗ್ಲಿ ಫಸ್ಟ್ ತನ್ನವ್ರನ್ನ ರಕ್ಷಣೆ ಮಾಡ್ಕೋಬೇಕು, ಆಮೇಲೆ ಯುದ್ಧಕ್ಕೆ ಹೋಗ್ಬೇಕು, ಮುಂದೆ ಇರೋ ನೋಡಿಬೇಕು. ಸೊ ಅದರಲ್ಲಿ ಬೆಸ್ಟ್ ಇದ್ ಮಾಡೋದಂದ್ರೆ ಏರ್ ಡಿಫೆನ್ಸ್ ಸಿಸ್ಟಮ್. ಎಲ್ಲಾ ದೇಶಕ್ಕೂ ಅದರದೇ ಆದಂತ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ. ಅಮೆರಿಕ ಅವ್ರದ್ದು ಒಂದು ಸಪರೇಟ್ ಇದೆ, ಇಸ್ರೇಲ್ ಅವ್ರದ್ದು ಐರನ್ ಡೋಮ್ ಅಂತ ಬರುತ್ತೆ. ನಮ್ಮ ಇಂಡಿಯಾ ಹತ್ರ ತುಂಬಾ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ. ಅದರಲ್ಲಿ ಬೆಸ್ಟ್ ಅಂದ್ರೆ ರಷ್ಯಾದ S-400. ಅದನ್ನ S-400 ಅಂತ ರಷ್ಯಾ ಅವರೇ ಇಟ್ಟಿರೋದು. ನಮ್ಮವರು ಅದನ್ನ ಸುದರ್ಶನ್ ಚಕ್ರ ಅಂತ ಕರ್ಕೊಂಡಿದ್ದಾರೆ, ಪಾಲಿಟಿಕ್ಸ್ ಪ್ರಮೋಷನ್ಸ್. ಸೊ ಇದರಲ್ಲಿ ನೆಕ್ಸ್ಟ್ S-500 ಬರ್ತಿದೆ. ಇದ್ರದ್ದು ಇಂದಿನ ವರ್ಷನ್ S-300 ಅಂತ ಇತ್ತು. ಈ S-300 ಫಸ್ಟ್ ಕಾಪಿನೇ ಚೀನಾ ಅವ್ರ ಹತ್ರ ಇರೋ HQ-9. ಚೀನಾ ಅವರು ಫಸ್ಟ್ ಕಾಪಿ ಮಾಡೋದ್ರಲ್ಲಿ ಎಕ್ಸಲೆಂಟ್. ಹೆಂಗಂದ್ರೆ ಇವಾಗ ಸರ್ ನಿಮ್ದು ನಾವು ತಗೊಳ್ತೀವಿ, ಕ್ಯಾಮ್ರಾ ಕೊಡಿ ಅಂತ ಹೇಳ್ಬಿಟ್ಟು, ಇವಾಗ ಎಕ್ಸಾಂಪಲ್ ಏನಾದ್ರು ಒಂದು ಕೊಡಿ ಅಂತ ಹೇಳ್ಬಿಟ್ಟು ನೋಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರಾ, ತಗೋಬಿಡ್ತಾರಾ, ಫಸ್ಟ್ ಎಲ್ಲ ರಿವರ್ಸ್ ಇಂಜಿನಿಯರಿಂಗ್ ಮಾಡ್ಬಿಡ್ತಾರೆ, ಎಲ್ಲ ಬಿಚ್ಬಿಟ್ಟು ಇದು ಹಿಂಗ ಅಂತ ಹೇಳ್ಬಿಟ್ಟು ಅವರೇ ಒಂದು ಓನಾಗಿ ಮಾಡ್ಕೊಬಿಡ್ತಾರೆ. ಇಲ್ಲ ಸರ್ ಇದು ಬೇಡ, ನಾವು ನೆಕ್ಸ್ಟ್ ಟೈಮ್ ತಗೊಳ್ತೀವಿ ಅಂತ ಹೇಳ್ಬಿಟ್ಟು ಅಷ್ಟು ಕಳ್ಳರು ಚೀನಾ ಅವರು. ಎಲ್ಲದನ್ನು ರಿವರ್ಸ್ ಇಂಜಿನಿಯರಿಂಗ್ ಮಾಡ್ತಾರೆ ಅವರು. ಸೊ ಅದು HQ-9 ಏನಿದೆಯೋ ಅದು ಇವಾಗ ಔಟ್ಡೇಟೆಡ್ ಆಗಿದೆ. ಲಾಸ್ಟ್ ಟೈಮ್ ಪಾಕಿಸ್ತಾನ ಅವ್ರ ಹತ್ರ ಇದ್ದಿದ್ದು ಅದೇ, ಮತ್ತೆ ಇಂಡಿಯಾ ಅವ್ರ ಹತ್ರ ಇರಾನ್ ಅವ್ರ ಹತ್ರ ಇದ್ದಿದ್ದು HQ-9, ಬಟ್ ಅದು ವರ್ಕ್ ಆಗಲ್ಲ. ಸೊ ನಮ್ಮ ರಷ್ಯಾದ S-400 ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ನಮ್ಮ ಭಾರತದಲ್ಲಿರುವಂತದ್ದು, ಇವಾಗ ಪಾಕಿಸ್ತಾನ ನಮ್ಮ ಮೇಲೆ ಮಿಸೈಲ್ ಹಾಕ್ದ ಅಂತ ಅನ್ಕೊಳ್ಳಿ. ಈ S-400 ರಾಡರ್ಸ್ ಏನ್ ಮಾಡುತ್ತೆ ಅಂದ್ರೆ ಫಸ್ಟ್ ಎಲ್ಲಿಂದ ಮಿಸೈಲ್ಸ್ ಬರ್ತಿದೆ ಅಂತ ನೋಡುತ್ತೆ. ಮಿಸೈಲ್ಸ್ ಬರ್ತಿದೆ ಅಂತ ಗೊತ್ತಾಗಿದ ತಕ್ಷಣ ಇದು ರಾಡರ್ಗೆ ಇದ್ ಕಳಿಸ್ಬಿಟ್ಟು ಈ ಕಡೆಯಿಂದ ಆಂಟಿ ಮಿಸೈಲ್ ಲಾಂಚ್ ಆಗುತ್ತೆ. ಸೊ ನಿಮ್ಗೆ 400 ಕಿಲೋಮೀಟರ್ ಹಿಂದೆನೆ ಗಾಳಿಯಲ್ಲೇ ಮಿಸೈಲ್ ನೋಡ್ದಾಕುತ್ತೆ. ಇದನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಇವಾಗ ಇತ್ತೀಚೆಗೆ ನೀವು ಇರಾನ್ ಅವರು ತುಂಬಾ ಮಿಸೈಲ್ಸ್ ನ ಮಿಡಿಲ್ ಈಸ್ಟ್, ಸೌದಿ ಅರೇಬಿಯಾ ಇದ್ರ ಮೇಲೆಲ್ಲ ಹಾಕ್ತಿರೋದು ನೋಡ್ಬೋದು.
ಬಟ್ ಅವ್ರೆಲ್ಲ ಕೂಡ 90% ಅನ್ನೋದು ತಡೀತಿದ್ದಾರೆ. 99% ಅನ್ನೋದು ಆಲ್ಮೋಸ್ಟ್ ಒಂದು 95% ಏರ್ ಡಿಫೆನ್ಸ್ ಸಿಸ್ಟಮ್ ವರ್ಕ್ ಆಗ್ತವೆ, ಒಂದು 5% ಎರರ್ ಇದ್ದೇ ಇರುತ್ತೆ ಯಾವುದ್ರಲ್ಲೇ ಆಗಲಿ, ಅವು ಮಾತ್ರ ಬೀಳ್ತಿದೆ ಅಷ್ಟೇ. ಬಟ್ ನಮ್ಮ ಇಂಡಿಯಾದಲ್ಲಿ ಲಾಸ್ಟ್ ಟೈಮ್ ನಾವು ಅವ್ರಿಗೆ ಅಷ್ಟೊಂದು ಮಿಸೈಲ್ಸ್ ಹೊಡೆದ್ವಿ, ಅವ್ರು ನಮ್ಗೆ ಒಂದು ಮಿಸೈಲ್ ಹೊಡೆಯೋಕ್ಕಾಗಿಲ್ಲ ಅಂದ್ರೆ ಯಾಕಂದ್ರೆ ಬಿಕಾಸ್ ಆಫ್ ಏರ್ ಡಿಫೆನ್ಸ್ ಸಿಸ್ಟಮ್. ನಮ್ಮ ಹತ್ರ ಇವಾಗ ಐರನ್ ಡೋಮ್ ತರನು ನೆಕ್ಸ್ಟ್ ಒಂದು ಇಡೀ ಬಾರ್ಡರ್ನ ಕನೆಕ್ಟ್ ಮಾಡೋ ಏರ್ ಡಿಫೆನ್ಸ್ ಸಿಸ್ಟಮ್ ಬಿಲ್ಡ್ ಮಾಡ್ತಿದ್ದಾರೆ ನಮ್ಮ DRDO ಅವರು. ಮತ್ತೆ ಪಿನಾಕ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ, ಮತ್ತೆ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ. ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ನಮ್ಮವರೇ ಡೆವಲಪ್ ಮಾಡಿರೋದು. ಹೆಂಗಂದ್ರೆ ರಷ್ಯಾದ S-400 ಒನ್ ಟೈಮ್ ಹೊಡೆದ್ರೆ ಅಂದ್ರೆ ಆಕಾಶ್ ಬಂದ್ಬಿಟ್ಟು ಅಟ್ ಎ ಟೈಮ್ ನೀವು 4 ಮಿಸೈಲ್ ಬರಲಿ 4 ಕಡೆ ಹೊಡೆಯುತ್ತೆ. ಬಟ್ ಇದ್ರ ರೇಂಜ್ ಕಡಿಮೆ, 25 ಕಿಲೋಮೀಟರ್ ವರ್ಗೂ ಮಾತ್ರ ಇದು ವರ್ಕ್ ಮಾಡುತ್ತೆ. S-400 ಹಂಗಲ್ಲ, 400 ಕಿಲೋಮೀಟರ್ ಹಿಂದೆ ಶತ್ರು ದೇಶದಲ್ಲೇ ಅದನ್ನ ಹೊಡೆದಾಕುತ್ತೆ. ಈ ಆಕಾಶ್ ಏನಂದ್ರೆ ಪರ್ಟಿಕ್ಯುಲರ್ ಸಣ್ಣ ಪುಟ್ಟ ಬಾರ್ಡರ್ಗಳಿಗೆ ಡಿಪ್ಲಾಯ್ ಮಾಡೋದಕ್ಕೆ ಈ ಆಕಾಶ್ ಅನ್ನೋದು ಬೆಸ್ಟ್. ಇದೇ ತರ ಪಿನಾಕ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ, ಇನ್ನು ಹಲವಾರು ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನ ನಮ್ಮ ಇಂಡಿಯಾ ಅವರು ಡೆವಲಪ್ ಮಾಡ್ತಿದ್ದಾರೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಫ್ಯೂಚರ್ ಅಲ್ಲಿ ನಮ್ಮ ಇಂಡಿಯಾ ಅನ್ನೋದು ಸೆಕ್ಯೂರ್ಡ್ ಆಗಿ ಸೇಫ್ ಆಗಿರುತ್ತೆ. ಅದೇ ಈಗ ನಾವು ಲಾಸ್ಟ್ ಟೈಮ್ ಆಪರೇಷನ್ ಸಿಂಧೂರ್ ಆಯ್ತಲ್ವಾ, ಅಲ್ಲಿ ನಾವು ಗಮನಿಸಬಹುದು ಸುದರ್ಶನ್ ಚಕ್ರ ಡಿಸ್ಪ್ಲೇ ಮಾಡಿದ್ರು, ಮೋದಿ ಅವರು ಡಿಸ್ಪ್ಲೇ ಮಾಡಿದ್ರು, ಅವರು HQ9 ಹತ್ರ ಹೋಗ್ಬಿಟ್ಟು ಏನೋ ಸ್ವೀಟ್ ಕೊಡೋತರ ಎಲ್ಲ ಡಿಸ್ಪ್ಲೇ ಮಾಡಿದ್ರು. ಸೊ ನಮ್ಮ ಇಂಡಿಯಾ ಏನಾದ್ರು ನೆಮ್ಮದಿಯಾಗಿ ಲೈಕ್ ಆರಾಮಾಗಿದೀವಿ ಅಂದ್ರೆ ಬಿಕಾಸ್ ಆಫ್ ಏರ್ ಡಿಫೆನ್ಸ್ ಸಿಸ್ಟಮ್. ಅವ್ರು ಎಷ್ಟೇ ಮಿಸೈಲ್ಸ್ ಹಾಕ್ಲಿ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಅದನ್ನ ಗಾಳಿಯಲ್ಲೇ ಹೊಡೆದಾಕುತ್ತೆ. ಇಲ್ಲಿ ಇಷ್ಟು ಆರಾಮಾಗಿದ್ದೀವಿ ಅಂದ್ರೆ ಅಲ್ಲಿ ಆರ್ಮಿ ಮಾಡ್ತಾ ಇರುವಂತ ಕೆಲಸದಿಂದ ಅದನ್ನ ಎಲ್ಲರೂ ಕೂಡ ಗಮನದಲ್ಲಿ ಇಟ್ಕೊಂಡಿದ್ದಾರೆ, ಎಲ್ಲರೂ ಕೂಡ ಅದ್ರ ಬಗ್ಗೆ ರೆಸ್ಪೆಕ್ಟ್ ಇದೆ. ಸೊ ಈಗ ಇದಾಯ್ತು ದೇಶದ ಒಂದು ಏನು ಯುದ್ಧಗಳು, ಬೇರೆ ಬೇರೆ ದೇಶದ ಯುದ್ಧ ಆಯ್ತು, ಅಲ್ಲಿ ಏರ್ ಡಿಫೆನ್ಸ್ ಬಗ್ಗೆ ಮಾತುಕತೆ ಆಯ್ತು. ಈಗ ನಮ್ಮ ದೇಶದಲ್ಲಿ ರೀಸೆಂಟ್ ಆಗಿ ಎಲೆಕ್ಷನ್ ಆಯ್ತು ತಮಿಳುನಾಡಿನಲ್ಲಿ TVK ಪಕ್ಷ ಯಾರು ಕೂಡ ಊಹೆ ಮಾಡಿರ್ಲಿಲ್ಲ, ಬಟ್ ಎಕ್ಸಿಟ್ ಪೋಲ್ಗಳು ಹೇಳಿತ್ತು ಆ ಒಂದು ಡಿಸಿಷನ್ ಅನ್ನ. ಬಟ್ ಇಷ್ಟರ ಮಟ್ಟಿಗೆ ದಳಪತಿ ವಿಜಯ್ ಅವರು ಅಲ್ಲಿ ಇಷ್ಟು ಸ್ಥಾನಗಳನ್ನ ಪಡೆದುಕೊಳ್ತಾರೆ, 118 ಮ್ಯಾಜಿಕ್ ನಂಬರ್ 108 ಪಡೆದುಕೊಳ್ತಾರೆ. ಇನ್ನು 10 ಅದೇನೋ ಮೈತ್ರಿ ಅದು ಇದು ನಡೀತಾ ಇದೆ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಈ ಸ್ಟಾರ್ಗಿರಿ ವರ್ಕೌಟ್ ಆಗುತ್ತಾ? ಈಗ ದರ್ಶನ್ ಇದ್ದಾರೆ, ಸುದೀಪ್ ಇದ್ದಾರೆ, ಈಗಾಗಲೇ ಉಪೇಂದ್ರ ಅವರು ಪ್ರಜಾಕೀಯ ಅಂತ ಒಂದು ಪಕ್ಷ ಕಟ್ಕೊಂಡಿದ್ದಾರೆ. ಬಟ್ ಇದು ನಮ್ಮ ರಾಜ್ಯದಲ್ಲಿ ವರ್ಕೌಟ್ ಆಗ್ಬೋದಾ ಅಂತ? ಖಂಡಿತ ನಮ್ಮ ರಾಜ್ಯದಲ್ಲಿ ವರ್ಕೌಟ್ ಆಗಲ್ಲ. ಏನಕ್ಕಂದ್ರೆ ನಮ್ಮ ರಾಜ್ಯದವರು ತಮಿಳ್ನಾಡಿಗೆ ಕಂಪೇರ್ ಮಾಡ್ಕೊಂಡ್ರೆ ಸ್ವಲ್ಪ ಮುಂದಿದ್ದಾರೆ, ಅಂದ್ರೆ ತಿಳುವಳಿಕೆಯಲ್ಲಿ ಆಗಲಿ ಅಥವಾ ಇದರಲ್ಲಾಗ್ಲಿ. ಹಂಗಂತ ಕಾಂಗ್ರೆಸ್ ಮತ್ತೆ BJP ಇರೋದಕ್ಕೆ ಬೇರೆ ಆಪ್ಷನ್ ಇಲ್ಲದೆ ಅದಕ್ಕೆ ವೋಟ್ ಆಗ್ತಿದ್ದಾರೆ ಅಷ್ಟೇ. ಒಳ್ಳೆ ಪಾರ್ಟಿ ಬಂದ್ರೆ ಖಂಡಿತ ನಮ್ಮ ಕರ್ನಾಟಕದವ್ರು ಸಪೋರ್ಟ್ ಮಾಡ್ತಾರೆ. ಆದ್ರೆ ಸಿನಿಮಾದವರು ಬಂದ್ರೆ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಇಲ್ಲ. ಏನಕ್ಕಂದ್ರೆ ಸಿನಿಮಾದವ್ರ ಐಡಿಯಾಲಜಿ ನೋಡ್ತಾರೆ. ತಮಿಳ್ನಾಡಲ್ಲಿ ಯಾಕೆ ಹಂಗಾಯ್ತಂದ್ರೆ ತಮಿಳ್ನಾಡಲ್ಲಿ ಅವರ ಬ್ಲಡ್ ಅಲ್ಲೇ ಸಿನಿಮಾ ಅನ್ನೋದಿದೆ. ಅವರ ಹಿಸ್ಟ್ರಿ ಚೆಕ್ ಮಾಡಿದ್ರು ಕೂಡ ಜಯಲಲಿತಾ ಆಗಿರ್ಬೋದು ಅಥವಾ MGR ಆಗಿರ್ಬೋದು ಅವರೆಲ್ಲ ಕೂಡ ಸಿನಿಮಾಯಿಂದ ಬಂದವ್ರೆ. ಸೊ ಅವ್ರಿಗೆ ಈ DMK ಮತ್ತೆ ADMK ನೋಡಿ ಸಾಕಾಗಿತ್ತು, ಒಂದು ಆಪ್ಷನ್ ಹುಡುಕ್ತಿದ್ರು. ಓಕೆನಾ, ಅದರಲ್ಲಿ ವಿಜಯ್ ಅನ್ನೋದು ಕರೆಕ್ಟ್ ಟೈಮ್ ಬಂದ್ರು. ಮತ್ತೆ ವಿಜಯ್ ಫ್ಯಾನ್ ಫಾಲೋಯಿಂಗು ಕೂಡ ತುಂಬಾ ಜಾಸ್ತಿ ಇತ್ತು. ಇವಾಗ ರಜನಿಕಾಂತ್ ಬಿಟ್ರೆ ನೆಕ್ಸ್ಟ್ ವಿಜಯ್ ಅನ್ನೋ ಮಟ್ಟಕ್ಕಿತ್ತು. ಸೊ ಅದಕ್ಕೆ ಏನಾಯ್ತು, ನಾರ್ಮಲ್ ಆಗಿ ನಿಮ್ಗೆ ಸ್ವಲ್ಪ ಚೆನ್ನಾಗಿ ಬಂತು. ನಮ್ಮ ಕರ್ನಾಟಕದಲ್ಲಿ ಹಂಗಾಗುತ್ತೆ ಅಂದ್ರೆ ಇಂಪಾಸಿಬಲ್. ಹಂಗ ಆಗೋ ಚಾನ್ಸ್ ಇತ್ತು. ಯಾವಾಗಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವ್ರು ಏನಾದ್ರು ರಾಜಕಾರಣಕ್ಕೆ ಬಂದಿದ್ರೆ, ಡಾಕ್ಟರ್ ವಿಷ್ಣುವರ್ಧನ್ ಅವ್ರು ಏನಾದ್ರು ರಾಜಕಾರಣಕ್ಕೆ ಬಂದಿದ್ರೆ, ಅಂಬರೀಷ್ ಅವ್ರು ಏನಾದ್ರು ರಾಜಕಾರಣಕ್ಕೆ ಬಂದಿದ್ರೆ ಆ ಟೈಮಲ್ಲಿ ಆಗ್ತಿತ್ತು. ಬಟ್ ಆ ಎರ ಅನ್ನೋದು ಹೋಗ್ಬಿಡ್ತು. ಅವಾಗ ಡಾಕ್ಟರ್ ರಾಜ್ಕುಮಾರ್ ಪ್ರಧಾನಿಗೆ ಬೇಕಿದ್ರು ಕೂಡ ಭಯ ಇಡ್ಸ್ತಾ ಇದ್ರು, ಅಥವಾ ನಮ್ಮ ಕರ್ನಾಟಕದ ವಿಚಾರ ಅಂತ ಬಂದ್ರೆ ಪ್ರಧಾನಿಗೆ ಬೇಕಿದ್ರು ಕೂಡ ಡೈರೆಕ್ಟ್ ಆಗಿ ಕಾಲ್ ಮಾಡೋ ಇನ್ಫ್ಲುಯೆನ್ಸ್ ಇಟ್ಕೊಂಡಿದ್ರು. ಆದ್ರೆ ಈಗಿನ ಸಿನಿಮಾ ಅಥವಾ ಇದನ್ನೋದು ಬೇರೆ ತರ ಆಗಿದೆ. ಸೊ ನಮ್ಮ ಕರ್ನಾಟಕದಲ್ಲಿ ಇವಾಗ ದರ್ಶನ್ ಆಗಿರ್ಬೋದು, ತುಂಬಾ ಜನ ದರ್ಶನ್ ಫ್ಯಾನ್ಸ್ ನೋಡ್ತಿದ್ದೆ. ಡಿ.ಬಾಸ್ ಅವ್ರು ಜೈಲಿಂದ ಆಚೆ ಬರ್ತಾರೆ, ಪಾರ್ಟಿ ಕಟ್ಬಿಡ್ತಾರೆ, ನಾವೆಲ್ಲ ಯುದ್ಧ ಮಾಡ್ಬಿಟ್ಟು. ನಮ್ಮ ಕರ್ನಾಟಕದಲ್ಲಿ ಇಂಪಾಸಿಬಲ್ ಆ ಥರ ಎಲ್ಲ. ಅಷ್ಟು ತಮಿಳ್ನಾಡಲ್ಲಿ ಇದ್ದಷ್ಟು ಸಿನಿಮಾ ಅನ್ನೋದು ನಮ್ಮ ಕರ್ನಾಟಕದಲ್ಲಿ ಬ್ಲಡ್ ಅಲ್ಲಿ ಇಲ್ಲ. ಸಿನಿಮಾ ಚೆನ್ನಾಗಿದ್ರ ನೋಡ್ತಾರೆ, ಇಲ್ಲ ನೋಡಲ್ಲ. ಅಷ್ಟೊಂದು ಹುಚ್ಚತನ ಅನ್ನೋದು ನಮ್ಮ ಕರ್ನಾಟಕದಲ್ಲಿ ಇಲ್ಲ. ಸೊ ಅದು ಹೋಗಲ್ಲ. ಅದೇ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರದ್ದು ಒಂದು ನಿಲುವಿತ್ತು, ನಾನು ರಾಜಕೀಯಕ್ಕೆ ಹೋಗಲ್ಲ ಅಂತ. ಸೊ ಅದು ಅಂದ್ರೆ ಈಗಲೂ ಕೂಡ ಅದನ್ನ ಜನ ನೆನಪಿಸ್ಕೊಳ್ತಾರೆ ಆ ಒಂದು ಮಾತನ್ನ. ಈಗ ನಾವು ನೋಡ್ತೀವಿ ಅಂದ್ರೆ ಈ ಪ್ರಚಾರಕ್ಕೆಲ್ಲ ಸ್ಟಾರ್ ನಟರನ್ನ ಕರೆಸ್ತಾರೆ. ದರ್ಶನ್ ಹೋಗಿದ್ದುಂಟು, ಸುದೀಪ್ ಯಶ್ ಹೋಗಿದ್ದುಂಟು. ಸೊ ಇದನ್ನ ಜನ ಒಪ್ಕೊಂಡಿರ್ತಾರ ನಿಜವಾಗ್ಲು ಅಂತ? ಅಲ್ಲ, ಏನಂದು ನೀವು ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆನೇ ಹೇಳಿದ್ರಿ. ಡಾಕ್ಟರ್ ರಾಜ್ಕುಮಾರ್ ಅವ್ರು ಹೆಂಗಿದ್ರಂದ್ರೆ, ಇವಾಗ ಡಾಕ್ಟರ್ ರಾಜ್ಕುಮಾರ್ ಒಂದು ಮಾತು ಹೇಳಿದಾರೆ ಅಂದ್ರೆ ಟುವರ್ಡ್ಸ್ ಒಂದು ರಾಜ್ಯ ಒಂದು ಕಡೆ ಇರ್ತಿತ್ತು, ಅಣ್ಣವ್ರು ಏನ್ ಹೇಳಿದಾರೋ ಅದಕ್ಕೆ ಪಾಲನೆ ಮಾಡ್ಬೇಕು ಅಂತ. ವೈ? ಬಿಕಾಸ್ ಅವರು ರಾಜ್ಯಕ್ಕೋಸ್ಕರ ಹಂಗಿದ್ರು. ಅವ್ರು ಒಂದು ಸಿನಿಮಾದ ರೆಮ್ಯುನರೇಷನ್ ಹೆಚ್ಚಿಸ್ಕೊಳ್ಳೋದಕ್ಕೂ ಎಲ್ಲ ಪ್ರೊಡ್ಯೂಸರ್ಸ್ನ ಕರೆಸ್ಬಿಟ್ಟು ಊಟ ಹಾಕ್ಬಿಟ್ಟು, ನೋಡ್ರಪ್ಪ ನನಗೆ ಸ್ವಲ್ಪ ಒಂದು 10,000 ರೂಪಾಯಿ ಜಾಸ್ತಿ ಕೊಡಿ ಅಥವಾ ಒಂದು ಇಷ್ಟು ಜಾಸ್ತಿ ಕೊಡಿ ಅಂತ ಬಿಟ್ಟು ಆ ಥರ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ರು ಪ್ರೊಡ್ಯೂಸರ್ಸ್ನಾಗ್ಲಿ ಅಥವಾ ಇವ್ರನ್ನಾಗ್ಲಿ. ಮತ್ತೆ ಇನ್ನೊಂದು, ಅವರು ಕನ್ನಡಕ್ಕೋಸ್ಕರ ಅವರ ಪ್ರಾಣವನ್ನೇ ಮುಡಿಪಾಗಿಡುವಂತ ಇದಿತ್ತು. ಆದ್ರೆ ಆ ಥರ ಇತ್ತು ಅವಾಗ ರಾಜ್ಕುಮಾರ್ ಅಂದ್ರೆ. ಇವಾಗ ಎಕ್ಸಾಂಪಲ್ ರಾಜ್ಕುಮಾರ್ ಅವ್ರಿಗೆ ಅಣ್ಣವ್ರಿಗೆ ಏನಾದ್ರು ಇದಾಗಿದೆ ಅಂದ್ರೆ
ಎಷ್ಟೋ ಜನ ಜೀವ ಕೊಡೋಕೆ ರೆಡಿ ಇದ್ರು. ಓಕೆ ಓಕೆನಾ, ಅವ್ರು ಬೇರೆ, ಅಣ್ಣವರು ಏರ ಬೇರೆ ಅದು. ಸೊ ಅದನ್ನ ಯಾರು ಮ್ಯಾಚ್ ಮಾಡಕ್ ಆಗಲ್ಲ. ಸೊ ಇವತ್ತು ಒಂದು ಕನ್ನಡ ಇಂಡಸ್ಟ್ರಿ ಇದೆ ಅಂದ್ರೆ ಒನ್ ಆಫ್ ದ ಮೋಸ್ಟ್ ಪಿಲ್ಲರ್ ಬಂದ್ಬಿಟ್ಟು ಅಣ್ಣವರು, ಅದ್ರಲ್ಲಿ ಎರಡು ಮಾತಿಲ್ಲ. ಸೊ ಅದು ಬಿಟ್ಟು ನೀವು ಬೇರೆ ಇದನ್ನೆಲ್ಲ ನೋಡ್ಕೊಂಡ್ರೆ ಇವಾಗ ಸೆಲೆಬ್ರಿಟೀಸ್ ಹೋದವಾಗೆಲ್ಲ ಬರ್ತಾರೆ ಅಂದ್ರೆ ನೋಡಕ್ ಬರ್ತಾರೆ. ಅವ್ರಿಗೆ ಒಂದು ಇರುತ್ತಲ್ಲ, ದರ್ಶನ್ ನೋಡ್ಬೇಕು, ಯಶ್ ನೋಡ್ಬೇಕು, ಸುದೀಪ್ ನೋಡ್ಬೇಕು, ಒನ್ ಟೈಮ್ ಹಾಗೆ ಹೇಗೆ ಅಂತ ನೋಡಕ್ ಬರ್ತಾರೆ. ಹಾಕಲ್ಲ ನಮ್ ಕರ್ನಾಟಕದವರು ಆತರ ಯಾವತ್ತೂ ಹಾಕಲ್ಲ. ಅಂಡ್ ಈವನ್ ನಮ್ ಕರ್ನಾಟಕದಲ್ಲಿ ಏನಂದ್ರೆ ಈ ಫ್ಯಾನಿಸಮ್ ಅನ್ನೋದೇ ಸ್ವಲ್ಪ ಓಕೆ ತಮಿಳ್ನಾಡಲ್ಲಿ ಜಾಸ್ತಿ. ತಮಿಳ್ನಾಡು ಮತ್ತೆ ಆಂಧ್ರದಲ್ಲಿ ಹೆಂಗಿರುತ್ತಂದ್ರೆ ಅವ್ನು ಯಾವ್ದೋ ಅದೇ ರಜನಿಕಾಂತ್ ಅವ್ರದೆಲ್ಲ ಅಲ್ಲಿ ವರ್ಕೌಟ್ ಆಗ್ಲಿಲ್ಲ. ಅಲ್ಲ, ರಜನಿಕಾಂತ್ ಅವರು ಏನಾಗಿತ್ತು ಅಂದ್ರೆ, ರಜನಿಕಾಂತ್ ಅವರು ರಾಜಕೀಯಕ್ಕೆ ಬರ್ಬೇಕಂದ್ರೆ ತುಂಬಾ ಒಳ್ಳೆಯವರಾಗಿದ್ರೆ ಆಗಲ್ಲ. ರಜನಿಕಾಂತ್ ಅವರು ತುಂಬಾ ಒಳ್ಳೆಯವರು ಬರ್ತಾರೆ. ವಿಜಯ್ ಹಂಗಿರ್ಲಿಲ್ಲ, ತಲಪತಿ ವಿಜಯ್ ಅವರು, ಅವ್ರಿಗೆ ಗೊತ್ತಿತ್ತು ಪಾಸಿಟಿವ್ಸ್ ಗೊತ್ತಿತ್ತು, ನೆಗೆಟಿವ್ಸ್ ಗೊತ್ತಿತ್ತು. ಓಕೆ, ಮತ್ತೆ ರಜನಿಕಾಂತ್ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಇತ್ತು, ಮತ್ತೆ ಏಜ್ ಆಗಿತ್ತು ಅವ್ರಿಗೆ. ವಿಜಯ್ಗೆ ಹಂಗಿಲ್ಲ, ಏಜ್ ಇದೆ ಈಗ ವಿಜಯ್ ಅವ್ರಿಗೆ. ಸೊ ಅವ್ರಿಗಿನ್ನೂ ಬ್ರೈಟ್ ಫ್ಯೂಚರ್ ಇದೆ. ಎಲ್ಲರೂ ಪ್ರಿಡಿಕ್ಟ್ ಮಾಡಿದ್ದು ಒಂದು 30 to 40 ಸೀಟ್ ತಗೊಳ್ತಾರೆ ಅಂತ ಬಿಟ್ಟೆ. ಇವನ್ ಇಂಟರ್ನಲ್ ಎಲ್ಲ ಪೊಲಿಟಿಕ್ಸ್ ಪಾರ್ಟೀಸ್ ಹತ್ರನು, ಇವನ್ ಕರ್ನಾಟಕ ಗೌರ್ಮೆಂಟ್ ಅವ್ರ ಹತ್ರನು ಡೇಟಾ ಇರುತ್ತೆ, ಇಂಟೆಲಿಜೆನ್ಸ್ ಅನ್ನೋದು. ಸೊ 30 to 40 ಎಲ್ಲ ಪ್ರಿಡಿಕ್ಟ್ ಮಾಡಿದ್ದು, DMK ಅಧಿಕಾರಕ್ಕೆ ಬರುತ್ತೆ ಅಂತ ಬಿಟ್ಟು ಇದು ಮಾಡಿದ್ದು. ಬಟ್ ಅದು ರಿವರ್ಸ್ ಆಗಿದೆ. ಸೊ ನಮ್ಮ ಕರ್ನಾಟಕದಲ್ಲಿ ಆಗಲ್ಲ. ಅದೇ ನಾವು ಗಮನಿಸಬಹುದು. ಅಂದ್ರೆ ಉಪೇಂದ್ರ ಅವರು ಎಷ್ಟು ಪ್ರಜಾಕೀಯ ಅಂತ ಮಾಡ್ತಾ ಇದ್ದಾರೆ, ಬಟ್ ಇಲ್ಲಿ ಜನ ಅಷ್ಟು ಇನ್ನೂ ಒಪ್ಕೊಳ್ತಾನೆ ಇಲ್ಲ ರಾಜಕೀಯವಾಗಿ. ಇಲ್ಲ, ಉಪೇಂದ್ರ ಅವರು ಖಂಡಿತ 2028ಕ್ಕೆ ಮುಖ್ಯಮಂತ್ರಿ ಆಗ್ತಾರೆ. ಬಿಜೆಪಿ ಮತ್ತೆ JDS ಮೈತ್ರಿ ಆದ್ರೂ, ಕಾಂಗ್ರೆಸ್ ಇದ್ರು, ಇನ್ನೊಂದು ಪಕ್ಷ ಬಂದ್ರು ಕೂಡ ಉಪೇಂದ್ರ ಅವರೇ ಮುಖ್ಯಮಂತ್ರಿ ಆಗ್ತಾರೆ. ಆಗ್ತಾರೆ. ಆದ್ರೆ ಏನಂದ್ರೆ ಎಲೆಕ್ಷನ್ ಅನ್ನೋದು ವಾಟ್ಸ್ಆಪ್ ಮತ್ತೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ನಡಿಬೇಕು. ಸೊ ಅವಾಗ ಖಂಡಿತಗಳು ಕೂಡ ಉಪೇಂದ್ರ ಅವರು ಇದಾಗ್ತಾರೆ. ನಾನು ಉಪೇಂದ್ರ ಅವರು ದೊಡ್ಡ ಅಭಿಮಾನಿ, ಅದ್ರಲ್ಲಿ ಎರಡು ಮಾತಿಲ್ಲ. ಅವ್ರ ನಮ್ ಗುರುಗಳು, ಅದ್ರಲ್ಲಿ ಎರಡು ಮಾತಿಲ್ಲ. ಬಟ್ ಉಪೇಂದ್ರ ಅವರು ಏನ್ ಹೇಳ್ತಿದಾರೋ ಅದು ನಮ್ಮ ಇಂಡಿಯಾಗೆ ಸೆಟ್ ಆಗಲ್ಲ. ಅದೇ ಅಮೆರಿಕನೋ ಅಥವಾ ಇದ್ರಲ್ಲಾದ್ರೆ ಅವರು ಐಡಿಯಾಲಜಿನ ಇಷ್ಟಪಟ್ಟು ಇದ್ ಮಾಡ್ತಾರೆ. ನಮ್ಮ ಇಂಡಿಯಾದಲ್ಲಿ ನಾಯಕನಲ್ಲಿ ಪ್ರತಿಯೊಬ್ಬರು ನಾಯಕ ಆಗ್ತೀನಿ ಅಂದ್ರೆ ನಮ್ಮ ಇಂಡಿಯಾ ಅದಕ್ಕೆ ರೆಡಿ ಇಲ್ಲ. ಎಷ್ಟೋ ಜನಕ್ಕೆ ಉಪೇಂದ್ರ ಅವರು ಒಂದು ಪಾರ್ಟಿ ಕಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಒಂದು ಏನಾದ್ರು ಆದವಾಗ ಧ್ವನಿ ಎತ್ತದ್ ಕಲಿಬೇಕು. ಸೊ ಲೀಡರ್ ಇಲ್ದೇ ಇರೋ ಲೀಡರ್ನ ಕ್ರಿಯೇಟ್ ಮಾಡ್ತೀನಿ ಅಂದ್ರೆ ಪ್ರಜಾಪ್ರಭುತ್ವ ಅದೇ ಅಲ್ಲ ಅಂದ್ರೆ ಆಗಿನ ಕಾಲದಲ್ಲಿ ರಾಜ ಅಂತ ಏನಕ್ಕೆ ಇರ್ತಿದ್ದ? ಇವಾಗ ಉಪೇಂದ್ರ ಅವ್ರ ಐಡಿಯಾಲಜಿ ಏನು, ರಾಜ ಅನ್ನೋದು ಇರಬಾರ್ದು, ಪ್ರತಿಯೊಂದು ಪ್ರಜೆನೂ ರಾಜ ಆಗ್ಬೇಕು ಅನ್ನೋದು. ಅದು ನಮ್ಮ ಇಂಡಿಯಾದಲ್ಲಿ ಸೆಟ್ ಆಗಲ್ಲ. ನಮ್ಮ ಇಂಡಿಯಾ ಅವರು ಹಂಗೆಲ್ಲ ಇದ್ದಿದ್ರೆ ಬ್ರಿಟಿಷ್ 400 ವರ್ಷ ಆಳ್ವಿಕೆ ಮಾಡ್ಬಿಟ್ಟು ಹೋಗ್ತಿದ್ರ ಪ್ರತಿಯೊಬ್ಬ ರಾಜ ಆಗಿದ್ರೆ. ಸೊ ನಮ್ಮ ಇಂಡಿಯಾದಲ್ಲಿ ಏನಂದ್ರೆ ಫಸ್ಟ್ ನಾವು ಉಪೇಂದ್ರ ಅವರು ಗ್ರೌಂಡ್ ಅಲ್ಲಿ ವರ್ಕ್ ಮಾಡಬೇಕು. ನೋಡಿ, ಈ ತರ ಪಾರ್ಟಿ ಕಟ್ಟಿದೀವಿ, ನೋಡಿ ಈ ತರ ಇದು ಮಾಡಿದೀವಿ, ನೋಡಿ ನಾವು ಈ ತರ ಬೆಟರ್ ಇದೀವಿ, ನಾವು ಈ ತರ ಮಾಡ್ತೀವಿ, ನೋಡಿ ನಮ್ಮ ಆಶ್ವಾಸನೆಗಳಿವು, ನೋಡಿ ನಮ್ಮ MLA ಕ್ಯಾಂಡಿಡೇಟ್ಸ್ ಇವರು ಅಂತ ಬಿಟ್ಟು ಗ್ರೌಂಡ್ ಅಲ್ಲಿ ವರ್ಕ್ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಉಪೇಂದ್ರ ಅವರು ನೆಕ್ಸ್ಟ್ ಮಿನಿಮಮ್ ಒಂದು 20-30 ಸೀಟ್ಸ್ ತಗೊಳ್ತಾರೆ. ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಖಂಡಿತವಾಗ್ಲೂ ಕೂಡ ಕ್ಲಿಯರ್ ಮೆಜಾರಿಟಿ ತಗೊಳ್ತಾರೆ ಬಿಕಾಸ್ ಆಫ್ ಅವ್ರ ಐಡಿಯಾಲಜಿ. ಆದ್ರೆ ಉಪೇಂದ್ರ ಅವರು ವರ್ಷಕ್ಕೊಂದ್ಸಲ ಪ್ರೆಸ್ ಮೀಟ್ ಮಾಡ್ತಾರೆ ಪ್ರಜಾಕೀಯ ಇದೆ ಅಂತ ಬಿಟ್ಟು. ಅದ್ರಲ್ಲೂ ಪಾರ್ಟಿ ನೇಮ್ ಚೇಂಜ್ ಆಗ್ತಿರುತ್ತೆ, ಅದು ಬಿಡಿ ಪರ್ಸನಲ್ ವಿಚಾರ. ಬಟ್ ಅವರು ಲೈಕ್ ಅಂದ್ರೆ ಏನಂತಾರೆ, ಬರೀ ಸೋಷಿಯಲ್ ಮೀಡಿಯಾಗೆ ಅವರ ರಾಜಕೀಯ ಸೀಮಿತ ಆಗಿದೆ. ಖಂಡಿತ. ಇವಾಗ ತಳಪತಿ ವಿಜಯ್ ಒಂದ್ ಇದಾದ್ಮೇಲೆ ಡಿಸೈಡ್ ಮಾಡಿದ್ಮೇಲೆ ಬಿಟ್ಬಿಟ್ರು, ಸಿನಿಮಾನ್ ಬಿಟ್ಬಿಟ್ಟು ಫೀಲ್ಡ್ ಇಳಿದ್ರು. ಇವಾಗ ಉಪೇಂದ್ರ ಅವರು ಬಂದ್ರೆ, ಇವಾಗ ನಾವು ತುಂಬಾ ಪಾರ್ಟೀಸ್ ವರ್ಕ್ ಮಾಡ್ತೀವಿ, ಡಿಜಿಟಲ್ ಕ್ಯಾಂಪೇನಿಂಗ್ ಎಲ್ಲ. ಒಂದೊಂದು ಪಾರ್ಟಿಗೆ 3-5 ಲಕ್ಷ 10 ಲಕ್ಷ ಎಲ್ಲ ತಗೊಳ್ತೀವಿ. ಇವಾಗ ನಾನು ಪರ್ಸನಲಿ ನಾನು ಉಪೇಂದ್ರ ಅವ್ರು ಏನಾದ್ರು ಫುಲ್ ಫ್ಲಡ್ಜ್ ಬಂದ್ರೆ ನಾನು ಫ್ರೀಯಾಗಿ ಪ್ರಮೋಷನ್ ಮಾಡ್ಕೊಡ್ತೀನಿ ಬಿಕಾಸ್ ಆಫ್ ಅವ್ರಿಗಿರುವಂತ ಗೌರವ. ಮತ್ತೆ ಇನ್ನೊಂದು ನನ್ನ ರಾಜ್ಯ ಇಂಪ್ರೂವ್ ಆಗುತ್ತಲ್ವಾ, ಒಂದು ಪ್ರಜಾಕೀಯ ಅಂತ ಒಳ್ಳೆ ಪಾರ್ಟಿ ಬಂದ್ರೆ. ಬಟ್ ಅವ್ರು ಬರ್ತಿಲ್ವೇ? ಸೊ ಅವ್ರು ಬಂದಿಲ್ಲ ಅಂದ್ರೆ ನಾನು ಹೆಂಗ್ ಮಾಡ್ಲಿ ಅವ್ರಿಗೆ? ಇವಾಗ ಯಾರೋ ಒಬ್ರು ಕ್ಯಾಂಡಿಡೇಟ್ ಯಾರು ಅಂತಾನೆ ಗೊತ್ತಿರಲ್ಲ. ಅಂಡ್ ಅವ್ರು ಹೇಳ್ತಾರೆ ಪಾರ್ಟಿ ಫಂಡ್ ಇಲ್ದೆ ವರ್ಕ್ ಆಗಲ್ಲ, ಇದಿಲ್ದೆ ವರ್ಕ್ ಆಗಲ್ಲ. ಅದೆಲ್ಲ ಓಕೆ. ನಿಮ್ಗೆ ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಉಪೇಂದ್ರ ಅವರು ಇನ್ನೂ 100 ವರ್ಷ ಅಲ್ಲ 1000 ವರ್ಷ ಆದ್ರೂ ಇಲ್ಲಿ ಯಾಕೆ ಇದಾರಾಗಲ್ಲ ಅಂದ್ರೆ, ನಮ್ಮ ಇಂಡಿಯಾದಲ್ಲಿ ಹೆಂಗೆ ದೇಶ ವರ್ಕ್ ಆಗುತ್ತೆ, ಹೆಂಗೆ ಚುನಾವಣೆಗಳು ವರ್ಕ್ ಆಗುತ್ತೆ, MLA ಯಾರು, MP ಯಾರು ಅಂತ ಗೊತ್ತಿರೋದು ಬರೀ 10% ಜನಕ್ಕೆ ಮಾತ್ರ. ಇನ್ನು 90% ಜನ ನಮ್ಗೆ ಆ ಫ್ರೀ ಕೊಡ್ತಾರ, ಈ ಫ್ರೀ ಕೊಡ್ತಾರ, ನಮ್ಮ ಜಾತಿಯವನ, ನಮ್ಮ ಧರ್ಮದವನ ಅಂತೇಳ್ಬಿಟ್ಟು ಎಷ್ಟು ಕೊಡ್ತಾರೆ ಅನ್ನೋದ್ರ ಮೇಲೆನೆ ವೋಟ್ ಹಾಕ್ತಾರೆ. ಸೊ ಅದಕ್ಕೆ ಆ 90% ಜನಗಳನ್ನ ಇಟ್ಕೊಂಡೆ BJP ಆಗಲಿ, ಕಾಂಗ್ರೆಸ್ ಆಗಲಿ, JDS ಆಗಲಿ ಆಟ ಆಡುತ್ತೆ. ನೀವು ಯಾವುದೇ ಒಂದು ಒಳ್ಳೆ ಪಾರ್ಟಿ ಕಟ್ತೀನಿ, ಒಂದು ಒಳ್ಳೆ ಇದು ಮಾಡ್ತೀನಿ ಅಂದರೆ ಯಾವತ್ತೂ ನಮ್ಮ ಇಂಡಿಯಾದಲ್ಲಿ ಉದ್ಧಾರ ಆಗೋಕ್ಕಾಗಲ್ಲ. ಸೊ ನಮ್ಮ ಜನಗಳನ್ನು ಅಷ್ಟು ಲೈಕ್ ಅನ್ಎಜುಕೇಟೆಡ್ ಅನ್ನೋದಕ್ಕಿಂತ ಅಷ್ಟು ಮಬ್ಬು ಮಾಡಿ ಇಟ್ಬಿಟ್ಟಿದ್ದಾರೆ. ನಿಜ, ಹೌದು. ಅಂದ್ರೆ ಗೊತ್ತೇ ಇರಲ್ಲ ಯಾರು. ಈ ಹಿಂದೆನೂ ಕೂಡ ಏನು ಒಂದು ಪಕ್ಷ ಈ ಗ್ರಾಮೀಣ ಭಾಗದಲ್ಲಿ ನಾವು ಗಮನಿಸಬಹುದು. ಈಗ ಕಾಂಗ್ರೆಸ್ಗೆ ಹಂಗೆ ಊಟ ಬರುತ್ತೆ ಅಂತ ರಾಜಕೀಯವಾಗಿ ಯಾಕೆ ಬರುತ್ತೆ ಅಂತ ಅಂದ್ರೆ ಅವ್ರು ಹಾಕೊಂಡು ಬಂದಿದ್ದಾರೆ, ನಾನು ಹಾಕೋಣ, ಏನ್ ಮಾಡಿದ್ದಾರೆ ಏನ್ ಬಿಟ್ಟಿದ್ದಾರೆ ಅದು ಬೇಡ, ಅದು ಸೆಕೆಂಡ್ರಿ ಈ ರೀತಿಯಲ್ಲಿ. ಸೊ ಹಾಗಾಗಿ ಇನ್ನೂ ಸ್ವಲ್ಪ ಪ್ರಮೋಷನ್ ಬೇಕು ಉಪೇಂದ್ರ. ಪ್ರಮೋಷನ್ ಅಲ್ಲ, ಫುಲ್ ಫ್ಲಡ್ಜ್ ಇಳಿಬೇಕಷ್ಟೇ. ಇವಾಗ ಒಂದು ಉಪೇಂದ್ರ ಅವರು ಒಂದ್ ಹೇಳ್ತೀನಿ ನೋಡಿ, ಪ್ರಶಾಂತ್ ನೀಲು ಅಥವಾ SS ರಾಜಮೌಳಿ ಅವರು ಅಥವಾ ಶಂಕರು ಅಥವಾ ಈ ಹಾಲಿವುಡ್ ತಗೊಂಡ್ರೆ ಜೇಮ್ಸ್ ಕ್ಯಾಮ್ರಾನ್, ಇವರೆಲ್ಲ
ಒಂದ್ ಕಡೆ ಆದ್ರೆ ಉಪೇಂದ್ರ ಒಂದ್ ಕಡೆ. ಮೊನ್ನೆ ರೀಸೆಂಟ್ ಆಗಿ ಇವರು ಸುಕುಮಾರ್ ಐ ಥಿಂಕ್ ಒಂದು ಮಾತು ಹೇಳ್ತಾರೆ, ಓಮು ಮತ್ತೆ ಇನ್ನೊಂದು ಉಪೇಂದ್ರ ಮತ್ತೆ ಇನ್ನೊಂದು ಯಾವ್ದೋ ಮೂವಿ, 3 ಎಕ್ಸಾಂಪಲ್ ಕೊಟ್ಬಿಟ್ಟು ಈ 3 ಮೂವಿ ಏನಾದ್ರು ನಾನು ಮಾಡಿದ್ರೆ ಇಷ್ಟೊತ್ತಿಗೆ ನಾನು ರಿಟೈರ್ಮೆಂಟ್ ತಗೋಬಿಡ್ತಿದ್ದೆ ಅಂತ. ಉಪೇಂದ್ರ ಅವರು ಯಾರಾದ್ರೂ ಮ್ಯಾಚ್ ಮಾಡ್ಬೇಕಂದ್ರೆ ಇನ್ನು 1000 ಜನ್ಮ ಬರ್ಬೇಕು, 1000 ವರ್ಷ. ಸೊ ಅಂತ ಸಾಧನೆಗಳನ್ನ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮಾಡಿದ್ದಾರೆ, ಅದ್ರಲ್ಲಿ 2 ಮಾತಿಲ್ಲ. ಉಪೇಂದ್ರ ಅವ್ರ ತರ ಯಾರು ಬರಲ್ಲ, ಬರೋಕ್ಕೂ ಆಗಲ್ಲ. ಬಿಕಾಸ್ ಎ ಐ ಅಂತ ಬಿಟ್ಟು ಎಲ್ಲ ಭಯ ಬೀಳ್ತಿದ್ದಾರೆ. ಉಪೇಂದ್ರ ಅವ್ರನ್ನ ಅರ್ಥ ಮಾಡ್ಕೊಳಕ್ ಎ ಐಗೆ 100 ವರ್ಷ ಬೇಕು ಅಂತ ತಲೆ ಇರುವಂತವ್ರು ಉಪೇಂದ್ರ. ಆದ್ರೆ ಅವರು ಇಷ್ಟು ಸಾಧನೆ ಮಾಡಿ ಕೂಡ ಮತ್ತೆ ಸಿನಿಮಾದಲ್ಲೇ ಇರೋದು, ಇಟ್ಸ್ ವೇಸ್ಟ್. ರಾಜಕೀಯಕ್ಕೆ ಬರ್ಬೇಕು ಫುಲ್ ಫ್ಲಡ್. ಇವಾಗ ಏನಾದ್ರು ಒಂದು ಪ್ರಾಬ್ಲಮ್ ಆಯ್ತಾ ಧ್ವನಿ ಎತ್ತಬೇಕು. ಇವಾಗ ನಾವು ಜನಗಳ ಧ್ವನಿ ಎತ್ತಿದ್ರೆ ನಮಗೆ ಧ್ವನಿ ಇಲ್ಲ. ಅದು ಉಪೇಂದ್ರ ಒಂದು ಫೇಸ್ ಇದೆ. ಉಪೇಂದ್ರ ಅವರು ಒಂದು ಏನಾದ್ರು ಹೇಳಿದ್ರೆ ಕೇಳ್ತಾರೆ ಜನ. ಉಪೇಂದ್ರ ಅವರು ಒಂದು ಕ್ವಶನ್ ರೈಸ್ ಮಾಡಿದ್ರೆ ಅವಾಗ ಒಂದು ಕ್ವಶನ್ ರೈಸ್ ಆಗುತ್ತೆ. ನಮ್ಮ ಇಂಡಿಯಾ ರಿಪಬ್ಲಿಕ್ ಆಗಿ ಅಮೆರಿಕನೋ ಅಥವಾ ಇಸ್ರೇಲ್ ತರ ಒಂದು ವೋಟ್ಗೆ ಅಷ್ಟು ಇಂಪಾರ್ಟೆಂಟು ಅಷ್ಟೆಲ್ಲ ನಮ್ಮ ಜನ ಮುಂದುವರೆದಿಲ್ಲ. ಸೊ ಅದಕ್ಕೆ ಫಸ್ಟ್ ನೀವು ನಾಯಕರಾಗಿ, ಉಪೇಂದ್ರ ಅವ್ರಿಗೆ ಹೇಳ್ತಿರೋದು, ಫಸ್ಟ್ ನೀವು ನಾಯಕರಾಗಿ, ಆಮೇಲೆ ನಾವು ನಿಮ್ಮಿಂದ ಎಲ್ಲ ನಿಮ್ಮ ಇದರಲ್ಲಿ ನಾವು ನಾಯಕರಾಗ್ತೀವಿ, ಆಮೇಲೆ ನೀವು ಬೇಕಿದ್ರೆ ಸೈಡ್ಗೆ ಹೋಗಿ. ಅದ್ ಬಿಟ್ಬಿಟ್ಟು ನೀವೇ ಆಗಿ ಅಂದ್ರೆ ಇವಾಗ ಕುರಿಗಳಿಗೆಲ್ಲ ನೀನ್ ಲೀಡರ್ ಆಗೋ ಅಂದ್ರೆ ಏನ್ ಗೊತ್ತಾಗುತ್ತೆ ಕುರಿಗಳಿಗೆ ಯಾವ್ದು ಲೀಡರ್ ಆಗ್ಬೇಕು ಏನಾಗ್ಬೇಕು ಅಂತ. ಫಸ್ಟ್ ಒಂದು ಸಿನಿಮಾ ಬರ್ಬೇಕು, ನೋಡ್ರಪ್ಪ ಹಿಂಗಿಂಗ್ ಐತೆ ನಿಮ್ ಕೆಲಸ, ನೀವು ಹಿಂಗಿಂಗ್ ರೂಲ್ಸ್ ಫಾಲೋ ಮಾಡ್ರಿ ಅಂತ ಹೇಳಿದ್ರೆ ಅವಾಗ ಆಗ್ತಾರೆ. ಸೊ ಈ ಹಿಂದೆ ಒಂದು ಡ್ರೈನೇಜ್ ಸಿಸ್ಟಮ್ ಬಗ್ಗೆ ಉಪೇಂದ್ರ ಅವ್ರು ಮಾತಾಡಿದ್ರು. ಸೊ ಅಂದ್ರೆ ಅವ್ರ ಥಿಂಕಿಂಗೇ ಒಂದ್ ಲೆವೆಲ್ ಅಲ್ಲಿ ಇದೆ. ಆ ಥಿಂಕಿಂಗ್ ನ ಈ ಜನಕ್ಕೆ ಅರ್ಥ ಮಾಡಿಸೋದ್ರಲ್ಲಿ ಸ್ವಲ್ಪ ಇನ್ನೂ ಎಫರ್ಟ್ ಹಾಕ್ಬೇಕು, ಸೀರಿಯಸ್ ಆಗ್ಬೇಕು. ಅದೇ ಹೇಳಿದ್ನಲ್ಲ, ಅವ್ರ ಥಿಂಕಿಂಗ್ ಅರ್ಥ ಮಾಡ್ಕೊಳ್ಳೋ ಜನ ಇರೋದು ಓನ್ಲಿ 10%. ಇವಾಗ ನಾನು ಯಾಕೆ ಉಪೇಂದ್ರ ಅವ್ರ ಬಗ್ಗೆ ಇಷ್ಟು ಫ್ರೀ ಆಗಿ ಮಾತಾಡ್ತಿದ್ದೀನಿ ಅಂದ್ರೆ, ಬೇರೆ ಫ್ಯಾನ್ಸ್ ಆಗಿದ್ರೆ ನಾನು ಇಷ್ಟೊಂದು ಮಾತಾಡಕ್ಕಾಗಲ್ಲ, ಯಾಕಂದ್ರೆ ಅವ್ರ ಫ್ಯಾನ್ಸ್ಗೆ ಅರ್ಥ ಆಗಲ್ಲ ಸುಮ್ಮನೆ ನೆಗೆಟಿವ್ ಕಮೆಂಟ್ಸ್ ಹಾಗೆ ಅಂತ. ಉಪೇಂದ್ರ ಫ್ಯಾನ್ಸ್ ಎಲ್ಲ ಕೂಡ ಎಜುಕೇಟೆಡ್ಸ್ ಇರ್ತಾರೆ. ಎಜುಕೇಟೆಡ್ಸ್ ಅನ್ನೋದಕ್ಕಿಂತ ಅವ್ರ ಐಡಿಯಾಲಜಿನ ಇಷ್ಟಪಡ್ತಾರೆ. ಸೊ ಇವಾಗ ನಾನು ಹೇಳೋದು ಅವ್ರಿಗೆ ಅರ್ಥ ಆಗಿರುತ್ತೆ. ಉಪೇಂದ್ರ ಫ್ಯಾನ್ಸ್ ಎಲ್ಲರಿಗೂ ಕೂಡ ಓಕೆ ಇದು ಕರೆಕ್ಟ್ ಅಲ್ವಾ ಇದು ಅಂತ ಹೇಳ್ಬಿಟ್ಟು ಸೊ ಅವ್ರ ಐಡಿಯಾಲಜಿನ ಶೇರ್ ಮಾಡ್ಕೊಳ್ತಾರೆ. ಇದೊಂಥರ ಬುದ್ಧಿವಂತರ ಒಂದು ಇದಿರುತ್ತೆ. ಬೇರೆಯವ್ರದೆಲ್ಲ ಏನಾದ್ರು ಹೇಳಿದ್ರೆ ಬೇರೆ ತರ ಕೆಲವೊಂದು ಸಿನಿಮಾಗಳೆಲ್ಲ ತೋರಿಸ್ಕೊಟ್ಬಿಟ್ಟಿದ್ದಾರೆ ನಮ್ ದೇಶ ಹೆಂಗ್ ಆಗ್ಬೇಕು ಅಂತ ಉಪೇಂದ್ರ ಅವರು. ಅಂದ್ರೆ ಅವ್ರ ಥಾಟ್ ಅದು ಮುಂದಿನ ಯೋಚನೆ, ಬಟ್ ಅದನ್ನ ಸ್ವಲ್ಪ ಗ್ರೌಂಡ್ ಲೆವೆಲ್ ಅಲ್ಲಿ ಇರೋದು ಕೆಲಸ ಮಾಡ್ಬೇಕು. ನೀವು ಬಂದ್ರೆ ರಾಜಕೀಯವಾಗಿ ನಾವು ಸಹಿತ ಒಪ್ಕೊಳ್ತೀವಿ, ಸೊ ಮುಂದೆ ಬರ್ಬೇಕು ಅನ್ನೋದು. ಇವಾಗ UI ಮೂವಿಯಲ್ಲೇ ತೋರಿಸ್ಬಿಟ್ಟಿದಲ್ಲ ಯಾವ ರೀತಿ ಅಂತ ಹೇಳ್ಬಿಟ್ಟು, ಅದು ಎಷ್ಟು ಸುಂದರವಾಗಿ ತೋರಿಸಿದಾರೆ ಅಂದ್ರೆ, ಇಲ್ಲಿ ಕಿತ್ತೋಗಿರೋ ರೋಡಲ್ಲಿ ಆಕ್ಸಿಡೆಂಟ್ ಆಗಿ ಸಾಯ್ತಾ ಇರ್ತಾರೆ. ನಮ್ಮ ಇಂಡಿಯನ್ ಆರ್ಮಿ ಹತ್ರ ಅದಿದೆ ಇದಿದೆ ಅಂತ ಹೇಳ್ಬಿಟ್ಟು ನ್ಯೂಸ್ ಅಲ್ಲಿ ಟೆಲಿಕಾಸ್ಟ್ ಆಗಿ ತೋರಿಸ್ತಾ ಇರುತ್ತೆ. ಮಾಡಲ್ಲ ಅಂತಲ್ಲ, ಫಸ್ಟ್ ಮೂಲಭೂತ ಸೌಕರ್ಯಗಳ ಮೇಲೆ ವರ್ಕ್ ಮಾಡ್ಬೇಕಲ್ವಾ ಯಾವುದೇ ಗೌರ್ಮೆಂಟ್ ಅವರು, ಅದನ್ನ ಮಾಡ್ತಿಲ್ಲ. ಸೊ ಅದನ್ನ ವರ್ಕ್ ಮಾಡಿದ್ರೆ ಇನ್ನು ದೇಶ ಬೆಟರ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು, ಮತ್ತೆ ಮೊಬೈಲ್ಗೆ ಎಷ್ಟು ಅಡಿಕ್ಟ್ ಆಗಿದ್ದಾರೆ ಅಂತ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಇಡೀ ದೇಶ ಕಿತ್ತೋಗ್ತಾ ಇರಲಿ, ಇಡೀ ದೇಶ ಊಟ ಇಲ್ಲದೆ ಇರೋ ಇಲ್ಲಿ ಮೊಬೈಲ್ ಒಂದು ಕೊಟ್ಬಿಟ್ರೆ ಸಾಕು ಜನಗಳಿಗೆ, ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ UI ಮೂವಿಯಲ್ಲಿ. ಈಗ ಇದು ಪಶ್ಚಿಮ ಬಂಗಾಳದ್ದು ಒಂದು ಅಂದ್ರೆ ಈ ಬಾರಿ ಬಿಜೆಪಿ ಅಧಿಕಾರಕ್ಕೆ ಬಂತಲ್ಲಿ 208 ಸೀಟ್ಗಳನ್ನ ಪಡೆದುಕೊಂಡು. ಮಮತಾ ಬ್ಯಾನರ್ಜಿ ಸೋಲು ನಿಜಕ್ಕೂ ಸಹಿತ 3 ಬಾರಿ CM ಆಯ್ಕೆಯಾಗಿ ಈ ಬಾರಿನೂ CM ಆಗಿದ್ರೆ ಒಂದು ದಾಖಲೆ ಆಗ್ತಿತ್ತು. ಹೆಣ್ಣು ಮಗಳಾಗಿ ಈ ತರ ಸಕ್ಸಸ್ ಮಾಡಿದ್ದಾರೆ, ಅದಕ್ಕೆ ಅಪ್ರಿಶಿಯೇಟ್. ಬಟ್ ಅಲ್ಲಿ ಕೆಲವೊಂದಿಷ್ಟು ಹಿಂಸಾಚಾರ ನಡೀತಾ ಇತ್ತು, ಇದೆಲ್ಲ ಆಗ್ತಾ ಇತ್ತು. ಬಟ್ ಒಬ್ರು ಬಾಂಗ್ಲಾದೇಶದಲ್ಲಿರುವಂತ ಕ್ಯಾಬಿನೆಟ್ ನಲ್ಲಿ ಒಬ್ಬ ಸದಸ್ಯ ಮಾತನಾಡ್ತಾರೆ, ಒಂದು ವೇಳೆ ಬಿಜೆಪಿ ಏನಾದ್ರೂ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರಕ್ಕೆ ಬಂದ್ರೆ ನಮ್ಮ ದೇಶಕ್ಕೆ ಕಂಟಕ ಬರುತ್ತೆ. ಹೇಗೆ ಅಂತ ಅಂದ್ರೆ, ಪಶ್ಚಿಮ ಬಂಗಾಳದಲ್ಲಿರುವಂತಹ ಬಾಂಗ್ಲಾದೇಶದ ವಲಸಿಗರು ರಿಟರ್ನ್ ಬಂದ್ಬಿಡ್ತಾರೆ. ಅಂದ್ರೆ ಬಾಂಗ್ಲಾದೇಶಕ್ಕೂ ಭಯ ಇದೆ ಬಿಜೆಪಿ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರಕ್ಕೆ ಬಂದ್ರೆ ಅಂತ. ಅದು ಯಾಕೆ ಹಂಗಾಗುತ್ತೆ ಅಂದ್ರೆ, ಒಂದು ಕಾಲದಲ್ಲಿ ರೋಹಿಂಗ್ಯಾ ಮುಸ್ಲಿಮ್ಸ್ ಅಂತ ಇದ್ರು. ರೋಹಿಂಗ್ಯಾ ಮುಸ್ಲಿಮ್ಸ್ ಮೈನ್ಮಾರ್ ಪಕ್ಕದಲ್ಲಿ ಮತ್ತೆ ಊರಿರ್ತಾರೆ. ರೋಹಿಂಗ್ಯಾ ಅಥವಾ ಇನ್ನೊಂದೇನೋ ಮುಸ್ಲಿಮ್ಸ್ ಅಂತ ಕರೀತಾರೆ ಪರ್ಟಿಕ್ಯುಲರ್ ಆಗಿ. ಸೊ ಅವ್ರು ಏನಾಯ್ತು ಅಂದ್ರೆ, ಅಲ್ಲಿ ಮೈನ್ಮಾರಲ್ಲಿ ಇಶ್ಯೂಸ್ ಆಗಿ ಅವ್ರನ್ನ ಬೇರೆ ಕಡೆ ಕಳ್ಸಿದ್ರು. ಬಾಂಗ್ಲಾದೇಶಲ್ಲೂ ಕೂಡ ಅವರು ಸರಿಯಾಗಿ ಇದು ಮಾಡ್ಕೊಂಡಿಲ್ಲ. ಸೊ ಅವರೆಲ್ಲ ಏನಾಯ್ತು ಅಂದ್ರೆ ಭಾರತದ ಕಡೆ ಬಂದ್ರು. ಇವಾಗ ನಮ್ಮ ಭಾರತದಲ್ಲೂ ಕೂಡ, ನಮ್ಮ ಬೆಂಗಳೂರಲ್ಲೂ ಹಲವಾರು ಮುಸ್ಲಿಂ ಜನಾಂಗದವ್ರು ಇದ್ದಾರೆ. ನಮ್ಮ ಬೆಂಗಳೂರಲ್ಲಿ ಅಷ್ಟೊಂದು ಇಂಪ್ಯಾಕ್ಟ್ ಗೊತ್ತಾಗ್ತಿಲ್ಲ. ಏನಕ್ಕಂದ್ರೆ ನಮ್ಗೆ ಲೈಕ್ ಮೆಜಾರಿಟಿ ಬಂದ್ಬಿಟ್ಟು ಹಿಂದೂಗಳಿದೀವಿ. ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಅಲ್ಲಿ ನೇಟಿವ್ ಮುಸ್ಲಿಮ್ಸ್ ಇರ್ತಾರಲ್ಲ, ಅವರೇ ಇವ್ರನ್ನ ಅಪೋಸ್ ಮಾಡ್ತಿದ್ದಾರೆ. ಏನಕ್ಕಂದ್ರೆ ಅವರೆಲ್ಲ ಬಂದು ವೋಟರ್ ID ಅಥವಾ ರೇಷನ್ ಕಾರ್ಡ್ಸ್ ಎಲ್ಲ ಮಾಡ್ಕೊಳ್ತಾ ಇದ್ರೆ ಹೆಂಗೆ ಇದಾಗುತ್ತೆ ಅಂತ. ಸೊ ಯಾಕೆ ಇಷ್ಟು ದಿನ ಏನ್ ದೀದಿ ಯಾಕೆ ಅದನ್ನ ಇವಾಗ ಬಾಂಗ್ಲಾದೇಶವ್ರು ಯಾಕೆ ಭಯ ಬೀಳ್ತಿದ್ದಾರೆ ಅಂದ್ರೆ, BJP ಅವ್ರಿಗೆ ವೋಟ್ ಬ್ಯಾಂಕ್ ಯಾರು? ಹಿಂದೂಗಳು. ಅಪೋಸಿಷನ್ ಪಾರ್ಟಿಗೆ ವೋಟ್ ಬ್ಯಾಂಕ್ ಯಾರು? ಮೈನಾರಿಟಿ ಅವರು. ಅದು ಮುಸ್ಲಿಂ ಆಗಿರ್ಲಿ ಅಥವಾ ಕ್ರಿಶ್ಚಿಯಾನಿಟಿ ಆಗಿರ್ಲಿ. ಇವಾಗ ನಮ್ಮ ಕರ್ನಾಟಕದಲ್ಲೂ ಇವಾಗ ಲಾಸ್ಟ್ ಟೈಮ್ ಬಾಂಗ್ಲಾದೇಶವ್ರು ಅಷ್ಟಿದ್ದಾರೆ ಇಷ್ಟಿದ್ದಾರೆ 5 ಲಕ್ಷ 10 ಲಕ್ಷ ಅಂತ ಹೇಳಿದ್ರಲ್ಲ, ಇದೇ BJP ಅವ್ರು ಇದ್ದಿದ್ದಾಗಾದ್ರೆ ಅದ್ರ ಮೇಲೆ ಆಕ್ಷನ್ ತಗೊಳ್ಳೋದಕ್ಕೆ ಮುಂದಾಗ್ತಿದ್ರು. ಯಾಕಂದ್ರೆ ಅವ್ರಿಗೇನು ವೋಟ್ ಬ್ಯಾಂಕ್ ಬೇಡ ಅಲ್ಲ, ಅವ್ರಿಗೇನು ವೋಟ್ ಬ್ಯಾಂಕು ಹಿಂದೂಗಳು. ಕಾಂಗ್ರೆಸ್ ಅವ್ರಿಗೆ ವೋಟ್ ಬ್ಯಾಂಕ್ ಅವರು. ಸೊ ಅದಕ್ಕೆ ಕಾಂಗ್ರೆಸ್ ಅಥವಾ ಬೇರೆ ಪಕ್ಷಗಳಿಗೆ ಸ್ವಲ್ಪ ವೋಟ್ ಬ್ಯಾಂಕ್ ಆಗಿ ನೋಡ್ತಾರೆ ಅವ್ರನ್ನ. ಅವ್ರು ಬೇರೆ ದೇಶದಿಂದ ಬಂದಿದ್ರೇನು, ಯಾವ ದೇಶದಿಂದ ಬಂದಿದ್ರೇನು ಅಂತ ಹೇಳ್ಬಿಟ್ಟು ಅವ್ರದ್ದು.
ಸೊ ಓಟ್ ಇವಾಗ ಮತ್ತೆ ಕಾಂಗ್ರೆಸ್ ಅವರು ಹೇಳೋದು ಬಾರ್ಡರ್ ಸೆಕ್ಯೂರಿಟಿ ಮಾಡ್ಕೋಬೇಕಾಗಿರೋದು ಯಾರು ಕರ್ತವ್ಯ ಅದು ಇದು ಅಂತ ಬಿಟ್ಟು ಹೇಳ್ತಾರೆ. ಸೊ ಅದು ಮಿಕ್ಸ್ಡ್ ಒಪಿನಿಯನ್ ಇರುತ್ತೆ. ಬಟ್ ಏನಂದ್ರೆ ಇವ್ರು BJP ಅವರು ಇವಾಗ ಅವ್ರಿಗೆ ಹೆಂಗಿದ್ರು ಓಟ್ ಬರಲ್ಲ ಅಂತ ಗೊತ್ತು, ಸೊ ಕಳಿಸ್ತಾ ಇರ್ತಾರೆ ಅಷ್ಟೇ. ಸೊ ರೂಲ್ಸ್ ಸ್ಟ್ರಿಕ್ಟ್ ಮಾಡಿದವಾಗ ಆಟೋಮೆಟಿಕ್ ಅವ್ರು ವಾಪಸ್ ಹೋಗ್ತಾರೆ. ಇವನ್ ನಮ್ಮ ಕರ್ನಾಟಕದಲ್ಲೂ ಕೂಡ ಇದಾಯ್ತು ಅಂದ್ರೆ ಅವ್ರ ಪಾಡ್ಗೆ ಅವ್ರು ಇವಾಗ ಎಕ್ಸಾಂಪಲ್ BJP ಅಧಿಕಾರಕ್ಕೆ ಬಂತು ಅಂದ್ರೆ ತುಂಬಾ ಜನ ಬಿಟ್ಟು ಹೋಗ್ತಾರೆ. ಬಿಕಾಸ್ ವೋಟರ್ ID ಅನ್ನೋದು ಇವಾಗ ಬೇರೆ ಪಕ್ಷಗಳವರೆಲ್ಲ ಏನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಬೇರೆ ದೇಶದಿಂದ ಬಂದಿದ್ರು ಅವ್ರಿಗೊಂದು ರೇಷನ್ ಕಾರ್ಡು ಆಧಾರ್ ಕಾರ್ಡು ಎಲ್ಲ ಮಾಡ್ಕೊಟ್ಬಿಟ್ಟು ವೋಟರ್ ID ಮಾಡ್ಕೊಟ್ಬಿಟ್ಟು ಅವ್ರನ್ನ ವೋಟ್ ಬ್ಯಾಂಕ್ ಆಗಿ ಯೂಸ್ ಮಾಡ್ಕೊಳ್ತಿದ್ರು. ಇನ್ ಮುಂದೆ ಅದಾಗಲ್ಲ ಅಂತ ರೀತಿ ನಮ್ಮ ದೇಶ ಸೇಫ್ ಝೋನ್ ಅನ್ನುವಂತ ರೀತಿಯಲ್ಲಿ ಕೆಲವೊಂದು ದೇಶಗಳು ನಡ್ಕೊಳ್ಳುವಂಥದ್ದು, ಬಾಂಗ್ಲಾದೇಶನು ಅದರಲ್ಲಿ. ಬಾಂಗ್ಲಾದೇಶ, ಪಾಕಿಸ್ತಾನ ಬರ್ತಾ ಇದ್ದಂಗೆ ನಮ್ಮ ದೇಶದಲ್ಲಿ ಏನಂದ್ರೆ ನಾಯಕರುಗಳು ಗೊತ್ತಿದ್ರು ಸಹಿತ ತಮಗೆ ಯೂಸ್ ಇದೆಯಾ ಅಂತ ಅಂದ್ರೆ ಅಲ್ಲೇ ರೆಡಿ ಆಧಾರ್ ಕಾರ್ಡು ವೋಟರ್ ID ಎಲ್ಲ. ನಮ್ಮ ದೇಶದ ಪೊಲಿಟಿಕಲ್ ಪಾರ್ಟೀಸ್ ಬಗ್ಗೆ ಕೆಲವೊಂದು ಹೇಳ್ತೀನಿ, ಪರ್ಟಿಕ್ಯುಲರ್ ಪಾರ್ಟಿ ನೇಮ್ ತಗೊಳ್ಳಲ್ಲ. ಆ ಪಾರ್ಟಿ ಅಧಿಕಾರಕ್ಕೆ ಬರಕ್ಕೆ ಇಡೀ ಭಾರತನ ಬೇಕಿದ್ರು ಕೂಡ ಇಸ್ಲಾಮಿಕ್ ದೇಶ ಮಾಡ್ತಾರೆ, ಅಷ್ಟು ಟುವರ್ಡ್ಸ್ ಆ ಕಡೆ ಇದ್ದಾರೆ. ಸೊ ಇದು ಮುಂದೊಂದು ದಿನ ಕಂಟಕನೇ. ಇದು ಒಂದು ಬರೀ ನಮ್ಮ ಭಾರತದಲ್ಲ, ಇಡೀ ಪ್ರಪಂಚದಲ್ಲಿ ಇದು ಇಶ್ಯೂ ಆಗ್ತಿದೆ ಮೈಗ್ರೇಷನ್ ಅನ್ನೋದು. ಸೊ ಅದ್ರ ಬಗ್ಗೆ ಕಠಿಣವಾದ ಕಾನೂನುಗಳನ್ನು ತಗೋಬೇಕು. ಇಲ್ಲ ಅಂದ್ರೆ ಬೇರೆ ಕಡೆಯಿಂದ ಬಂದವರು ನಮ್ಮನ್ನ ರೂಲ್ ಮಾಡೋಂಗ್ ಆಗುತ್ತೆ. ಅದನ್ನ ಸ್ವಲ್ಪ ನೋಡ್ಕೋಬೇಕು. ಇಲ್ಲ ಅಂದ್ರೆ ಇಡೀ ದೇಶಕ್ಕೆ ಅದು ಪ್ರಾಬ್ಲಮ್. ಹಲವಾರು ಕೋಮು ಜಗಳಗಳು ಎಲ್ಲ ಆಗ್ತಾ ಇರುತ್ತೆ. ಬಟ್ ಯಾಕೆ ಆಗ್ತಾ ಇದೆ, ಬೇಸ್ಮೆಂಟ್ ಎಲ್ಲಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಜನಗಳನ್ನ ಎಜುಕೇಟ್ ಮಾಡ್ಬೇಕಷ್ಟೇ. ನಿನ್ ಕೆಲಸ ನೀನ್ ಮಾಡು, ನನ್ನ ಕೆಲಸ ನಾನು ಮಾಡ್ತೀನಿ, ನನ್ನ ಪೂಜೆ ನಾನು ಮಾಡ್ತೀನಿ, ನಿನ್ ಪೂಜೆ ನೀನ್ ಮಾಡ್ತೀನಿ. ಕೋಮು ಗಲಭೆಗಳು ಆಗೋದು ಕ್ಲಿಯರ್ ಆಗಿ ಪಾಲಿಟಿಕ್ಸ್ ಇಂದಾನೆ. ಇವಾಗ ಎಕ್ಸಾಂಪಲ್ ಸಿದ್ದರಾಮಯ್ಯನೋ ಅಥವಾ DK ಶಿವಕುಮಾರ್ದು ಅಥವಾ ಯಡಿಯೂರಪ್ಪ ಅವ್ರ ಮಗ ವಿಜಯೇಂದ್ರ ಅವ್ರದ್ದು ಅಥವಾ ಎನಿಥಿಂಗ್ ಅವ್ರದ್ದು ಏನಾದ್ರು ಒಂದು ಪರ್ಸನಲ್ ವಿಷಯ ಬಂತು ಅಂತ ಅನ್ಕೊಳ್ಳಿ, ಅಥವಾ ಅವ್ರದ್ದು ಏನಾದ್ರು ಒಂದು ಸ್ಕ್ಯಾಮಲ್ ಏನೋ ಒಂದು ಎಕ್ಸಾಂಪಲ್, ನಾನು ಪರ್ಟಿಕ್ಯುಲರ್ ಒಬ್ಬರೇ ಹೇಳಲ್ಲ, ಏನೇ ರಾಜಕಾರಣಿಗಳು ಆಯ್ತು ಅಂತ ಅನ್ಕೊಳ್ಳಿ, ವಿಷಯ ಡೈವರ್ಟ್ ಮಾಡಕ್ಕೆ ಏನ್ ಮಾಡ್ತಾರೆ ಗೊತ್ತಾ, ಸಿಂಪಲ್ ಆಗಿ ಏನೋ ಒಂದು ಕೋಮು ಗಲಭೆ ಮಾಡ್ತಾರೆ. ಸೊ ಅವಾಗ ಇಡೀ ಜನಗಳ ಅಟೆನ್ಷನ್ ಎಲ್ಲಿ ಹೋಗುತ್ತೆ, ಕೋಮು ಗಲಭೆ ಮೇಲೆ ಹೋಗುತ್ತೆ. ಸೊ ರಾಜಕಾರಣಿಗಳು ಸೇಫ್. BJP ಕಾಂಗ್ರೆಸ್ ಅಂತಲ್ಲ, ಎಲ್ಲ ಒಂದೇ. ಸೊ ಕಟ್ತಾರೆ, ಅದಕ್ಕೆ ಜನ ಅಷ್ಟೇ ರಿಯಾಕ್ಟ್ ಆಗ್ತಾರೆ. ಶ್ರೀಮಂತರು BMW ಅಲ್ಲಿ ಇರೋನು ಯಾರಾದ್ರೂ ಬಂದು ಇದಕ್ಕೆ ಮಾಡೋದು ನೋಡಿದಿರಾ? ಶ್ರೀಮಂತ ಯಾವತ್ತೋ ಅವನಾಯ್ತು, ಅವ್ನ ಕೆಲಸ ಆಯ್ತು ಅಂತ ನೋಡ್ತಾರೆ. ಏನು ಇದಿರೋರು ಇದರಲ್ಲಿ ಕೋಮು ಗಲಭೆಗಳಲ್ಲಿ ಇದು ಮಾಡ್ತಾರೆ. ಎಸ್, ಹೌದು. ಒಂದು ಈಗ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವ್ರ ಬಗ್ಗೆ ಒಂದಿಷ್ಟು ಎಲ್ಲ ಹೋಪ್ಗಳಿದೆ, ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ. ಮೋದಿ ನೆಕ್ಸ್ಟ್ ಯಾರು PM ಆಗ್ಬೋದು? ಮೋದಿ ನೆಕ್ಸ್ಟ್ PM. ಮೋದಿ ಅವರೇ ಒಂದು ರೂಲ್ ಮಾಡಿದ್ರು, 75 ವರ್ಷ ಆದ ನಂತರ ಯಾರು ಪಾರ್ಟಿಯಲ್ಲಿ ಇರಬಾರ್ದು ಅಂತ. ಅದೇ ಪಾರ್ಟಿಯಲ್ಲಿ ಅಮಿತ್ ಶಾ ಆ ಕ್ವಶನ್ ಕೇಳಿದ್ರೆ ನಮ್ಮ ಪಾರ್ಟಿ ಬಗ್ಗೆ ನಾನು ನೋಡ್ಕೊಳ್ತೀನಿ, ನೀನ್ ಯಾಕೆ ಅಂತ ಅನ್ನೋ ತರ ವ್ಯಂಗ್ಯವಾಗಿ ಉತ್ತರ ಕೊಟ್ಟಿದ್ರು. BJPಯಲ್ಲಿ ಮೋದಿ ಆದ ನಂತರ ನನ್ನ ರೆಕಮೆಂಡೇಶನ್, ನನ್ನ ರಿಕ್ವೆಸ್ಟ್ ಅಥವಾ ನನ್ನ ಯೂತ್ ನೋಡ್ತಿರೋದಂದ್ರೆ ಅಮಿತ್ ಶಾ ಬೇಡ. ಅಮಿತ್ ಶಾಗೂ ಸೇಮ್. ಯೋಗಿ ಆದಿತ್ಯನಾಥ್ ಟುವರ್ಡ್ಸ್ ನೇಷನ್ ಅನ್ನೋದಕ್ಕಿಂತ ಟುವರ್ಡ್ಸ್ ಧರ್ಮ ಅನ್ನೋದು ಅಥವಾ ಬೇರೆ ಮಿಕ್ಸ್ಡ್ ಒಪಿನಿಯನ್ಸ್ ಇರುತ್ತೆ. BJPಯಲ್ಲಿ ಯಾರಾದರೂ ಒನ್ ಸೈಡೆಡ್ ನೆಕ್ಸ್ಟ್ ಒಂದು ಕಡೆ ಸ್ವೀಪ್ ಆಗ್ಬೇಕಂದ್ರೆ ಎಲೆಕ್ಷನ್ ಅಣ್ಣಾಮಲೈಯವರು ಪ್ರಧಾನಿ ಆಗಬೇಕು. ಅಣ್ಣಾಮಲೈಯವ್ರದ್ದು ಒಂದ್ಸಲ ಥಿಂಕಿಂಗ್ ನೋಡಿ. ಅಣ್ಣಾಮಲೈಯವರು ಟುವರ್ಡ್ಸ್ ನೇಷನ್ ಆಗಿರ್ಬೋದು, ಟುವರ್ಡ್ಸ್ ಅವರು ಧರ್ಮ ಆಗಿರ್ಬೋದು, ಇನ್ನೊಂದು ಧರ್ಮನ ರೆಸ್ಪೆಕ್ಟ್ ಮಾಡೋದಾಗಿರ್ಬೋದು, ಬೇರೆ ದೇಶಗಳಿಗೆ ಗೌರವ ಕೊಡೋದಾಗಿರ್ಬೋದು, ಅವರ ಮಾತಾಡೋದಾಗಿರ್ಬೋದು. ನನ್ನ ಕೇಳಿದ್ರೆ ಮೋದಿ ಅವ್ರಿಗಿಂತ 1000 ಟೈಮ್ಸ್ ಅಣ್ಣಾಮಲೈಯವರೇ ಬೆಟರ್ ಅಂತ ಹೇಳ್ತೀನಿ. ಬಿಕಾಸ್ ವೇ ಈ ಸ್ಪೀಕ್, ನೀವು ಒಂದ್ಸಲ ಅವ್ರ ಇಂಟರ್ವ್ಯೂಸ್ ನೋಡ್ಬಿಡಿ. ಇವಾಗ ತುಂಬಾ ಜನ ಇವರು ರಾಘವ್ ಚಡ್ಡದು ಇತ್ತೀಚೆಗೆ ತುಂಬಾ ಟ್ರೆಂಡಿಂಗ್ ಆಗಿತ್ತು. ರಾಘವ್ ಚಡ್ಡ ನೆಕ್ಸ್ಟ್ PM, ನೆಕ್ಸ್ಟ್ ಜನಎಕ್ಸ್ ಪಾರ್ಟಿ, ಹಾಗೆ ಹೇಗೆ ಅಂತ ಬಿಟ್ಟು. ರಾಘವ್ ಚಡ್ಡ ಮಾತಾಡಿರುವಂಥದ್ದೆಲ್ಲ ನಿಮ್ಗೆ ಅಷ್ಟು ಕೋರ್ ಸಬ್ಜೆಕ್ಟ್ಸ್ ಅಲ್ಲ. ಬಟ್ ಅಣ್ಣಾಮಲೈ ಬಗ್ಗೆ ಮಾತಾಡಿ ಅವ್ರು ಡಿಸ್ಕಸ್ ಮಾಡೋದಿಲ್ಲ ಕೋರ್ ಸಬ್ಜೆಕ್ಟ್ಸ್. ಅವ್ರು ಒಪ್ಕೊಳ್ತಾರೆ BJPಯಲ್ಲೂ ತಪ್ಪಿದೆ, ಇಲ್ಲ ಅಂತ ಹೇಳಿದ್ದು ಯಾರು. ಇವಾಗ 5 ಬೆರಳು ಇರುತ್ತೆ ಅಂದ್ರೆ 5 ಬೆರಳು ಸಮ ಇರಲ್ಲ. ನಮ್ದ್ರಲ್ಲೂ ಪಾಸಿಟಿವ್ಸ್ ಇದೆ, ನೆಗೆಟಿವ್ಸ್ ಇದೆ. ಮತ್ತೆ ಅಣ್ಣಾಮಲೈ ಇವರು ಥಿಂಕಿಂಗೇ ಬೇರೆ ತರ ಇರುತ್ತೆ. ಇವಾಗ ಎಕ್ಸಾಂಪಲ್ ಒಂದು ರೇಪ್ ಆಯ್ತು ಅಂದ್ರೆ ಏನ್ ಮಾಡ್ಬೇಕು ಅನ್ಸುತ್ತೆ ನಿಮ್ಗೆ? ಇವಾಗ ಎಕ್ಸಾಂಪಲ್ ಕಾಮನ್ ಆಗಿ ರೇಪ್ ಮಾಡಿದವ್ರನ್ನ ಏನ್ ಮಾಡ್ಬೇಕು ಅನ್ಸುತ್ತೆ? ಅವರಿಗೆ ಶಿಕ್ಷೆ ಆಗ್ಬೇಕು. ಅದೇ ಗಲ್ಲು ಶಿಕ್ಷೆ ಅಥವಾ ಓಪನ್ ಅಲ್ಲಿ ಹ್ಯಾಂಗ್ ಮಾಡೋದು ಅಥವಾ ಈ ತರ, ಅಂದ್ರೆ ಆ ಲೆವೆಲ್ ಕೋಪ ಬರುತ್ತೆ ಅವರಿಗೆ. ಅದೇ ಮುಂದೆ ಯಾರು ಮಾಡಬಾರ್ದು, ಆ ರೀತಿಯಾಗಿ ಶಿಕ್ಷೆ ಆಗ್ಬೇಕು. ಓಕೆ, ಒಂದು ಕಳ್ತನ ಮಾಡಿದಾನೆ ಅಂತ ಅನ್ಕೊಳ್ಳಿ, ಏನ್ ಮಾಡ್ಬೇಕು ಅನ್ಸುತ್ತೆ? ಅಂದ್ರೆ ಅವ್ನ ಶಿಕ್ಷೆ ಹೊಡಿಬೇಕು ಅಥವಾ ನಾಯಿಗೆ ಹೊಡೆದಂಗೆ ಹೊಡಿಬೇಕು ಅಥವಾ ಎನಿಥಿಂಗ್. ಓಕೆನಾ? ಅಣ್ಣಾಮಲೈ ಅವ್ರ ಥಿಂಕಿಂಗ್ ಹೆಂಗಿರುತ್ತೆ ಗೊತ್ತಾ? ಒಂದು ರೇಪ್ ಬೇರೆ ದೇಶಗಳಲ್ಲಿ ಯಾಕಾಗಲ್ಲ? ಅವ್ರಿಗೆ ಎಜುಕೇಟ್ ಇರುತ್ತೆ. ನಮ್ಮ ದೇಶದಲ್ಲೂ ಇವಾಗ ಎಜುಕೇಟೆಡ್ ಯಾರಾದ್ರೂ ರೇಪ್ ಮಾಡೋದು ನೋಡಿದೀರಾ? ಒಂದು ಡಿಗ್ರಿ, ಡಬಲ್ ಡಿಗ್ರಿ ಮಾಡ್ಕೊಂಡ್ರೆ ತುಂಬಾ ಕಡಿಮೆ. ಓಕೆನಾ? ಒಂದು ಭಗವದ್ಗೀತೆ ಓದಿರೋನು ಯಾವತ್ತಾದ್ರು ರೇಪ್ ಮಾಡೋದು ನೋಡಿದೀರಾ? ಇಂಪಾಸಿಬಲ್. ಅವನು ಒಂದು ಹೆಣ್ಣನ್ನ ಒಂದು ಗೌರವ ಕೊಟ್ಟೆ ನೋಡ್ತಾನೆ. ಸೊ ಅವ್ನು ರೇಪ್ ಮಾಡಿದಾನಂದ್ರೆ ಅವ್ನಿಗೆ ಎಜುಕೇಶನ್ನ ಕೊರತೆ ಇದೆ. ನಾವು ಅಂತ ಎಜುಕೇಟ್ ಮಾಡ್ಬೇಕು ಜನಗಳನ್ನ. ಅವನಿಗೆ ಒಂದು ಒಳ್ಳೆ ಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡಬೇಕು. ಇವಾಗ ಕಳ್ತನ ಯಾಕೆ ಮಾಡ್ತಾನೆ? ಅವ್ನಿಗೆ ಇನ್ಫೋಸಿಸ್ ಅಲ್ಲೋ ಅಥವಾ TCL ಅಲ್ಲೋ ಒಳ್ಳೆ ಕೆಲಸ ಸಿಕ್ಕಿ 2 ಲಕ್ಷ ಸಂಬಳ ಸಿಗ್ತಿದೆ ಅಂದ್ರೆ ಅವ್ನು ಕಳ್ತನ ಮಾಡ್ತಾನ? ಮಾಡಲ್ಲ. ಅವ್ನಿಗೆ ಎಜುಕೇಶನ್ ನಮ್ಮ ಸರ್ಕಾರ ಕೊಡೋದ್ರಲ್ಲಿ ಎಡವಿದೆ. ಅವ್ನಿಗೆ ಬೇಕಾಗಿರುವಂತ ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡೋದು. ಒಂದು ವಿಲ್ಲಾದಲ್ಲಿ ಅಥವಾ ಒಂದು ಶ್ರೀಮಂತರ ಮಕ್ಳು ಯಾವತ್ತಾದ್ರೂ ಕಳ್ಳರಾಗೋದು ನೋಡಿದೀರಾ? ಆಗಲ್ಲ.
ಏನಕ್ಕಂದ್ರೆ ಅವ್ರದ್ದು ಇಕೋಸಿಸ್ಟಮ್ ಹಂಗಿರುತ್ತೆ. ಬಡವ್ರ ಮಕ್ಕಳೇ ಯಾಕೆ ಆಗ್ತಾರೆ ಅಂದರೆ ಅವ್ರಿಗೆ ಬೇಕಾಗಿರೋದನ್ನ ನಮ್ಮ ಸರ್ಕಾರ ಕೊಡೋದ್ರಲ್ಲಿ ಆ ಸಿಸ್ಟಮ್ನ ಕ್ರಿಯೇಟ್ ಮಾಡೋದ್ರಲ್ಲಿ ಎಡುತ್ತಿದ್ದಾರೆ. ಸೊ ಅಣ್ಣಾಮಲೈಯವರ ಥಿಂಕಿಂಗ್ ಇಲ್ಲಿರುತ್ತೆ. ಅಂದರೆ ಆ ಪ್ರಾಬ್ಲಮ್ ಎಲ್ಲಿದೆಯೋ ಅದರ ರೂಟ್ ಕಾಸಿಂದ ತೆಗಿಬೇಕು ಪ್ರಾಬ್ಲಮ್ನ. ಜನಗಳನ್ನ ಎಜುಕೇಟ್ ಮಾಡಿದ್ರೆ ಒಂದು ಹುಡುಗಿಗೆ ಇಷ್ಟ ಇದ್ರೆ ಏನಾದರೂ ಮಾಡ್ಕೋ, ಹುಡುಗಿಗೆ ಇಷ್ಟ ಇಲ್ಲ ಅಂದ್ರೆ ಹುಡುಗಿ ಕೂಡ ಕೈ ಕೂಡ ಟಚ್ ಮಾಡೋದು ತಪ್ಪು. ಬೇರೆ ದೇಶಗಳಲ್ಲಿ ಇದನ್ನ ಟ್ರೈನ್ ಮಾಡಿದಾರೆ ಅವ್ರಿಗೆ. ಅವ್ರ ಮಕ್ಕಳಿಗೆ ಫ್ರಮ್ ದ ಸ್ಟಾರ್ಟಿಂಗ್ ಇಂದಾನೆ ಸೆಕ್ಸ್ ಎಜುಕೇಶನ್ ಬಗ್ಗೆ ನಾಲೆಜ್ ಕೊಡ್ತಾರೆ. ನಮ್ಮ ಇಂಡಿಯಾದಲ್ಲಿ ಅದನ್ನ ನಾಲೆಜ್ ಕೊಡಲ್ಲ. ಸೊ ಅವಾಗ ಏನಾಗುತ್ತೆ, ಈ ಥರ ರೇಪುಗಳು ಅಥವಾ ಏನೋ ಒಂದು ಉದ್ರೇಗಕ್ಕೆ ಒಳಗಾಗಿ ಆ ಥರ ಆಗುತ್ತೆ. ಸೊ ಅಣ್ಣಾಮಲೈಯವ್ರದ್ದು ಏನಿರುತ್ತೆ ಅಂದರೆ ರೂಟ್ ಕಾಸಿಂದ ಇರುತ್ತೆ. ಕರಪ್ಷನ್ ಬಗ್ಗೆ ಮಾತಾಡ್ತಾರೆ. ಅಣ್ಣಾಮಲೈಯವ್ರಿಗೆ ಯಾಕೆ ಪ್ರಧಾನಿ ಆಗಬೇಕು ಅಂತ ಹೇಳ್ತೀನಿ ಅಂದರೆ, ಮೊನ್ನೆ ಒಂದು ಅಣ್ಣಾಮಲೈಯವ್ರದ್ದು ಸ್ಪೀಚ್ ನೋಡ್ತಿದ್ದೆ. ಒಂದು ಹೇಳ್ತಾರೆ, ತಮಿಳ್ನಾಡಲ್ಲಿ ಎಷ್ಟು IPS ಆಫೀಸರ್ ಇರ್ತಾರೆ, ಒಂದು 100-200 ಜನ ಅಂತ ಅನ್ಕೊಳ್ಳಿ. ಇಡೀ 100 ಜನನು ಹೋಗ್ಬಿಟ್ಟು ಕರ್ನಾಟಕದಲ್ಲಿ ನಾನು ಎಲ್ಲಿ ವರ್ಕ್ ಮಾಡ್ತಿದ್ನೋ ಅಲ್ಲಿಗೆ ಸ್ಪೆಷಲ್ ಡ್ಯೂಟಿ ಹಾಕ್ಬಿಟ್ಟು ಕಳಿಸಿ, ನನ್ನ ಸರ್ವಿಸಲ್ಲಿ 1 ಪೈಸಾ ಲಂಚ ತೊಗೊಂಡಿದ್ರು ಕೂಡ, ಬರೀ 1 ಪೈಸಾ, ನಾನು ರಾಜಕೀಯ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾರೆ. ಹಂಗೆ ಯಾರಾದರೂ ಇಲ್ಲಿ ಕರ್ನಾಟಕದಲ್ಲಿ ಒಬ್ಬ ಅಧಿಕಾರಿ ಹೇಳಕ್ಕೆ ಹೇಳಿ ನೋಡೋಣ, ಒಬ್ರು ಹೇಳಕ್ಕೆ ಹೇಳಿ. ಅವ್ರು ಯಾರೋ ನೋಡಿದ್ರೆ ಹಂಗಾಗ್ಬೇಕು ಹಿಂಗಾಗ್ಬೇಕು ಅಂತ ಇದ್ ನೋಡಿ 2,000 ಕೋಟಿ ಸ್ಕ್ಯಾಮು. ಇವಾಗ ಅವರು ಬರೀ ಮೋಟಿವೇಶನ್. ಇವನ್ ವೀಕೆಂಡ್ ವಿತ್ ರಮೇಶ್ಗೂ ಬಂದಿದ್ರು. ಇನ್ನೊಬ್ರು ಯಾರೋ ನೋಡಿದ್ರೆ ಲೇಡಿ ಸಿಂಗಮ್ ಅಂತ ಹೇಳ್ಬಿಟ್ಟು ಅವ್ರದ್ದು ಸ್ಕ್ಯಾಮ್ ಇವತ್ತು. ಸೊ ಎಲ್ಲರೂ ಕರಪ್ಟ್ ಆಗಿದ್ದಾರೆ. ಬಟ್ ಅಣ್ಣಾಮಲೈ ಹಂಗಲ್ಲ. ದ ವೇ ಈ ಸ್ಪೀಕ್, ದ ವೇ ಟುವರ್ಡ್ಸ್ ನೇಷನ್. ಮತ್ತೆ ಇವನ್ ಕರ್ನಾಟಕ ಅಂತ ತಮಿಳ್ನಾಡು ಬಂದ್ರು ಕೂಡ ಅವ್ರು ತಮಿಳ್ನಾಡಿಗೆ ಸಪೋರ್ಟ್ ಮಾಡ್ತಾರೆ. ವೈ? ಬಿಕಾಸ್ ಅವ್ರು ಅಲ್ಲಿಂದ ಬಂದಿದ್ದಾರೆ. ಸೊ ನಾವು ನಮಗೆ ಸಪೋರ್ಟ್ ಮಾಡಬೇಕು. ಬಟ್ ದೇಶ ಅಂತ ಬಂದ್ರೆ ಅವ್ರು ಕರ್ನಾಟಕ ತಮಿಳ್ನಾಡು ಅಂತ ನೋಡಲ್ಲ, ದೇಶ. ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ಅವ್ರು ಹೇಳಿದ್ರಲ್ಲ 1 ಪೈಸಾ ತಗೊಳ್ದಿರಾ ನಾನು ಇದ್ ಮಾಡಿದೀನಿ ಅಂತ. ಆ ಥರ ಒಬ್ಬ ತೋರಿಸ್ಬಿಡಿ, ಬೇರೆ ಯಾವ್ದಾದ್ರು ರಾಜಕಾರಣಿಗಳಾಗ್ಲಿ ಪೊಲೀಸ್ ಆಗ್ಲಿ, ಇಂಪಾಸಿಬಲ್. ಅವರು ದ ವೇ ಈ ಸ್ಪೀಕ್, ನಿಜವಾಗ್ಲು ಮೋದಿ ಆದಷ್ಟು ಬೇಗ ರಾಜೀನಾಮೆ ಕೊಟ್ಬಿಟ್ಟು ಅಣ್ಣಾಮಲೈಯವ್ರನ್ನ ಇದು ಮಾಡ್ಬೇಕು. ನೆಕ್ಸ್ಟ್ ಕರ್ನಾಟಕದಲ್ಲಿ ಕೂಡ ನೋಡಿ, BJP ಅವ್ರಿಗೆ ಒಂದು ಐಡಿಯಾ ಕೊಡ್ತೀನಿ. ನೀವೇನಾದ್ರೂ ಕರ್ನಾಟಕದಲ್ಲಿ ಇನ್ನೊಂದು 10-15 ವರ್ಷ ಅಧಿಕಾರದಲ್ಲಿ ಇರಬೇಕು ಅಂದ್ರೆ, ಯಡಿಯೂರಪ್ಪನವ್ರ ಮಗ ಆಗಿರುವಂಥ ವಿಜಯೇಂದ್ರ ಅವ್ರನ್ನೂ ಪಕ್ಕಕ್ಕಿಡಿ, ಮತ್ತೆ ಆರ್ ಅಶೋಕ್ ಅವ್ರನ್ನೂ ಪಕ್ಕಕ್ಕಿಡಿ, ಮತ್ತೆ ಶ್ರೀರಾಮುಲು ಅವ್ರನ್ನೂ ಪಕ್ಕಕ್ಕಿಡಿ. ಅಣ್ಣಾಮಲೈಯವ್ರನ್ನ ಕರ್ಕೊಬಂದ್ಬಿಟ್ಟು CM ಕ್ಯಾಂಡಿಡೇಟ್ ಅಂತ ಅನೌನ್ಸ್ ಮಾಡಿ, ಮಿನಿಮಮ್ ಅಂದ್ರೂ ಕೂಡ 10 ವರ್ಷ BJPನೇ ಅಧಿಕಾರದಲ್ಲಿರುತ್ತೆ. ಯಾಕಂದ್ರೆ ಯೂತ್ ಅಷ್ಟು ಸಪೋರ್ಟ್ ಅಣ್ಣಾಮಲೈಗೆ ಮಾಡ್ತಾರೆ. ಅಂಡ್ ಅದ್ರ ಜೊತೆ ವೋಟ್ ಬ್ಯಾಂಕ್ಸ್ ಎಲ್ಲ ಇದೆಯಲ್ವಾ, ವೋಟ್ ಬ್ಯಾಂಕ್ಸ್ JDS ಎಲ್ಲ ಇದೆಲ್ಲ, ಸೊ ಅದೆಲ್ಲ ಪ್ಲಸ್ ಆಗುತ್ತೆ. ಸೊ ದಯವಿಟ್ಟು BJP ಯಾರು ನೋಡ್ತಿದ್ರೆ ಅಣ್ಣಾಮಲೈನ ಕರ್ನಾಟಕದಲ್ಲಿ CM ಕ್ಯಾಂಡಿಡೇಟ್ ಅಂತ ಅನೌನ್ಸ್ ಮಾಡಿ. 2028 ಎಲೆಕ್ಷನ್ ನಿಮ್ದೆ. ಎಷ್ಟು ಬೆಸ್ಟ್ ಸಜೆಷನ್ ಅನ್ನ ಕೊಟ್ಟಿದ್ದಾರೆ BJPಗೆ. ಎಸ್, ಯಾಕಂದ್ರೆ ಥಾಟ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಏನು ಯೋಚನೆ ಮಾಡ್ತಾರೆ, ಹೇಗೆ ಅಧಿಕಾರ ನಡೆಸಬೇಕು. ಸುಮ್ಮನೆ ನಾನು ಹೋಗಿ ಆ ಕುರ್ಚಿಯಲ್ಲಿ ಕೂತ್ಕೋತೀನಿ ಅನ್ನೋದಕ್ಕಿಂತ, ನಾನು ಆ ಕುರ್ಚಿಯಲ್ಲಿ ಕೂತ್ಕೊಳ್ಳೋಕೆ ನನಗೆ ಅರ್ಹತೆ ಇದೆಯಾ, ನಾನು ಏನು ಮಾಡ್ತೀನಿ ಅನ್ನೋದು ಕೂಡ ಇಂಪಾರ್ಟೆಂಟ್. ಎಸ್, ಇದೀಗ ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ನಡೀತಾ ಇರುವಂಥದ್ದು, ಲಾಸ್ಟ್ ಕ್ವಶನ್ ಇದು, CM ಯಾರು ಅಂತ. ಈಗಾಗಲೇ ಕುರ್ಚಿಗೆ ಹೊಡೆದಾಡ್ಕೊಳ್ತಾ ಇದ್ದಾರೆ. ಒಂದ್ ಕಡೆ DCM, ಇನ್ನೊಂದ್ ಕಡೆ CM. DCM ಸ್ಥಾನನೂ ಬಿಟ್ಕೊಡ್ಬೇಕು ಅಂತ ಮತ್ತೊಬ್ರು, CM ಸ್ಥಾನ ಬಿಟ್ಕೊಡ್ಬೇಕು ಅಂತ DK ಶಿವಕುಮಾರ್. ಇಲ್ಲಿ ಮಾತು ಕೊಟ್ಟಿದಂತ ಹೈಕಮಾಂಡ್ ನಡ್ಕೊಳ್ತಿಲ್ಲ, ಅದು ಇದು ಇದೆಯಾ. ಬಟ್ ನೆಕ್ಸ್ಟ್ CM ಯಾರು ಆಗ್ಬೋದು ಕರ್ನಾಟಕದಲ್ಲಿ? ಸಿದ್ದರಾಮಯ್ಯ ಅವರೇ ಇರ್ತಾರ? DK ಶಿವಕುಮಾರ್ಗೆ ಅವಕಾಶ ಆಗುತ್ತಾ? ಅಥವಾ ಇದನ್ನೆಲ್ಲ ಹೊರತುಪಡಿಸಿ ನೆಕ್ಸ್ಟ್ 2028 ಅನ್ನ ನಾವು ಗಮನದಲ್ಲಿ ಇಟ್ಕೊಂಡಾದ್ರೆ ಯಾರಾಗ್ಬೋದು? 28ಗೆ ಯಾರಾಗ್ತಾರೆ ಅನ್ನೋದಕ್ಕಿಂತ ಇವಾಗ DK ಶಿವಕುಮಾರ್ ಅಥವಾ ಸಿದ್ದರಾಮಯ್ಯ ಅವರು, ಸಿದ್ದರಾಮಯ್ಯ ಇಸ್ ಎ ಗುಡ್ ಪೊಲಿಟಿಷಿಯನ್. ಸಿದ್ದರಾಮಯ್ಯ ಅವರು ಒಂದು ಲೂಸ್ ಸ್ಟಾಕ್ ಮಾತಾಡಲ್ಲ. ಸಿದ್ದರಾಮಯ್ಯ ಅವರು ಎಕ್ಸಲೆಂಟ್ ಪೊಲಿಟಿಷಿಯನ್, ಆಯ್ತಾ. ಅವ್ರು ಏನಾದ್ರು ಒಂದು ವಿಷಯನ ತಿಳ್ಕೊಳ್ಳೋದು ಕೂಡ ಫ್ರಮ್ ದ ಸ್ಕ್ರಾಚ್ ತಿಳ್ಕೊಳ್ತಾರೆ. ಅವ್ರ ವಿಷಯ ಗೊತ್ತಿಲ್ಲ ಅಂದ್ರೆ ಅವ್ರು ಇನ್ನೊಂದ್ರ ಬಗ್ಗೆ ಮಾತಾಡೋದೇ ಇಲ್ಲ. ನಾವು ಕೂಡ ಅವ್ರದ್ದು ವರುಣಾಗೆಲ್ಲ ಹೋಗಿದ್ವಿ. ಅವ್ರ ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳೆಲ್ಲ ನಾರ್ಮಲ್ ಆಗಿ ಇವಾಗಲೂ ನಾವು ನೀವು ಹೆಂಗಿದೀವೋ ನಾರ್ಮಲ್ ಮನೆಗೆ ಹಂಗೆ ಇದ್ದಾರೆ. ಅವ್ರಿಗೆ ಇದುವರೆಗೂ ಒಂದೇ ಒಂದು ಬ್ಲ್ಯಾಕ್ ಮಾರ್ಕ್ ಇರಲಿಲ್ಲ. ಮೊನ್ನೆ ರೀಸೆಂಟಾಗಿ ಏನೋ ಆಗಿದೆ ಕೂಡ, ಅದು ಕೂಡ ಗೋಲ್ಮಾಲ್ ಮಾಡಿ ಅವ್ರು ಬ್ಲ್ಯಾಕ್ ಮಾರ್ಕ್ ತರಬೇಕು ಅಂತ ತಂದಂಗಾಗಿದೆ. ಆದರೆ DK ಶಿವಕುಮಾರ್ ನೋಡ್ಕೊಂಡ್ರೆ ಈಸ್ ಎ ಗುಡ್ ಬಿಸ್ನೆಸ್ ಮ್ಯಾನ್. DK ಶಿವಕುಮಾರ್ ಅವರು ಕೂಡ ಇವಾಗ ಎಕ್ಸಾಂಪಲ್ ಒಂದು ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ, ಪ್ರಾಬ್ಲಮ್ಗೆ ಬಿಸ್ನೆಸ್ ಮ್ಯಾನ್ ಹೆಂಗ್ ಥಿಂಕ್ ಮಾಡ್ತಾರೋ ಹಂಗೆ ಥಿಂಕ್ ಮಾಡ್ತಾರೆ. ಇವಾಗ ಒಂದು ಎಕ್ಸಾಂಪಲ್, ಒಂದು ಇಶ್ಯೂ ಆಗ್ತಿತ್ತು ಪಣತೂರಲ್ಲಿ, ಒಂದು ಟ್ರಾಫಿಕ್ದು. ಸೊ ನಾರ್ಮಲ್ ಆಗಿ ಬೇರೆಯವರೆಲ್ಲ ಏನ್ ಮಾಡ್ತಾರೆ, ಅಲ್ಲೇ ಆ ಕಡೆ ಟ್ರಾಫಿಕ್ ಸಿಗ್ನಲ್ ಹಾಕು, ಈ ಕಡೆ ಟ್ರಾಫಿಕ್ ಸಿಗ್ನಲ್ ಹಾಕು. DK ಶಿವಕುಮಾರ್ ಥಿಂಕಿಂಗ್ ಆ ತರ ಇರಲ್ಲ. ಅದಕ್ಕೆ ಮೇನ್ ಕೋರ್ ಪ್ರಿನ್ಸಿಪಲ್ ಏನು, ರೋಡ್ ದೊಡ್ಡದು ಮಾಡ್ಬೇಕು, ಮಾಡ್ಬಿಡು. ಒಂದು ತಿಂಗಳು ರೋಡ್ ಬ್ಲಾಕ್ ಮಾಡಿದ್ರು ಪರವಾಗಿಲ್ಲ, ರೋಡ್. ಸೊ DK ಶಿವಕುಮಾರ್ ವಿಷನರಿ ಟುವರ್ಡ್ಸ್ ಬಿಸ್ನೆಸ್ ಇರುತ್ತೆ. ಸೊ ಅದು ಟುವರ್ಡ್ಸ್ ಗ್ರೋತ್ ಇರುತ್ತೆ, ಓಕೆನಾ. ಇದು ಸಿದ್ದರಾಮಯ್ಯ ಅವ್ರದ್ದು ಟುವರ್ಡ್ಸ್ ಬಡವರು ಅಥವಾ ಕೆಳಜಾತಿಯವ್ರನ್ನ ಮೇಲ್ ತಗೋಬರ್ಬೇಕು, ಅಥವಾ ಶೋಷಿತ ಸಮಾಜನ ಮುಂದೆ ತಗೋಬರ್ಬೇಕು, ಟುವರ್ಡ್ಸ್ ಈ ತರ ಇರುತ್ತೆ ಇವ್ರದ್ದು. ಸೊ ಇವರು ಎಲ್ಲದರ ಜೊತೆ ಮತ್ತೆ ಇವಾಗ 2028 ಯಾರು ಆಗ್ತಾರೆ ಅಂದ್ರೆ 200% ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ. ಏನಕ್ಕೆ ಅಂತ ಹೇಳ್ಬಿಡ್ತೀನಿ ನೋಡಿ. BJP ಲೀಡರ್ ಯಾರಿದ್ದಾರೆ, ಅವ್ರ ಜಗಳ ಮಾಡ್ಕೊಳ್ತಾ ಇದ್ರೆ ಒಂದು ಕರೆಕ್ಟ್ ಆಗಿರೋ ಅಪೋಸಿಷನ್ ಪಾರ್ಟಿ ನಮ್ಮ ಕರ್ನಾಟಕದಲ್ಲಿ ಇಲ್ಲ ಇವತ್ತು. BJP ಆರ್ ಅಶೋಕ್ ಅವ್ರು ಏನು ಹೇಳ್ತಾರೋ, ಯಾವ್ದಕ್ಕೆ ಸಪೋರ್ಟ್ ಮಾಡಬೇಕು, ಯಾವ್ದಕ್ಕೆ ಸಪೋರ್ಟ್ ಅವ್ರಿಗೂ ಗೊತ್ತಿಲ್ಲ.
ಆ ಕಡೆ ವಿಜೇಂದ್ರ ಅವ್ರು ಒಂದು ಕಡೆ, ಆ ಕಡೆ ಯತ್ನಾಳ್ ಅವ್ರು ಒಂದು ಕಡೆ, ಆ ಕಡೆ ಇವ್ರು ಒಂದು ಕಡೆ, ಆ ಕಡೆ ತೇಜಸ್ವಿ ಸೂರ್ಯ ಒಂದು ಕಡೆ. ಈ ಥರ ಅಪೋಸಿಷನ್ ಪಾರ್ಟಿ ಸ್ಟ್ರಾಂಗ್ ಇಲ್ಲ ಅಂದರೆ ಮೇಯ್ನು ಆಡಳಿತ ಪಾರ್ಟಿಗೆ ಅಡ್ವಾಂಟೇಜ್ ಬರುತ್ತೆ. ಇವಾಗ 2,000 ಕೊಡೋದು 4,000 ಕೊಡ್ತೀವಿ ಅಂತಾರೆ, 3,000 ಕೊಡೋದನ್ನ ಎಲೆಕ್ಷನ್ ಟೈಮಲ್ಲಿ 6,000 ಕೊಡ್ತೀವಿ ಅಂತಾರೆ. ರಾಜ್ಯ ಏನಾದ್ರೇನು. ಬಟ್ ಈ ಗ್ಯಾರಂಟಿಗಳು ಏನೋ ರಾಜ್ಯಕ್ಕೆ ಹೊಡೆತ ಆಗ್ತಾ ಇದೆ ಅನಿಸ್ತಾ ಇಲ್ಲ? ಖಂಡಿತ ಆಗ್ತಿದೆ. ಗ್ರೋತ್ ಎಲ್ಲಿ ಇವಾಗ ಎಕ್ಸಾಂಪಲ್ ಟುವರ್ಡ್ಸ್ ಗ್ರೋತ್ ಎಲ್ಲಿ ಯಾರು ಇದು ಮಾಡ್ತಿದ್ದಾರೆ? ಫಂಡ್ ಈವನ್ ಕಾಂಗ್ರೆಸ್ ಜನ ಅದನ್ನ ಥಿಂಕ್ ಮಾಡ್ತಾರ ಅಂತ ಜನಕ್ಕೆ ನಮ್ ಇಂಡಿಯನ್ಸ್ ಎಷ್ಟು ಅಂದ್ರೆ ಮಗ್ ಮಾಡಿದಾರೆ ಅಂದ್ರೆ, ಯಾವನ್ ಹೆಂಗಾದ್ರೂ ಆಗ್ಲಿ ನಾನ್ ಚೆನ್ನಾಗಿದ್ರೆ ಸಾಕು, ರೋಡ್ ಹಾಕಿಲ್ಲ ನಾನೇನು ಇದ್ರಲ್ಲಿ ಹೋಗ್ತೀನಿ, ನನ್ಗೆ 2,000 ರೂಪಾಯಿ ಬಂತ, ಈ ತರ ಮೈಂಡ್ ಸೆಟ್ ಅವ್ರು ಜಾಸ್ತಿ ಇದೆ ನಮ್ಮ ಇಂಡಿಯಾದಲ್ಲಿ, ನಮ್ಮ ಕರ್ನಾಟಕದಲ್ಲಿ. ಸೊ ಅವ್ರು ನೆಕ್ಸ್ಟ್ ಕರ್ನಾಟಕ, ಸೊ BJP ಏನಾದರೂ ನೆಕ್ಸ್ಟ್ ಅಧಿಕಾರಕ್ಕೆ ಬರಬೇಕು ಅಂದರೆ ಮೇಯ್ನು ಲೀಡರ್ಶಿಪ್ ಮೇಲೆ ವರ್ಕ್ ಮಾಡಬೇಕು. BJP JDS ಟೈಅಪ್ಪಲ್ಲಿ ಇರೋದ್ರಿಂದ ಕುಮಾರಸ್ವಾಮಿ ಅವ್ರಿಗೂ ಕೂಡ ವಯಸ್ಸಾಗ್ತಿದೆ, ಅದನ್ನು ಕೂಡ ಕನ್ಸಿಡರ್ ಮಾಡಬೇಕು. ಕುಮಾರಸ್ವಾಮಿ ಅವರು ಕೂಡ ಇಸ್ ಎ ಎಕ್ಸಲೆಂಟ್ ಲೀಡರ್, ಅದರಲ್ಲಿ ಎರಡು ಮಾತಿಲ್ಲ. ಓಕೆನಾ, ಕುಮಾರಸ್ವಾಮಿ ಅವ್ರು ವಯಸ್ಸಾಗ್ತಿದೆ, ಅದನ್ನು ಯಾರೂ ಥಿಂಕ್ ಮಾಡ್ತಿಲ್ಲ. ಕುಮಾರಸ್ವಾಮಿ ಅವರು ಅದೇ CM ಕ್ಯಾಂಡಿಡೇಟ್ ಅಂತ ಅನೌನ್ಸ್ ಮಾಡಿ BJP JDS ಏನಾದರೂ ಟೈಅಪ್ಪಲ್ಲಿ ಹೋಗಿ ಅಧಿಕಾರಕ್ಕೆ ಬಂದರೆ ಬರ್ಬೋದು ಅಷ್ಟೇ. ಬಟ್ ಅದನ್ನ ಬ್ರೇಕ್ ಮಾಡೋದಕ್ಕೆ ಇವರು ಕಾಂಗ್ರೆಸ್ ಅವರು ಈಗಲಿಂದನೇ ತಯಾರಿ ಮಾಡ್ಕೊಳ್ತಾವ್ರೆ. ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಎಲೆಕ್ಷನ್ ಟೈಮಲ್ಲಿ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಬರುತ್ತೆ, ಪ್ರತಿ ತಿಂಗಳು ಇನ್ನೂ ಬಸ್ಸುಗಳು ಚೆನ್ನಾಗಿರೋದು ಕೊಡ್ತಾರೆ, ಯುವ ನಿಧಿ ಕೊಡ್ತಾರೆ, ಇನ್ನೂ ಒಳ್ಳೊಳ್ಳೇದು ಕೊಡ್ತಾರೆ. ಸೊ ನಮ್ಮ ಜನ ನೀವು ಲಾಸ್ಟ್ 5 yearsಲ್ಲಿ ಏನಾಗಿರುತ್ತೆ ಅಂತ ನೆನ್ಪಿಟ್ಕೊಳಲ್ಲ. ಲಾಸ್ಟ್ 5 hours ಎಲೆಕ್ಷನ್ ಮೊದಲು ಎಷ್ಟು ದುಡ್ಡು ಕೊಟ್ಟಿದ್ದೀರಾ, ಎಷ್ಟು ಎಣ್ಣೆ ಕೊಟ್ಟಿದ್ದೀರಾ, ಏನು ಗಿಫ್ಟ್ ಕೊಟ್ಟಿದ್ದೀರಾ, ಅದನ್ನೇ ಯೋಚನೆ ಮಾಡ್ತಾರೆ. ಸೊ ಅದಕ್ಕೆ ನಮ್ಮ ದೇಶ ಯಾವತ್ತೂ ಉದ್ಧಾರ ಆಗಲ್ಲ. 2028 ಅದು ಕಂಟಿನ್ಯೂ ಆಗುತ್ತಾ ಗ್ಯಾರಂಟಿಗಳಿದು? ಓಕೆ, ಖಂಡಿತ ಆರಾಮಾಗಿ. ಇವಾಗ ಈ ತಮಿಳ್ನಾಡಲ್ಲೂ ಘೋಷಣೆ ಮಾಡಿದ್ದಾರೆ. ಫಸ್ಟ್ ಓನ್ಲಿ ಕಾಂಗ್ರೆಸ್ ಅವ್ರು ಮಾತ್ರ ಗ್ಯಾರಂಟಿ ಕೊಡ್ತಿದ್ರು, ಈಗ BJP ಅವರು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಎಲ್ಲ ಇದರಲ್ಲಿ. ವಿರೋಧ ಮಾಡ್ತಾರೆ, ಬೇರೆ ರಾಜ್ಯಕ್ಕೆ ಕೊಡ್ತಾರೆ. ಇವಾಗ ಅವ್ರಿಗೂ ಬೇರೆ ಆಪ್ಷನ್ ಇಲ್ಲಲ್ಲ. ಅವರು ಅಧಿಕಾರಕ್ಕೆ ಬರ್ಬೇಕಂದ್ರೆ ಇವ್ನು 3,000 ಕೊಡ್ತೀನಿ ಅಂದ್ರೆ ಇವ್ನು 3 ಗ್ಯಾಸ್ ಕೊಡ್ತೀನಿ ಅಂತಾನೆ. ಸೊ ಡಿಫ್ರೆನ್ಸ್ ಅಷ್ಟೇ, ನಾರ್ಮಲ್ ಆಗಿ ಕೊಟ್ಟೆ ಕೊಡ್ತಾರೆ. ಯಾಕಂದ್ರೆ ನಮ್ಮ ಜನಗಳು ಅಷ್ಟು ಅಂದ್ರೆ ಅಷ್ಟು ಯೂಸ್ಲೆಸ್ ಮಾಡ್ತಿದ್ದಾರೆ. ಅದೇ ಅಂದ್ರೆ ಒಂದಿಷ್ಟು ಆಸೆಗಳನ್ನ ತೋರಿಸ್ಬಿಟ್ಟು ಮತ ತಗೊಳ್ಳೋದು, ಇದು ಆಗ್ತಾ ಇದೆ. ಬಟ್ ಬುದ್ಧಿವಂತರಾಗಿ ಆಯ್ಕೆ ಮಾಡಬೇಕು, ಇರುವಂತ ಒಂದು ಹಕ್ಕು, ಆ ಹಕ್ಕನ್ನು ಸರಿಯಾದ ರೀತಿಯಲ್ಲಿ ಚಲಾಯಿಸಬೇಕು. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಓವರ್ ಆಲ್ ಎಲ್ಲವೂ ಇತ್ತು. ಯುದ್ಧ ಹೇಗೆ ಅಂದ್ರೆ ಕೇಂದ್ರ ಸರ್ಕಾರದ್ದು ಯಾವ ರೀತಿಯಾಗಿದೆ, ರಾಜ್ಯದಲ್ಲಿ ಏನೆಲ್ಲ ನಡೀತಾ ಇದೆ, ಯುದ್ಧಗಳ ನಮ್ಮ ದೇಶ ಹೊರತುಪಡಿಸಿ ಬೇರೆ ಯುದ್ಧದಲ್ಲಿ ಬೇರೆ ದೇಶಗಳಲ್ಲೂ ಕೂಡ ಆಗ್ತಾ ಇರುವಂಥ ಯುದ್ಧಗಳು ಏನೇನೆಲ್ಲ ನಮ್ಮ ದೇಶಕ್ಕೆ ಎಫೆಕ್ಟ್ ಆಗ್ಬೋದು, ಓವರ್ ಆಲ್ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡಿದ್ವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಒಂದು ಅಭೂತಪೂರ್ವವಾದಂಥ ಅಮೂಲ್ಯವಾದಂಥ ಒಂದು ಮಾಹಿತಿಗಳನ್ನು ನೀವು ನಮಗೆ ತಿಳಿಸ್ಕೊಟ್ಟಿದ್ದು. ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಕಾರ್ಯಕ್ರಮದಲ್ಲಿ ಬೇಸಿಕ್ ಇಂದ ಹಿಡಿದು ಅಂದ್ರೆ ಒಂದು ಗ್ರಾಮದಿಂದ ಹಿಡ್ಕೊಂಡು ಏನೆಲ್ಲ ದೇಶದವರೆಗೂ ಕೂಡ ಚರ್ಚೆ ಆಯಿತು. ಏನೆಲ್ಲ ಆಗ್ತಾ ಇದೆ, ಜನ ಹೇಗೆ ಬದಲಾಗಬೇಕು, ಯಾವ ರೀತಿಯಾದಂಥ ಮೈಂಡ್ ಸೆಟ್ ಇರಬೇಕು, ಎಲ್ಲದರ ಬಗ್ಗೆ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಚರ್ಚೆ ಆಯಿತು. ಇದೇ ರೀತಿಯಾದಂಥ ವಿಶೇಷ ಕಾರ್ಯಕ್ರಮಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.